ನಮಸ್ಕಾರ ಕನ್ನಡಾಭಿಮಾನಿಗಳೇ. ಈ ಸಂಚಿಕೆಯಲ್ಲಿ ಮಹಾಭಾರತದಲ್ಲಿ ಬರುವ ಪ್ರಮುಖ ಪಾತ್ರಗಳಲ್ಲಿ ಜಗದೋದ್ಧಾರಕನಾದ ಶ್ರೀಕೃಷ್ಣನ ಪಾತ್ರ ಪರಿಚಯವನ್ನು ಮಾಡಿಕೊಳ್ಳೋಣ. ಸಾವಿರಾರು ವರ್ಷಗಳ ಹಿಂದೆ ಮಥುರೆಯಲ್ಲಿ ಯದುವಂಶದ ರಾಜರು ರಾಜ್ಯವಾಳುತ್ತಿದ್ದರು. ಅವರಲ್ಲಿ ಒಬ್ಬನ ಹೆಸರು ಉಗ್ರಸೇನ. ಅವನಿಗೆ ಕಂಸನೆಂಬ ಮಗನಿದ್ದನು. ಅವನು ಮಹಾದುಷ್ಟನಾಗಿದ್ದನು. ತನ್ನ ತಂದೆಯನ್ನೇ ಬದಿಗೊತ್ತಿ ತಾನೇ ರಾಜ್ಯವಾಳತೊಡಗಿದನು. ಮಗಧ ದೇಶದ ರಾಜನಾದ ಜರಾಸಂಧನು ಮಹಾಪರಾಕ್ರಮಶಾಲಿ ಎಂದು ಪ್ರಸಿದ್ಧನಾಗಿದ್ದನು. ಅವನ ಇಬ್ಬರು ಹೆಣ್ಣು ಮಕ್ಕಳಾದ ಅಸ್ಥಿ, ಪ್ರಾಪ್ತಿ ಎಂಬುವರನ್ನು ಕಂಸನು ಮದುವೆಯಾಗಿದ್ದನು. ಜರಾಸಂಧನು ದುಷ್ಟನಾಗಿದ್ದುದರಿಂದ ಕಂಸನಿಗೆ ಎಲ್ಲ ವಿಧದಲ್ಲಿಯೂ ಸಹಕಾರ ನೀಡುತ್ತಿದ್ದನು. ಉಗ್ರಸೇನನಿಗೆ ದೇವಕನೆಂಬ ತಮ್ಮನಿದ್ದನು. ಅವನ ಮಗಳಾದ ದೇವಿಕಿ ಎಂಬುವಳನ್ನು ಯದುವಂಶದ ಶೂರರಾಜನ ಮಗನಾದ ವಸುದೇವನಿಗೆ ಕೊಟ್ಟು ಮದುವೆ ಮಾಡಲಾಯಿತು. ಮದುಮಕ್ಕಳ ದಿಬ್ಬಣ ಹೊರಟಾಗ ಕಂಸನೇ ರಥದ ಕುದುರೆಗಳನ್ನು ನಡೆಸಲು ರಥದಲ್ಲಿ ಕುಳಿತನು. ಆಗ ಆಕಾಶವಾಣಿಯೊಂದು ಕೇಳಿಸಿತು. ಕಂಸ, ಈ ದೇವಕಿಯ 8ನೇ ಮಗನು ನಿನ್ನನ್ನು ಕೊಲ್ಲುತ್ತಾನೆ. ಹೀಗೆ ಆಕಾಶವಾಣಿಯು ಕೇಳಲು ಕಂಸನಿಗೆ ಮಹಾಕೋಪವೇ ಬಂದಿತು. ಅವನು ಒಡನೆಯೇ ಹಿಂದು ಮುಂದು ನೋಡದೆ ದೇವಕಿಯ ತಲೆಗೂದಲನ್ನು ಹಿಡಿದು ಕತ್ತಿಯನ್ನೆತ್ತಿ ಅವಳನ್ನು ಕೊಲ್ಲಲು ಮುಂದಾದನು. ಅವನು ಹಿಂದಿನ ಜನ್ಮದಲ್ಲಿ ರಾಕ್ಷಸನೇ ಆಗಿದ್ದನು. ಕಂಸನ ಈ ರಾಕ್ಷಸ ಕೃತ್ಯವನ್ನು ನೋಡಿ ವಸುದೇವನು ಮುಂದೆ ನುಗ್ಗಿ ಅವನ ಕೈಯನ್ನು ಹಿಡಿದು ಹೇಳಿದನು, ಕಂಸ, ಎಂತಹ ಕೆಲಸ ಮಾಡಲು ಹೊರಟಿರುವೆ? ಇದು ನಿನಗೆ ತಕ್ಕುದಲ್ಲ. ಇವಳಿಗೆ ಹುಟ್ಟುವ ಮಕ್ಕಳನ್ನೆಲ್ಲ ನಿನಗೆ ತಂದೊಪ್ಪಿಸುತ್ತೇನೆ. ಈಗ ತಾನೇ ಮದುವೆಯಾಗಿರುವ ನಿನ್ನ ತಂಗಿಯನ್ನು ಕೊಲ್ಲಬೇಡ. ಕಂಸನು ವಸುದೇವನ ಮಾತಿಗೆ ಒಪ್ಪಿ ದೇವಕಿಯನ್ನು ಬಿಟ್ಟು ಬಿಟ್ಟನು. ಮುಂದೆ ಕಂಸನು ದೇವಕಿ ವಸುದೇವರನ್ನು ಸೆರೆಮನೆಗೆ ದೂಡಿ ಅವರಿಗೆ ಹುಟ್ಟಿದ ಮಕ್ಕಳೆಲ್ಲರನ್ನೂ ಕೊಲ್ಲಲು ನಿಶ್ಚಯಿಸಿದನು. ಅದೇ ರೀತಿಯಲ್ಲಿ ದೇವಕಿ ವಸುದೇವರ 6 ಮಕ್ಕಳನ್ನು ಅವನು ಹುಟ್ಟುತ್ತಲೇ ದೇವಕಿಯು ಎಷ್ಟು ಅತ್ತು ಬೇಡಿಕೊಂಡರೂ ಕೇಳದೆ ನಿರ್ದಯೆಯಿಂದ ಕೊಂದು ಹಾಕಿದನು. ದೇವಕಿಯು 7ನೆಯ ಸಲ ಗರ್ಭಧರಿಸಿದಾಗ ಯೋಗಮಾಯ ದುರ್ಗಾದೇವಿಯು ದೇವಕಿಯ ಹೊಟ್ಟೆಯಲ್ಲಿದ್ದ ಆ ಮಗುವನ್ನು ನಂದಗೋಕುಲವೆಂಬ ಊರಿನಲ್ಲಿದ್ದ ವಸುದೇವನ ಇನ್ನೊಬ್ಬ ಹೆಂಡತಿ ರೋಹಿಣಿಯ ಗರ್ಭದಲ್ಲಿರಿಸಿಬಿಟ್ಟಳು. ಇತ್ತ ದೇವಕಿಗೆ ಗರ್ಭಪಾತವಾಯಿತೆಂದು ಹೇಳಲಾಯಿತು. ರೋಹಿಣಿಗೆ ಬಲರಾಮನೆಂಬ ಮಗನು ಹುಟ್ಟಿದನು. ದೇವಕಿ ದೇವಿಯು 8ನೆಯ ಸಲ ಗರ್ಭಿಣಿಯಾದಳು. ಕಂಸನಿಗೆ ಬಹಳ ಹೆದರಿಕೆಯಾಯಿತು. ದೇವಕಿಯ 8ನೆಯ ಮಗನೇ ಅವನನ್ನು ಕೊಲ್ಲುವುದಾಗಿ ಆಕಾಶವಾಣಿಯು ಹೇಳಿತ್ತಲ್ಲವೇ? ಅದು ನಿಜವಾಗಲೇಬೇಕು. ದುಷ್ಟನಾದ ಕಂಸನು ಎಷ್ಟೇ ಎಚ್ಚರಿಕೆಯಿಂದಿದ್ದರೂ ಏನೂ ಪ್ರಯೋಜನವಾಗಲಿಲ್ಲ. ಭಗವಂತನೇ ದೇವಕಿಯ 8ನೆಯ ಗರ್ಭದಲ್ಲಿ ಅವತರಿಸಿ ಬಂದನು. ಕೃಷ್ಣನೆಂಬ ಪವಿತ್ರವಾದ ಹೆಸರಿನಿಂದ ಮುಂದೆ ಪ್ರಸಿದ್ಧನಾದನು. ಅಂದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ. ಈ ಶುಭ ದಿನದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ದೇವಕಿ ದೇವಿಯ ಗರ್ಭದಲ್ಲಿ ಶ್ರೀಕೃಷ್ಣನು ಅವತರಿಸಿದನು. ಮಗುವಿನ ತೇಜಸ್ಸನ್ನು ನೋಡಿ ತಂದೆ ತಾಯಿಗಳಿಗೆ ಆಶ್ಚರ್ಯವಾಯಿತು. ಭಗವಂತನು ತನ್ನ ನಿಜ ರೂಪದಿಂದ ತಾಯಿ ತಂದೆಗಳಾದ ದೇವಕಿ ವಸುದೇವರಿಗೆ ದರ್ಶನ ಕೊಟ್ಟು ಹೇಳಿದನು, ನನ್ನನ್ನು ಈಗಲೇ ನಂದಗೋಕುಲಕ್ಕೆ ಕರೆದುಕೊಂಡು ಹೋಗಿರಿ. ಅಲ್ಲಿ ನಂದಗೋಪನ ಹೆಂಡತಿಯಾದ ಯಶೋದೆಯು ಒಂದು ಹೆಣ್ಣು ಮಗುವಿಗೆ ಜನ್ಮವಿತ್ತಿದ್ದಾಳೆ. ನನ್ನನ್ನು ಆ ಮಗುವಿನ ಸ್ಥಳದಲ್ಲಿ ಮಲಗಿಸಿ ಆ ಮಗುವನ್ನು ಇಲ್ಲಿಗೆ ಕರೆತನ್ನಿರಿ. ನಿಮಗೆ ಯಾವುದೇ ವಿಧವಾದ ಭಯವೂ ಬೇಡ, ಎಲ್ಲವೂ ಸರಿಹೋಗುವುದು. ಹೀಗೆ ಹೇಳಿ ಭಗವಂತನು ಪುನಃ ಎಳೆಯ ಮಗುವಿನ ರೂಪವನ್ನೇ ಹೊಂದಿದನು. ದೇವೇಚ್ಛೆಯಂತೆ ವಸುದೇವನ ಕೈಕಾಲುಗಳಿಗೆ ತೊಡಿಸಿದ್ದ ಬೇಡಿಗಳು ತಾವಾಗಿಯೇ ಕಳುಚಿ ಬಿದ್ದವು. ಸೆರೆಮನೆಯ ಬಾಗಿಲಿಗೆ ಹಾಕಿದ್ದ ಬೀಗವು ಬಾಗಿಲುಗಳು ತೆರೆದುಕೊಂಡವು. ಕಾವಲುಗಾರರು ಆಳವಾದ ನಿದ್ರೆಯಲ್ಲಿ ಮುಳುಗಿದ್ದರು. ವಸುದೇವನು ಒಂದು ಬುಟ್ಟಿಯಲ್ಲಿ ಆ ಮಗುವನ್ನಿಟ್ಟುಕೊಂಡು ಸೆರೆಮನೆಯಿಂದ ಹೊರಟನು. ಆಗ ಅರ್ಧರಾತ್ರಿಗೂ ಮೀರಿ ಹೊತ್ತಾಗಿತ್ತು. ಕಪ್ಪು ಮೋಡಗಳು ಆಕಾಶದಲ್ಲಿ ಕವಿದಿದ್ದವು. ಧಾರಾಕಾರವಾಗಿ ಮಳೆಯು ಪ್ರಾರಂಭವಾಯಿತು. ಮಥುರೆಯಿಂದ ನಂದಗೋಕುಲಕ್ಕೆ ಹೋಗಬೇಕಾದರೆ ಯಮುನಾ ನದಿಯನ್ನು ದಾಟಬೇಕು. ಅಂದು ನದಿಯು ತುಂಬಿ ಹರಿಯುತ್ತಿತ್ತು. ವಸುದೇವನು ನದಿಯ ದಂಡೆ ಮೇಲೆ ನಿಂತು ದೇವರನ್ನು ಸ್ಮರಿಸಿ ನದಿಯಲ್ಲಿಳಿದನು. ತನ್ನ ತಲೆಯ ಮೇಲೆ ಮಗುವಿದ್ದ ಬುಟ್ಟಿಯನ್ನು ಇಟ್ಟುಕೊಂಡು ನದಿಯನ್ನು ದಾಟಲು ತೊಡಗಿದನು. ಬಹಳ ವೇಗದಿಂದ ತುಂಬಿ ಹರಿಯುತ್ತಿದ್ದ ನದಿಯ ನೀರು ವಸುದೇವನ ಮೊಣಕಾಲವರೆಗೆ ಮಾತ್ರ ಬರುತ್ತಿತ್ತು. ವಸುದೇವನ ತಲೆಯ ಮೇಲೆ ಬುಟ್ಟಿಯಲ್ಲಿದ್ದ ಮಗುವು ಮಳೆಯಲ್ಲಿ ನೆನೆಯದಂತೆ ಆದಿಶೇಷನು ತನ್ನ ಹೆಡೆಗಳನ್ನು ಬಿಚ್ಚಿ ಛತ್ರಿಯಂತೆ ಅದರ ಮೇಲೆ ಹಿಡಿದಿದ್ದನು.
ಹೀಗೆ ಯಾವ ವಿಧವಾದ ತೊಂದರೆಯೂ ಇಲ್ಲದೆ ವಸುದೇವನು ನೇರವಾಗಿ ಗೋಪಾಲಕರ ರಾಜನಾದ ನಂದಗೋಪನ ಅರಮನೆಯನ್ನು ತಲುಪಿದನು. ಭಗವಂತನ ಮಾಯೆಯಿಂದ ಅಲ್ಲಿಯೂ ಎಲ್ಲರೂ ನಿದ್ರಿಸಿದ್ದರು. ವಸುದೇವನು ನೇರವಾಗಿ ಯಶೋದೆಯು ಮಲಗಿದ್ದ ಕೋಣೆಗೆ ಹೋಗಿ ಅಲ್ಲಿ ಅವಳ ಪಕ್ಕದಲ್ಲಿ ಮಲಗಿದ ಹೆಣ್ಣು ಮಗುವನ್ನು ಎತ್ತಿಕೊಂಡು ಅದರ ಸ್ಥಳದಲ್ಲಿ ತನ್ನ ಮಗುವನ್ನು ಮಲಗಿಸಿ ಹಿಂದಿರುಗಿ ಹೊರಟನು. ಹಿಂದಿನಂತೆಯೇ ಯಾವ ಅಡೆತಡೆಗಳು ಇಲ್ಲದೆ ಯಮುನಾ ನದಿಯನ್ನು ದಾಟಿ ಮಥುರೆಗೆ ಬಂದು ಸೇರಿದನು. ವಸುದೇವನು ತಾನು ನಂದಗೋಕುಲದಿಂದ ತಂದಿದ್ದ ಹೆಣ್ಣು ಮಗುವಿನೊಡನೆ ಸೆರೆಮನೆಯನ್ನು ಹೊಕ್ಕೊಡನೆಯೇ ಬಾಗಿಲು ಬೀಗಗಳು ತಾವಾಗಿಯೇ ಹಿಂದಿನಂತೆ ಹಾಕಿಕೊಂಡವು. ವಸುದೇವನು ಬೇಡಿಗಳನ್ನು ತೊಟ್ಟುಕೊಂಡನು. ದೇವಕಿಯು ಮಗುವನ್ನು ಕೈಯಲ್ಲೆತ್ತಿಕೊಂಡೊಡನೆಯೇ ಅದು ಗಟ್ಟಿಯಾಗಿ ಅಳತೊಡಗಿತು. ಅಳುವನ್ನು ಕೇಳಿದ ಕಾವಲುಗಾರರು ಬೇಗನೆ ಓಡಿ ಹೋಗಿ ಕಂಸನಿಗೆ ಸುದ್ದಿಯನ್ನು ತಿಳಿಸಿದರು. ಕಂಸನು ಕತ್ತಿಯನ್ನೆತ್ತಿಕೊಂಡು ಸೆರೆಮನೆಗೆ ಲಘು ಬಗೆಯಿಂದ ಓಡಿ ಬಂದನು. ದೇವಕಿಯು ಅಳುತ್ತಾ ಹೇಳಿದಳು, ಅಣ್ಣ, ಇದು ಗಂಡು ಮಗುವಲ್ಲ, ಹೆಣ್ಣು ಮಗು. ನಿನಗೆ ಸೋದರ ಸೊಸೆಯಾಗಬೇಕು. ಇದನ್ನು ಕೊಲ್ಲಬೇಡ. ನನ್ನ ಬೇರೆಲ್ಲ ಮಕ್ಕಳನ್ನು ಕೊಂದೆ, ಇದನ್ನಾದರೂ ಉಳಿಸಿಕೊಡು. ಹೀಗೆ ಪರಿಪರಿಯಿಂದ ಬೇಡಿಕೊಂಡರೂ ಬಿಡದೆ ಕಂಸನು ದೇವಕಿಯ ಕೈಯಿಂದ ಮಗುವನ್ನು ಸೆಳೆದುಕೊಂಡು ಅದರ ಕಾಲುಗಳನ್ನು ಹಿಡಿದುಕೊಂಡು ಅಲ್ಲಿಯೇ ಇದ್ದ ಕಲ್ಲು ಬಂಡೆಯ ಮೇಲೆ ಅದರ ತಲೆಯನ್ನು ಅಪ್ಪಳಿಸಲು ಹೋದನು. ಆದರೆ ಆ ಮಗುವು ಬಂಡೆಯ ಮೇಲೆ ಬೀಳುವ ಬದಲು ಆಕಾಶಕ್ಕೆ ಹಾರಿತು. ಅಲ್ಲಿ ಅದು ತನ್ನ ನಿಜ ರೂಪದಲ್ಲಿ ಕಾಣಿಸಿಕೊಂಡಿತ್ತು. 8 ಭುಜಗಳುಳ್ಳ ದುರ್ಗೆಯಾಗಿ ಕಂಸನಿಗೆ ಆಕಾಶದಲ್ಲಿ ಕಾಣಿಸಿಕೊಂಡು ಗಟ್ಟಿಯಾಗಿ ನಕ್ಕು ಹೇಳಿದಳು, ಮೂಢ ಕಂಸನೇ, ನನ್ನನ್ನು ಕೊಲ್ಲುವುದರಿಂದ ನಿನಗೇನು ಪ್ರಯೋಜನ? ನಿನ್ನನ್ನು ಕೊಲ್ಲುವವನು ಬೇರೆಡೆಯಲ್ಲಿ ಬೆಳೆಯುತ್ತಿದ್ದಾನೆ. ಹೀಗೆ ಹೇಳಿ ದುರ್ಗೆಯು ಮಾಯವಾದಳು. ಕಂಸನಿಗೆ ಆಶ್ಚರ್ಯವಾಯಿತು. ಕಂಸನು ದೇವಕಿ ವಸುದೇವರನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡಿದನು. ಆದರೆ ನಾರದರು ಬಂದು ಕಂಸನಿಗೆ ಎಚ್ಚರಿಕೆ ಹೇಳಿದರು. ಕಂಸ, ಎಚ್ಚರದಿಂದಿರು. ದೇವತೆಗಳು ಭೂಮಿಯಲ್ಲಿ ಹುಟ್ಟಿ ಅಸುರರಾದ ನಿಮ್ಮ ನಾಶಕ್ಕಾಗಿ ಪ್ರಯತ್ನಿಸುತ್ತಿದ್ದಾರೆ. ಅವರು ಯದುವಂಶದಲ್ಲೂ ಹುಟ್ಟಿದ್ದಾರೆ. ಇದನ್ನು ಕೇಳಿದ ಕಂಸನು ದೇವಕಿ ವಸುದೇವರನ್ನು ಪುನಃ ಸೆರೆಯಲ್ಲಿಟ್ಟನು. ನಂದಗೋಕುಲದಲ್ಲಿ ತನ್ನ ಶತ್ರುವು ಬೆಳೆಯುತ್ತಿದ್ದಾನೆಂದು ತಿಳಿದು ಕಂಸನು ಶತ್ರು ನಾಶಕ್ಕಾಗಿ ಏನು ಮಾಡಬೇಕೆಂದು ತನ್ನ ದುಷ್ಟ ಮಂತ್ರಿಗಳೊಡನೆ ಕುಳಿತು ಆಲೋಚಿಸಿದನು. ಅನಂತರ ತನ್ನ ಶತ್ರುವು ಇನ್ನೂ ಮಗುವಿನ ರೂಪದಲ್ಲಿರುವುದರಿಂದ ಅವನನ್ನು ಕೊಲ್ಲಲು ಪೂತನಿ ಎಂಬ ರಾಕ್ಷಸಿಯನ್ನು ಕಳುಹಿಸಲು ನಿಶ್ಚಯಿಸಿದನು. ಕಂಸನು ಪೂತನಿಯನ್ನು ಕರೆದು ಹೇಳಿದನು, ಪೂತನಿ, ನಮ್ಮ ಶತ್ರುವು ನಂದಗೋಕುಲದಲ್ಲಿ ಹುಟ್ಟಿದ್ದಾನೆ. ಅವನನ್ನು ಕೊಲ್ಲಲು ನಿನ್ನನ್ನು ನಿಯೋಜಿಸಿದ್ದೇನೆ. ಈ ಕೆಲಸವನ್ನು ನೀನು ಮಾಡಿದರೆ ನಿನಗೆ ಒಳ್ಳೆಯ ಬಹುಮಾನ ಉಂಟು. ಪೂತನಿಯು ಹಾಗೆ ಆಗಲೆಂದು ಹೇಳಿ ಗೋಕುಲಕ್ಕೆ ಹೊರಟಳು. ಪೂತನಿ ರಾಕ್ಷಸಿಯು ಬಹಳ ಕ್ರೂರಿಯಾಗಿದ್ದಳು. ಅವಳಿಗೆ ಇಷ್ಟ ಬಂದ ರೂಪವನ್ನು ಹೊಂದುವ ಶಕ್ತಿ ಇದ್ದಿತ್ತು. ಅವಳು ಒಬ್ಬ ಬಹಳ ಸುಂದರ ರೂಪವುಳ್ಳ ಹೆಂಗಸಾಗಿ ಪರಿವರ್ತನೆ ಹೊಂದಿ ಚಿಕ್ಕ ಮಕ್ಕಳನ್ನು ಹಿಡಿದು ಅವಕ್ಕೆ ತನ್ನ ವಿಷದ ಹಾಲನ್ನು ಉಣಿಸಿ ಕೊಲ್ಲುತ್ತಾ ಬಂದಳು. ಅವಳಿಗೆ ಕಂಸನ ಶತ್ರುವು ಎಲ್ಲಿದ್ದಾನೆಂಬುದು ಸರಿಯಾಗಿ ತಿಳಿದಿರಲಿಲ್ಲ. ಆದ್ದರಿಂದ ಸಿಕ್ಕ ಮಕ್ಕಳನ್ನೆಲ್ಲ ಕೊಲ್ಲುತ್ತಾ ಗೋಕುಲದ ನಂದರಾಜನ ಅರಮನೆಗೂ ಬಂದಳು. ಅವಳ ಬಹು ಸುಂದರ ರೂಪವನ್ನು ನೋಡಿ ಅರಮನೆಯ ಕಾವಲುಗಾರರು ಯಾರೂ ಅವಳನ್ನು ತಡೆಯಲಿಲ್ಲ. ಒಳ್ಳೆಯ ಆಭರಣಗಳಿಂದ ಅಲಂಕೃತಳಾಗಿದ್ದ ಈ ಪೂತನಿಯನ್ನು ನೋಡಿ ದಾಸಿಯರು ರಾಣಿಯಾದ ಯಶೋದೆಯನ್ನು ನೋಡಲು ಬಂದ ಯಾರೋ ರಾಜಸ್ತ್ರೀಯಿರಬೇಕೆಂದು ಸುಮ್ಮನಿದ್ದರು. ಯಶೋಧ, ರೋಹಿಣಿಯರು ಕೂಡ ಪೂತನಿಯು ಮಗುವಾದ ಕೃಷ್ಣನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಹಾಲುಣಿಸಲು ತೊಡಗಿದುದನ್ನು ನೋಡಿಯೂ ಸುಮ್ಮನಿದ್ದರು. ಪೂತನಿಯು ಹಾಲಿನ ರೂಪದಲ್ಲಿದ್ದ ಘೋರ ವಿಷವನ್ನು ಕೃಷ್ಣನಿಗೆ ಕುಡಿಸಲು ತೊಡಗಿದಳು. ಕೃಷ್ಣನು ಮಕ್ಕಳನ್ನು ಕೊಲ್ಲುವ ಆ ಪೂತನಿ ರಾಕ್ಷಸಿಯನ್ನು ಕೊಂದು ಹಾಕಲು ನಿಶ್ಚಯಿಸಿ ಏನೂ ತಿಳಿಯದವನಂತೆ ಹಾಲು ಕುಡಿಯಲು ತೊಡಗಿದನು. ಹಾಲಿನೊಡನೆ ಪೂತನಿಯ ಪ್ರಾಣಗಳನ್ನು ಹೀರಲು ತೊಡಗಿದನು. ಪೂತನಿಯು ನೋವಿನಿಂದ ಗಟ್ಟಿಯಾಗಿ ಚೀರುತ್ತಾ ಕೃಷ್ಣನನ್ನು ದೂರ ತಳ್ಳಲು ಪ್ರಯತ್ನಿಸಿದಳು. ಆದರೆ ಕೃಷ್ಣನು ಆ ದುಷ್ಟ ರಾಕ್ಷಸಿಯನ್ನು ಬಿಡದೆ ಅವಳನ್ನು ಬಿಗಿಯಾಗಿ ಹಿಡಿದುಕೊಂಡು ಅವಳ ಪ್ರಾಣಗಳನ್ನು ಸಂಪೂರ್ಣವಾಗಿ ಹೀರಿಬಿಟ್ಟನು. ಪೂತನಿಯು ತಾನು ಧರಿಸಿದ್ದ ಸುಂದರ ರೂಪವನ್ನು ಬಿಟ್ಟು ತನ್ನ ನಿಜವಾದ ರಾಕ್ಷಸಿಯ ರೂಪವನ್ನು ಹೊಂದಿ ಅರಚುತ್ತಾ ಪ್ರಾಣ ಬಿಟ್ಟಳು. ಅವಳ ರಾಕ್ಷಸ ಶರೀರವು ತುಂಬ ದೊಡ್ಡದಾಗಿದ್ದು ಅರಮನೆಯ ಅಂಗಳವನ್ನೆಲ್ಲ ತುಂಬಿಬಿಟ್ಟಿತು. ಅವಳ ವಿಕಾರವಾದ ಅರ್ಚುಕೆಯ ಸದ್ದು ಗೋಕುಲದಲ್ಲೆಲ್ಲ ಹರಡಿ ಎಲ್ಲರಿಗೂ ಬಹಳ ಭಯವಾಯಿತು. ಎಲ್ಲರೂ ಅರಮನೆಯತ್ತ ಓಡಿ ಬಂದರು. ಯಶೋಧ, ರೋಹಿಣಿಯರು ಕೃಷ್ಣನಿಗೆ ಏನಾಯಿತು ಎಂದು ಹೆದರಿ ಪೂತನಿಯಿದ್ದ ಸ್ಥಳಕ್ಕೆ ಹೋದಾಗ
ಮಗು ಕೃಷ್ಣನು ಪೂತನಿಯ ಎದೆಯ ಮೇಲೆ ಆಡುತ್ತಿದ್ದುದನ್ನು ಕಂಡು ಸಮಾಧಾನದಿಂದ ಕಂದನನ್ನು ಎತ್ತಿಕೊಂಡು ಈಚೆಗೆ ಬಂದರು. ಮಥುರೆಗೆ ಹೋಗಿದ್ದ ನಂದಗೋಪನು ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದನು. ಅಲ್ಲಿ ನಡೆದುದೆಲ್ಲವನ್ನೂ ಕೇಳಿ ಇದೆಲ್ಲವೂ ಕಂಸನ ಕೆಲಸವೇ ಎಂದು ತಿಳಿದು ಮುಂದೆ ಕಟ್ಟೆಚ್ಚರದಿಂದ ಇರುವಂತೆ ಎಲ್ಲರಿಗೂ ತಿಳಿಸಿದನು. ಅನಂತರ ಪೂತನಿಯ ಶರೀರವು ಬಹಳ ದೊಡ್ಡದಾಗಿದ್ದುದರಿಂದ ಅದನ್ನು ತುಂಡು ತುಂಡಾಗಿ ಕತ್ತರಿಸಿ ಅರಮನೆಯಿಂದ ಹೊರಗೆ ತಂದು ಊರಿನಿಂದ ದೂರದಲ್ಲಿ ನದಿಯ ದಂಡೆಯ ಮೇಲೆ ತುಂಬ ಸೌದೆಯನ್ನು ಒಡ್ಡಿ ಅದರ ಮೇಲಿರಿಸಿ ಸುಟ್ಟುಬಿಟ್ಟರು. ಶರೀರವನ್ನು ಸುಟ್ಟಾಗ ಬರುವ ಕೆಟ್ಟ ವಾಸನೆಗೆ ಬದಲು ಸುಗಂಧವು ಎಲ್ಲೆಡೆಯಲ್ಲೂ ಹರಡಿತು. ಪೂತನಿಯು ರಾಕ್ಷಸಿಯಾಗಿದ್ದರೂ ಕಡೆಗಾಲದಲ್ಲಿ ಭಗವಂತನಾದ ಕೃಷ್ಣನನ್ನು ತೊಡೆಯ ಮೇಲೆ ಎತ್ತಿಕೊಂಡುದರಿಂದ ಅವಳಿಗೆ ಒಳ್ಳೆಯ ಗತಿಯೇ ಲಭಿಸಿತು. ಕೃಷ್ಣನಿಗೆ 3 ತಿಂಗಳು ತುಂಬಿತು. ಅವನು ಮುಗುಚಿಕೊಂಡನು. ಅಂದು ಅವನ ಜನ್ಮ ನಕ್ಷತ್ರವಾದ ರೋಹಿಣಿಯೂ ಆಗಿದ್ದಿತು. ಗೋಪಿಯರೆಲ್ಲರೂ ನಂದಗೋಪನ ಮನೆಯಲ್ಲಿ ಸೇರಿದರು. ಕೆಲವರು ಸಂಪ್ರದಾಯದ ಹಾಡುಗಳನ್ನು ಹಾಡುತ್ತಿದ್ದರು. ಮಂಗಳವಾದ್ಯಗಳು ಮೊಳಗುತ್ತಿದ್ದವು. ಗೋಪಿಯರ ಮಧ್ಯದಲ್ಲಿದ್ದ ಯಶೋದೆಯು ಮುದ್ದು ಕೃಷ್ಣನಿಗೆ ನೀರೆರೆದಳು. ಬ್ರಾಹ್ಮಣರಿಂದ ಮಗುವಿಗೆ ಆಶೀರ್ವಾದ ಮಾಡಿಸಿ ಅವರಿಗೆ ಬೇಕಾದಷ್ಟು ದಾನ ಕೊಟ್ಟಳು. ಆ ವೇಳೆಗೆ ನೀರೆರೆದುಕೊಂಡ ಆಯಾಸದಿಂದ ಕೃಷ್ಣನು ನಿದ್ದೆ ಹೋದನು. ಯಶೋದೆಯು ಕೆಳಗಡೆಯೇ ಹಾಸಿಗೆ ಹಾಸಿ ಮಗುವನ್ನು ಮಲಗಿಸಿ ಸಮಾರಂಭಕ್ಕಾಗಿ ಬಂದಿದ್ದವರನ್ನು ಸತ್ಕರಿಸಲು ತೊಡಗಿದಳು. ಸ್ವಲ್ಪ ಹೊತ್ತಿನಲ್ಲಿಯೇ ಮುದ್ದು ಕೃಷ್ಣನು ಎಚ್ಚರಗೊಂಡು ಹಸಿವಿನಿಂದಾಗಿ ಹಾಲು ಕುಡಿಯಲು ಅಳತೊಡಗಿದನು. ಸಮಾರಂಭಕ್ಕೆ ಬಂದವರನ್ನು ಸತ್ಕರಿಸುವುದರಲ್ಲಿ ನಿರತಳಾಗಿದ್ದ ಯಶೋದೆಗೆ ಮಗುವಿನ ಅಳು ಕೇಳಿಸಲಿಲ್ಲ. ಮುದ್ದು ಕೃಷ್ಣನು ಬೋರಲಾಗಿ ತೆವಳುತ್ತಾ ಬಂದು ತುಂಬು ಗಾಡಿಯ ಕೆಳಗೆ ಹೋಗಿ ಅಲ್ಲಿಯೂ ಕಾಲುಗಳನ್ನಾಡಿಸುತ್ತಾ ಅಳುತ್ತಾ ಇದ್ದನು. ಆ ಬಂಡಿಯಲ್ಲಿ ಹಾಲು, ಮೊಸರು, ತುಪ್ಪಗಳಿಂದ ತುಂಬಿದ ಪಾತ್ರೆಗಳನ್ನು ಇಟ್ಟಿದ್ದರು. ಕೃಷ್ಣನು ಕಾಲುಗಳನ್ನು ಬಡಿಯುತ್ತಿದ್ದಾಗ ಅವನ ಪುಟ್ಟ ಕಾಲುಗಳು ಆ ಗಾಡಿಗೆ ತಗುಲಿದವು. ಒಡನೆಯೇ ಗಾಡಿಯು ತಲೆ ಕೆಳಗಾಗಿ ಬಿದ್ದು ಅದರಲ್ಲಿದ್ದ ಭಾರವಾದ ಪಾತ್ರೆಗಳು ಕೆಳಗೆ ಬಿದ್ದು ಒಡೆದು ಹೋದವು. ಗಾಡಿಯ ಗಾಲಿ, ಅಚ್ಚು, ನೊಗಗಳು ಮುರಿದು ಬಿದ್ದವು. ಆ ಮಹಾಶಬ್ದದಿಂದ ಎಲ್ಲರೂ ಗಾಬರಿಯಿಂದ ಗಾಡಿಯು ಬಿದ್ದ ಸ್ಥಳಕ್ಕೆ ಓಡಿ ಹೋದರು. ಕಂಸನಿಂದ ಕಳಿಸಲ್ಪಟ್ಟ ಶಕಟಾಸುರನೆಂಬ ರಾಕ್ಷಸನು ಆ ಬಂಡಿಯಲ್ಲಿ ಸೇರಿಕೊಂಡು ಕೃಷ್ಣನನ್ನು ಕೊಲ್ಲಲು ಕಾಯುತ್ತಿದ್ದನು. ಆದರೆ ಕೃಷ್ಣನ ಪುಟ್ಟ ಕಾಲುಗಳ ಒದೆತವೇ ಬಂಡಿಯ ರೂಪದಲ್ಲಿದ್ದ ಶಕಟಾಸುರನನ್ನು ಕೊಂದು ಹಾಕಿತು. ಆಶ್ಚರ್ಯ! ಕೃಷ್ಣನ ಪಾದ ಸ್ಪರ್ಶದಿಂದ ಅವನಿಗೂ ಒಳ್ಳೆಯ ಗತಿಯು ಲಭಿಸಿತು. ಸುತ್ತಲಿದ್ದ ಗೋಪಬಾಲಕರು ಮುದ್ದು ಕೃಷ್ಣನು ಒದೆದುದರಿಂದಲೇ ಗಾಡಿಯು ಬಿದ್ದಿತೆಂದು ಹೇಳಿದರೂ ಯಾರೂ ನಂಬಲೇ ಇಲ್ಲ. ನಂದಗೋಪನು ಕೃಷ್ಣನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಬ್ರಾಹ್ಮಣರಿಂದ ಆಶೀರ್ವಾದ ಮಾಡಿಸಿದನು. ಮುಂದೆ ಒಂದು ದಿನ ಯಶೋದೆಯು ಕೃಷ್ಣನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡಿದ್ದಳು. ಇದ್ದಕ್ಕಿದ್ದಂತೆ ಮಗುವು ಬೆಟ್ಟದಷ್ಟು ಭಾರವಾಯಿತು. ಯಶೋದೆಗೆ ಮಗುವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡಿರಲು ಆಗಲೇ ಇಲ್ಲ. ಅವಳು ಆಶ್ಚರ್ಯದಿಂದ ಮಗುವನ್ನು ಕೆಳಗೆ ಮಲಗಿಸಿ ಮಗುವಿಗೆ ಏನೂ ಆಗದಿರಲೆಂದು ದೇವರಲ್ಲಿ ಪ್ರಾರ್ಥಿಸಿ ಬೇರೆ ಕೆಲಸ ಮಾಡಲು ಹೊರಟು ಹೋದಳು. ತೃಣಾವರ್ತನೆಂಬ ರಾಕ್ಷಸನು ಕಂಸನ ಸೇವಕನಾಗಿದ್ದನು. ಕಂಸನ ಆಜ್ಞೆಯಂತೆ ಕೃಷ್ಣನನ್ನು ಕೊಲ್ಲಲು ಅವನು ಗೋಕುಲಕ್ಕೆ ಬಂದು ಸಮಯ ಕಾಯುತ್ತಿದ್ದನು. ಅದನ್ನು ತಿಳಿದ ಕೃಷ್ಣನು ತಾಯಿಯು ತನ್ನನ್ನು ತೊಡೆಯಿಂದ ಕೆಳಗಿಡುವಂತೆ ಮಾಡಿದನು. ತೃಣಾವರ್ತನು ಸುಂಟರಗಾಳಿಯ ರೂಪದಲ್ಲಿ ಗೋಕುಲವನ್ನು ಪ್ರವೇಶಿಸಿದನು. ಎಲ್ಲೆಲ್ಲಿಯೂ ಧೂಳೆದ್ದು ಏನೆಂದೂ ಕಾಣದಾಯಿತು. ಅದೇ ಸಮಯದಲ್ಲಿ ತೃಣಾವರ್ತನು ಕೆಳಗೆ ಮಲಗಿದ್ದ ಕೃಷ್ಣನನ್ನು ಆಕಾಶಕ್ಕೆ ಹಾರಿಸಿಕೊಂಡು ಹೊರಟು ಹೋದನು. ದೊಡ್ಡ ಶಬ್ದದೊಂದಿಗೆ ಗಾಳಿಯು ವೇಗವಾಗಿ ಬೀಸುತ್ತಿದ್ದು ಮಳೆ ಸುರಿಯಲು ಪ್ರಾರಂಭಿಸಿತು. ಯಶೋದೆಯು ಮಗುವನ್ನು ಮಲಗಿಸಿದೆಡೆಗೆ ಹೋಗಿ ನೋಡಲು ಅಲ್ಲಿ ಮಗುವಿರಲಿಲ್ಲ. ಅವಳು ಹೆದರಿಕೆಯಿಂದ ಗಟ್ಟಿಯಾಗಿ ಅಳತೊಡಗಿದಳು. ಗಾಳಿಯ ಭರಾಟೆಯಲ್ಲಿ ಅವಳ ಅಳು ಯಾರಿಗೂ ಕೇಳಿಸಲಿಲ್ಲ. ಮಳೆಯು ಬಂದು ಗಾಳಿಯು ನಿಂತ ಮೇಲೆ ಎಲ್ಲರಿಗೂ ವಿಷಯ ತಿಳಿದು ಎಲ್ಲರೂ ಚಿಂತಾಕ್ರಾಂತರಾದರು. ಇತ್ತ ತೃಣಾವರ್ತ ರಾಕ್ಷಸನು ಕೃಷ್ಣನನ್ನು ಪುಟ್ಟ ಮಗುವೆಂದು ತಿಳಿದು ಆಕಾಶಕ್ಕೆ ಹಾರಿಸಿಕೊಂಡು ಹೋದನು. ಆದರೆ ಮೇಲೆ ಹೋದಂತೆ ಕೃಷ್ಣನು ಮಿತಿ ಮೀರಿ ಭಾರವಾದನು. ತೃಣಾವರ್ತನಿಗೆ ಕೃಷ್ಣನನ್ನು ಎತ್ತಿಕೊಂಡಿರಲು ಸಾಧ್ಯವೇ ಆಗಲಿಲ್ಲ. ಅವನು ಕೃಷ್ಣನನ್ನು ಕೆಳಗೆ ಎತ್ತಿ ಹಾಕಲು ನೋಡಿದನು. ಆದರೆ ಪುಟ್ಟ ಕೃಷ್ಣನು ಅವನ ಕತ್ತನ್ನು ಗಟ್ಟಿಯಾಗಿ ಹಿಡಿದು ಬಿಟ್ಟಿದ್ದನು. ಕೃಷ್ಣನ ತೋಳಿನ ಬಿಗಿತದಿಂದ ರಾಕ್ಷಸನ ಪ್ರಾಣವೇ ಹೊರಟು ಹೋಯಿತು. ಅವನ ಶರೀರವು ಆಕಾಶದಿಂದ ಒಂದು ದೊಡ್ಡ ಬಂಡೆಯ ಮೇಲೆ ಬಿದ್ದು ಬಿಟ್ಟಿತು.
ಕೃಷ್ಣನನ್ನು ಕಾಣದೆ ಗೋಳಿಡುತ್ತಿದ್ದ ಗೋಪಿಯರು ಆಕಾಶದಿಂದ ಕೆಳಗೆ ಬಿದ್ದ ರಾಕ್ಷಸನನ್ನು ನೋಡಿ ಆಶ್ಚರ್ಯಗೊಂಡರು. ಬಂಡೆಯ ಮೇಲೆ ಬಿದ್ದು ಭಿನ್ನ ಭಿನ್ನವಾದ ರಾಕ್ಷಸನ ಶರೀರದ ಮೇಲೆ ಆಡುತ್ತಿದ್ದ ಕೃಷ್ಣನನ್ನು ನೋಡಿ ಆಶ್ಚರ್ಯಚಕಿತರಾಗಿ ಮಗುವನ್ನು ಎತ್ತಿಕೊಂಡರು. ಗರ್ಗಾಚಾರ್ಯರು ಯದುವಂಶದವರಿಗೆ ಕುಲಪುರೋಹಿತರಾಗಿದ್ದರು. ಅವರು ಮಹಾ ತಪಸ್ವಿಗಳಾಗಿದ್ದರು. ಅವರೊಮ್ಮೆ ಗೋಕುಲಕ್ಕೆ ಬಂದರು. ಅವರನ್ನು ಕಂಡೊಡನೆಯೇ ನಂದಗೋಪನು ಮೇಲೆದ್ದು ಮರ್ಯಾದೆಯಿಂದ ಬರಮಾಡಿಕೊಂಡನು. ಅವರನ್ನು ಸತ್ಕರಿಸಿದ ನಂತರ ಅವರಿಗೆ ನಮಸ್ಕರಿಸಿ ಹೇಳಿದನು, ಆಚಾರ್ಯರೇ, ವಿದ್ವಾಂಸರೇ, ನನ್ನ ಮಕ್ಕಳ ಜಾತಕರ್ಮ ನಾಮಕರಣಗಳನ್ನು ಮಾಡಿಸಿರಿ. ನಿಮ್ಮಂತಹ ಹಿರಿಯರು ನಮ್ಮಂಥವರ ಮನೆಗೆ ಬರುವುದು ನಮ್ಮನ್ನು ಅನುಗ್ರಹಿಸುವುದಕ್ಕಾಗಿಯೇ. ಅದಕ್ಕೆ ಗರ್ಗಾಚಾರ್ಯರು ಹೇಳಿದರು, ನಂದರಾಜ, ಖಂಡಿತವಾಗಿಯೂ ಮಾಡಿಸುತ್ತೇನೆ. ಆದರೆ ಇದು ರಹಸ್ಯವಾಗಿ ಆಗಬೇಕು. ಏಕೆಂದರೆ ನಾನು ಯದುವಂಶದವರ ಕುಲಪುರೋಹಿತನಾಗಿದ್ದೇನೆ. ಈಗಾಗಲೇ ಕಂಸನಿಗೆ ದೇವಕಿಯ ಮಗುವು ಬೇರೆಲ್ಲೋ ಬೆಳೆಯುತ್ತಿರುವುದೆಂಬ ವಿಷಯವೂ ತಿಳಿದು ಹೋಗಿದೆ. ನಾನಿಲ್ಲಿಗೆ ಬಂದಿರುವುದು ಅವನಿಗೆ ತಿಳಿಯಕೂಡದು. ನಂದಗೋಪನು, ಆಚಾರ್ಯರೇ, ಗುಟ್ಟಾಗಿ ಗೋಶಾಲೆಯಲ್ಲಿ ನಾಮಕರಣಾದಿಗಳನ್ನು ಮಾಡಿಸಿರಿ. ಇದಕ್ಕೆ ತಕ್ಕ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ ಎಂದು ಹೇಳಿದನು. ಗರ್ಗಾಚಾರ್ಯರು ಹಾಗೆಯೇ ಆಗಲೆಂದು ಹೇಳಿ ಮಕ್ಕಳಿಗೆ ನಾಮಕರಣ ಮಾಡಿಸಿದರು. ನಂದರಾಜ, ಇವನು ರೋಹಿಣಿಯ ಮಗ. ಆದುದರಿಂದ ಇವನ ಹೆಸರು ರೋಹಿಣೇಯ. ಇವನು ತನ್ನ ಬಂಧುಗಳಿಗೂ ಸ್ನೇಹಿತರಿಗೂ ತನ್ನ ಒಳ್ಳೆಯ ಗುಣಗಳಿಂದ ಆನಂದವನ್ನುಂಟು ಮಾಡುತ್ತಾನೆ. ಆದುದರಿಂದ ಇವನಿಗೆ ರಾಮ ಎಂದು ಹೆಸರು. ಅತ್ಯಂತ ಬಲಶಾಲಿಯೂ ಆಗಿದ್ದಾನೆ. ಆದುದರಿಂದ ಈತನಿಗೆ ಬಲರಾಮನೆಂದು ಹೆಸರಾಗಲಿ. ಎಲ್ಲ ಯಾದವರನ್ನು ಒಟ್ಟುಗೂಡಿಸುವುದರಿಂದ ಸಂಕರ್ಷಣನೆಂದೂ ಹೆಸರಾಗಲಿ. ಕೃಷ್ಣನನ್ನು ನಿರ್ದೇಶಿಸಿ, ಈ ನಿನ್ನ ಮಗನು ಒಂದೊಂದು ಯುಗದಲ್ಲಿ ಒಂದೊಂದು ಬಣ್ಣದವನಾಗಿ ಹುಟ್ಟುತ್ತಾನೆ. ಕೃತಯುಗದಲ್ಲಿ ಬೆಳ್ಳಗೆ, ತ್ರೇತಾಯುಗದಲ್ಲಿ ಕೆಂಪಗೆ, ದ್ವಾಪರ ಯುಗದಲ್ಲಿ ಹಳದಿ ಬಣ್ಣದವನಾಗಿ ಹುಟ್ಟುತ್ತಾನೆ. ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ ಅವನೇ ಮತ್ತೆ ಕಪ್ಪು ಬಣ್ಣದವನಾಗಿ ಹುಟ್ಟಿದ್ದಾನೆ. ಆದುದರಿಂದ ಇವನಿಗೆ ಈಗ ಕೃಷ್ಣನೆಂದು ಹೆಸರಾಗಲಿ. ಅತ್ಯಂತ ಆನಂದವನ್ನುಂಟು ಮಾಡುವುದರಿಂದಲೂ ಕೃಷ್ಣನೆಂದು ಇವನಿಗೆ ಹೆಸರಾಗಲಿ. ಕ್ರಮೇಣ ರಾಮಕೃಷ್ಣರು ಅಂಬೆಗಾಲಿಡತೊಡಗಿದರು. ಅಂಬೆಗಾಲಿಕ್ಕುತ್ತಲೇ ಬಹಳ ಚೇಷ್ಟೆಗಳನ್ನು ಮಾಡುತ್ತಿದ್ದರು. ಅಂಬೆಗಾಲನಿಕ್ಕುತ್ತಾ ಹಸುವಿನ ಕೊಟ್ಟಿಗೆಗೆ ಹೋಗಿ ಕರುಗಳ ಬಾಲಗಳನ್ನು ಹಿಡಿದು ಎಳೆಯುತ್ತಿದ್ದರು. ಉರಿಯುತ್ತಿದ್ದ ಒಲೆಯಲ್ಲಿನ ಕಟ್ಟಿಗೆಗಳನ್ನು ಎಳೆಯುತ್ತಿದ್ದರು. ನೀರಿನಲ್ಲಿ ತೊಳಚಾಡುವರು. ಗುಬ್ಬಚ್ಚಿ ಗಿಣಿಗಳನ್ನು ಹಿಡಿಯಲು ಹೋಗುವರು. ಹಾಗೆ ಹೋಗುವಾಗ ದಾರಿಯಲ್ಲಿ ಕಲ್ಲು ಮುಳ್ಳುಗಳಿವೆ ಎಂಬ ಪರಿವೆಯೇ ಅವರಿಗಿರುತ್ತಿರಲಿಲ್ಲ. ಕ್ರಮೇಣ ರಾಮಕೃಷ್ಣರು ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ನಡೆಯತೊಡಗಿದರು. ಅವರ ಚೇಷ್ಟೆಗಳು ಇನ್ನೂ ಹೆಚ್ಚಾದವು. ಗೋಪಿಯರೆಲ್ಲರೂ ಒಟ್ಟಾಗಿ ಬಂದು ಯಶೋದೆಯ ಹತ್ತಿರ ಕೃಷ್ಣನ ಚೇಷ್ಟೆಗಳ ಬಗ್ಗೆ ದೂರಲಾರಂಭಿಸಿದರು. ಅಮ್ಮ ಯಶೋಧಾರಾಣಿ, ನಿನ್ನ ಮಗನ ಚೇಷ್ಟೆಗಳನ್ನು ತಡೆಯಲಾಗುವುದಿಲ್ಲ. ಇವನು ಬಹಳ ತುಂಟನಾಗಿ ಬಿಟ್ಟಿದ್ದಾನೆ. ಸಮಯವಲ್ಲದ ಸಮಯದಲ್ಲಿ ಹಸುವಿನ ಕರುಗಳನ್ನು ಬಿಚ್ಚಿಬಿಡುತ್ತಾನೆ. ನಾವೇನಾದರೂ ಕೂಗಿಕೊಂಡರೆ ಪಕಪಕನೆ ನಕ್ಕು ಬಿಡುತ್ತಾನೆ. ನಾವು ಹಾಲು ಮೊಸರು ಬೆಣ್ಣೆಗಳನ್ನು ಎಲ್ಲಿ ಬಚ್ಚಿಟ್ಟಿದ್ದರೂ ಬಿಡದೆ ಉಪಾಯವಾಗಿ ಹುಡುಕಿ ತಿಂದು ಬಿಡುತ್ತಾನೆ. ತಾನು ಮಾತ್ರ ತಿನ್ನುವುದಲ್ಲದೆ ಕಪಿಗಳಿಗೂ ತಿನ್ನಿಸುತ್ತಾನೆ. ಹಾಗೂ ಉಳಿದಿದ್ದರೆ ಎಲ್ಲವನ್ನೂ ಚೆಲ್ಲಿ ಮಡಿಕೆಗಳನ್ನು ಒಡೆದು ಹಾಕುತ್ತಾನೆ. ಅವನಿಗೆ ಬೇಕಾದುದು ಸಿಕ್ಕದಿದ್ದರೆ ನಮ್ಮ ಮೇಲೆ ರೇಗಾಡುತ್ತಾನೆ. ತೊಟ್ಟಿಲಲ್ಲಿ ಮಲಗಿರುವ ಮಗುವನ್ನು ಚಿವುಟಿ ಎಬ್ಬಿಸಿಬಿಡುತ್ತಾನೆ. ಹಾಲು ಮೊಸರು ಬೆಣ್ಣೆಗಳನ್ನು ಎತ್ತರದಲ್ಲಿಟ್ಟಿದ್ದರೆ ಒರಳಿನ ಮೇಲೆ ಕಾಲು ಮಣೆಗಳನ್ನಿಟ್ಟುಕೊಂಡು ಅವುಗಳನ್ನು ಎಟುಕಿಸಿಕೊಳ್ಳುತ್ತಾನೆ. ನಿಲುವಿನ ಮೇಲಿಟ್ಟರೆ ಅದರಲ್ಲಿ ಏನಿರುವುದೆಂಬುದನ್ನು ತಿಳಿದುಕೊಂಡು ಕಲ್ಲು ಹೊಡೆದೋ ಅಥವಾ ಕೋಲಿನಿಂದ ಚುಚ್ಚಿಯೋ ತೂತು ಮಾಡಿ ಅದರಿಂದ ಸುರಿಯುವ ಹಾಲು ಮೊಸರುಗಳಿಗೆ ಬಾಯೊಡ್ಡಿ ಕುಡಿಯುತ್ತಾನೆ. ಹಾಲು ಮೊಸರಿನ ಪಾತ್ರೆಗಳನ್ನು ಕತ್ತಲೆ ಕೋಣೆಯಲ್ಲಿಟ್ಟಿದ್ದರೆ ತಾನು ಹಾಕಿಕೊಂಡಿರುವ ಸರದಲ್ಲಿರುವ ಮಣಿಗಳನ್ನೇ ಬೆಳಕು ಚೆಲ್ಲುವ ದೀಪದಂತೆ ಮಾಡಿಕೊಂಡು ಅವನ್ನು ಕಂಡುಹಿಡಿದು ಮೆಲ್ಲುತ್ತಾನೆ. ನಾವೇನಾದರೂ ಕಂಡು ಏ ಕಳ್ಳ ಸಿಕ್ಕಿಬಿದ್ದೆ ಎಂದರೆ ನಾನು ಕಳ್ಳನಲ್ಲ, ನೀವೇ ಕಳ್ಳರು ಎಂದು ಕೂಗಾಡಿ ನಮ್ಮ ಬಾಯಿ ಮುಚ್ಚಿಸುತ್ತಾನೆ. ಇಲ್ಲವೇ ಗಟ್ಟಿಯಾಗಿ ಕಿರುಚಿಕೊಂಡು ನಾವು ಬೆಚ್ಚುವಂತೆ ಮಾಡಿ ಓಡಿ ಹೋಗುತ್ತಾನೆ. ಗುಡಿಸಿ ಸಾರಿಸಿ ಚೊಕ್ಕಟ ಮಾಡಿದ ಮನೆಯಲ್ಲಿ ಬೇಕೆಂದೇ ಮೂತ್ರ ವಿಸರ್ಜನೆ ಮಾಡಿ ಕೆಡಿಸಿಬಿಡುತ್ತಾನೆ. ಇಷ್ಟೆಲ್ಲ ತುಂಟತನ ಮಾಡಿ ಏನೂ ತಿಳಿಯದನಂತೆ ನಿನ್ನ ಬಳಿ ನಿಂತಿದ್ದಾನೆ. ಎಲ್ಲವನ್ನೂ ಕೇಳಿ ಭಯಗೊಂಡವನಂತೆ ನಿಂತಿದ್ದ ಕೃಷ್ಣನನ್ನು ನೋಡಿ ಯಶೋದೆಯು ಗಟ್ಟಿಯಾಗಿ ನಕ್ಕು
ಗೋಪಿಯರಿಗೆ ಸಮಾಧಾನ ಹೇಳಿ ಕಳುಹಿಸಿಕೊಟ್ಟಳು. ಒಮ್ಮೆ ಕೃಷ್ಣನು ಬಲರಾಮ ಮತ್ತು ಗೋಪಬಾಲಕರೊಡನೆ ಮಣ್ಣಿನಲ್ಲಿ ಆಟವಾಡುತ್ತಿದ್ದನು. ಒಮ್ಮೆ ಕೃಷ್ಣನು ಮಣ್ಣನ್ನು ತಿನ್ನುತ್ತಿದ್ದುದನ್ನು ನೋಡಿ ಗೋಪಬಾಲಕರು ಯಶೋದೆಯ ಹತ್ತಿರ ಹೋಗಿ, ಅಮ್ಮ, ಕೃಷ್ಣ ಮಣ್ಣು ತಿಂದ ಎಂದು ದೂರಿದರು. ಯಶೋದೆಯು ಹೆದರಿಕೊಂಡು ಕಣ್ಣು ಕೆಳಗೆ ಮಾಡಿ ನಿಂತಿದ್ದ ಕೃಷ್ಣನ ಕೈ ಹಿಡಿದು ಗದರಿಸಿ ಹೇಳಿದಳು, ತುಂಟ, ನಿನ್ನ ತುಂಟತನವು ಮಿತಿಮೀರಿದೆ. ಮಣ್ಣನ್ನೇಕೆ ತಿಂದೆಯೋ? ನಿನ್ನ ಸ್ನೇಹಿತರು ಹೇಳುತ್ತಿದ್ದಾರೆ, ನಿಮ್ಮಣ್ಣನೂ ಹೇಳುತ್ತಿದ್ದಾನೆ. ಕೃಷ್ಣನು, ಇಲ್ಲ ಅಮ್ಮ, ನಾನು ನಿಜವಾಗಿಯೂ ಮಣ್ಣು ತಿನ್ನಲಿಲ್ಲ. ಇವರೆಲ್ಲರೂ ಸುಳ್ಳು ಹೇಳುತ್ತಿದ್ದಾರೆ. ಬೇಕಾದರೆ ನನ್ನ ಬಾಯಿಯಲ್ಲಿ ನೀನೇ ನೋಡು ಎಂದು ಹೇಳಲು ಯಶೋದೆಯು, ಆಗಲಿ, ಬಾಯಿ ತೆರೆ ಎಂದಳು. ಮುದ್ದು ಕೃಷ್ಣನು ಬಾಯಿ ತೆರೆದನು. ಯಶೋದೆಯು ಕೃಷ್ಣನ ಬಾಯಿಯಲ್ಲಿ ಮಣ್ಣಿರುವುದೇ ಎಂದು ಬಗ್ಗಿ ನೋಡಿದಳು. ಆದರೆ ಅಲ್ಲಿ ಅವಳು ಕಂಡುದೇನು? ಸಂಪೂರ್ಣ ಜಗತ್ತನ್ನೇ ಆ ಪುಟ್ಟ ಬಾಯಲ್ಲಿ ಕಂಡಳು. ಆಕಾಶ, ಪರ್ವತಗಳು, ದ್ವೀಪಗಳು, ಸಮುದ್ರ ಸಹಿತವಾದ ಭೂಮಂಡಲ, ಚಂದ್ರತಾರೆಗಳು, ಮೇಲಿನ ಕೆಳಗಿನ ಲೋಕಗಳು ಇವೆಲ್ಲವನ್ನೂ, ಜೊತೆಗೆ ಗೋಕುಲವನ್ನು, ಗೋಕುಲದಲ್ಲಿ ತಾನಿರುವುದನ್ನು ಯಶೋದೆಯು ಕೃಷ್ಣನ ಬಾಯಿಯಲ್ಲಿ ಕಂಡಳು. ಒಡನೆಯೇ ಕೃಷ್ಣನು ಭಗವಂತನೆಂಬ ವಿಷಯವು ಅವಳಿಗೆ ತಿಳಿದು ಹೋಯಿತು. ಆದರೆ ಸ್ವಲ್ಪ ಸಮಯದಲ್ಲೇ ಶ್ರೀಕೃಷ್ಣನ ಸಂಕಲ್ಪದಿಂದ ಮಾಯೆಯು ಮುಸುಕಿ ಅವಳಿಗೆ ಎಲ್ಲವೂ ಮರೆತು ಹೋಯಿತು. ಕೃಷ್ಣನನ್ನು ತನ್ನ ಮುದ್ದು ಕಂದನೆಂದೇ ತಿಳಿದು ಮುದ್ದಿಸತೊಡಗಿದಳು. ಇನ್ನೊಮ್ಮೆ ಯಶೋದೆಯು ಕೃಷ್ಣನಿಗೆ ಬೆಣ್ಣೆಯನ್ನು ತಿನ್ನಿಸಬೇಕೆಂದು ತಾನೇ ಮೊಸರು ಕಡಿಯಲು ಕುಳಿತಳು. ಕೃಷ್ಣನ ಲೀಲೆಗಳನ್ನು ಹಾಡುತ್ತಾ ಯಶೋದೆಯು ಮೊಸರು ಕುಡಿಯುತ್ತಿರಲು ಕೃಷ್ಣನು ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ತಾಯಿಯ ಹತ್ತಿರ ಬಂದು ಹಾಲು ಕುಡಿಯಲು ಹಠ ಮಾಡತೊಡಗಿದನು. ಮೊಸರು ಕಡಿಯುವ ಕಡಗೋಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಯಶೋದೆಗೆ ಮೊಸರು ಕಡಿಯಲು ಬಿಡಲಿಲ್ಲ. ಯಶೋದೆಯು ನಗುತ್ತಾ ಅವನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಹಾಲುಣಿಸತೊಡಗಿದಳು. ಅಷ್ಟರೊಳಗೆ ಒಲೆಯ ಮೇಲಿಟ್ಟಿದ್ದ ಹಾಲು ಉಕ್ಕತೊಡಗಲು ಯಶೋದೆಯು ಬಲವಂತದಿಂದ ಕೃಷ್ಣನನ್ನು ಕೆಳಗೆ ಇಳಿಸಿ ಒಳಗೆ ಹೋದಳು. ಕೃಷ್ಣನು ಪೂರ್ತಿ ಹಾಲು ಕುಡಿದಿರಲಿಲ್ಲ. ಅವನಿಗೆ ಬಹಳ ಕೋಪವೇ ಬಂದಿತು. ಮೊಸರಿನ ಮಡಿಕೆಯನ್ನು ಹಲ್ಲಿನಿಂದ ಕಚ್ಚಿ ಗುಂಡು ಕಲ್ಲಿನಿಂದ ಒಡೆದು ಪುಡಿ ಮಾಡಿದನು. ಸುಳ್ಳು ಸುಳ್ಳೇ ಕಣ್ಣುಗಳನ್ನುಜ್ಜುತ್ತಾ ಅಳತೊಡಗಿದನು. ತಾಯಿಯು ಇನ್ನೂ ಬರದಿರುವುದನ್ನು ನೋಡಿ ಮೆಲ್ಲನೆ ಒಳಮನೆಗೆ ಹೋಗಿ ಅಲ್ಲಿಟ್ಟಿದ್ದ ಬೆಣ್ಣೆಯನ್ನು ಕದ್ದು ತಿನ್ನಲು ಪ್ರಾರಂಭಿಸಿದನು. ಆ ವೇಳೆಗೆ ಅವನಿಗೆ ಕೋಪವೂ ಇರಲಿಲ್ಲ. ಅಳುವನ್ನು ನಿಲ್ಲಿಸಿದ್ದನು. ಯಶೋದೆಯು ಹಾಲನ್ನೆತ್ತಿಟ್ಟು ಬಂದು ಮೊಸರಿನ ಮಡಿಕೆಯು ಒಡೆದಿರುವುದನ್ನು ನೋಡಿ ಅದು ಕೃಷ್ಣನ ಕೆಲಸವೇ ಎಂದು ತಿಳಿದು ಅವನನ್ನು ಹುಡುಕಿಕೊಂಡು ಹೊರಟಳು. ಒಳ ಕೋಣೆಯಲ್ಲಿ ಕೃಷ್ಣನು ಒರಳಕಲ್ಲನ್ನು ಬೋರಲು ಹಾಕಿ ಅದರ ಮೇಲೆ ನಿಂತು ಬೆಣ್ಣೆಯ ಪಾತ್ರೆಯನ್ನು ಎಟಕಿಸಿಕೊಂಡು ಬೆಣ್ಣೆಯನ್ನು ತಿನ್ನುತ್ತಿದ್ದನು. ತನ್ನ ಸುತ್ತಲೂ ನಿಂತಿದ್ದ ಕಪಿಗಳಿಗೂ ತಿನ್ನಿಸುತ್ತಿದ್ದನು. ಯಾರಾದರೂ ಬಂದು ಬಿಡುವರು ಎಂದು ಹೆದರಿಕೆಯಿಂದ ಸುತ್ತಲೂ ನೋಡುತ್ತಿದ್ದನು. ಯಶೋದೆಯು ಮೆಲ್ಲ ಮೆಲ್ಲನೆ ಬಂದು ಕಳ್ಳ, ಸಿಕ್ಕಿಬಿದ್ದೆ ಎನ್ನುತ್ತಾ ಕೃಷ್ಣನನ್ನು ಹಿಡಿಯಹೋದಳು. ಕೃಷ್ಣನು ಒರಳು ಕಲ್ಲಿನ ಮೇಲಿಂದ ಧುಮುಕಿ ಓಡಿ ಹೋದನು. ಯಶೋದೆಯು ಅಟ್ಟಿಸಿಕೊಂಡು ಹೋಗಿ ಕೃಷ್ಣನನ್ನು ಹಿಡಿದೇ ಬಿಟ್ಟಳು. ಅವನ ತುಂಟಾಟವನ್ನು ತಡೆಯಲು ಅವನನ್ನು ಆ ಒರಳಿಗೆ ಕಟ್ಟಿಹಾಕಲು ಯೋಚಿಸಿ ಕೃಷ್ಣನನ್ನು ಎಳೆದುಕೊಂಡು ಬಂದು ಒರಳು ಕಲ್ಲಿಗೆ ಕಟ್ಟಿಹಾಕಿಬಿಟ್ಟಳು. ಅನಂತರ ಯಶೋದೆಯು ಬೇರೆ ಕೆಲಸದ ಮೇಲೆ ಹೊರಟು ಹೋದಳು. ನಂದರಾಜನ ಅರಮನೆ ಹತ್ತಿರ ಒಂದು ಜೋಡಿ ಮತ್ತಿ ಮರಗಳಿದ್ದವು. ಕೃಷ್ಣನು ತನ್ನ ತಾಯಿಯು ತನ್ನನ್ನು ಗಮನಿಸುತ್ತಿಲ್ಲವೆಂಬುದನ್ನು ನೋಡಿ ಒರಳು ಕಲ್ಲನ್ನು ಎಳೆದುಕೊಂಡು ಅಂಬೆಗಾಲನ್ನಿಟ್ಟುಕೊಂಡು ಹೊರಟನು. ಆ ಜೋಡಿ ಮತ್ತಿ ಮರಗಳ ಮಧ್ಯದಲ್ಲಿದ್ದ ಸಂದಿಯಲ್ಲಿ ಕೃಷ್ಣನು ನುಸುಳಿ ಹೋದನು. ಆಗ ಒರಳು ಕಲ್ಲು ಆ ಸಂದಿಯಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಕೃಷ್ಣನು ಬಲವಾಗಿ ಎಳೆಯಲು ಆ ಎರಡು ಮರಗಳು ದೊಡ್ಡ ಶಬ್ದದೊಂದಿಗೆ ಮುರಿದು ಬಿದ್ದು ಹೋದವು. ಆ ಮರಗಳಿಂದ ಇಬ್ಬರು ದೇವತಾ ಪುರುಷರು ಹೊರಬಂದು ಕೃಷ್ಣನಿಗೆ ನಮಸ್ಕರಿಸಿ ಮಾಯವಾದರು. ಮರಗಳು ಬಿದ್ದ ಶಬ್ದವನ್ನು ಕೇಳಿ ಎಲ್ಲರೂ ಅಲ್ಲಿಗೆ ಓಡಿ ಬಂದರು. ಮರಗಳು ಬುಡ ಸಹಿತ ಉರುಳಿ ಬಿದ್ದಿರುವುದನ್ನು, ಹತ್ತಿರದಲ್ಲಿಯೇ ಒರಳಿಗೆ ಕಟ್ಟಿ ಹಾಕಲ್ಪಟ್ಟ ಕೃಷ್ಣನನ್ನು ನೋಡಿದರು. ಯಾರಿಗೂ ಏನೂ ಅರ್ಥವಾಗಲಿಲ್ಲ. ಹತ್ತಿರದಲ್ಲಿದ್ದ ಗೋಪಬಾಲಕರು ನಡೆದ ವಿಷಯವನ್ನು ತಿಳಿಸಿದರೂ ಯಾರೂ ನಂಬಲಿಲ್ಲ. ಆ ಇಬ್ಬರು ದೇವತಾ ಪುರುಷರು ಕುಬೇರನ ಮಕ್ಕಳಾದ ನಳಕೂಬರ, ಮಣಿಗ್ರೀವರು. ನಾರದರ ಶಾಪದಿಂದ ಮತ್ತಿ ಮರಗಳಾಗಿ ಹುಟ್ಟಿದ್ದರು.
ಕೃಷ್ಣನ ಅನುಗ್ರಹದಿಂದ ಅವರಿಗೆ ಮುಕ್ತಿ ಸಿಕ್ಕಿತು. ಕೃಷ್ಣನ ಹೊಟ್ಟೆಗೆ ಯಶೋದೆಯು ಹಗ್ಗವನ್ನು ಕಟ್ಟಿದುದರಿಂದ ಅವನಿಗೆ ದಾಮೋದರ ಎಂದು ಹೆಸರಾಯಿತು. ಒಮ್ಮೆ ಗೋಪಬಾಲಕರೆಲ್ಲರೂ ಸೇರಿ ಗೋಕುಲದಲ್ಲಾಗುತ್ತಿದ್ದ ಉತ್ಪಾತಗಳ ಬಗ್ಗೆ ಚರ್ಚಿಸಲು ಸೇರಿದರು. ಉಪನಂದನೆಂಬ ವಯಸ್ಸಾದ ಗೋಪನು ಹೇಳಿದನು, ಬಂಧುಗಳೇ, ಈ ಗೋಕುಲವನ್ನು ಬಿಟ್ಟು ನಾವು ಬೇರೆಡೆಗೆ ಹೋಗುವುದು ಒಳ್ಳೆಯದೆಂದು ತೋರುತ್ತದೆ. ನಮ್ಮ ಮುದ್ದು ಕೃಷ್ಣನು ಅದೃಷ್ಟವಶದಿಂದ ಹಲವಾರು ಅಪಾಯಗಳಿಂದ ಪಾರಾಗಿದ್ದಾನೆ. ಮೊದಲು ಪೂತನಿಯು ಬಂದಳು. ಆಮೇಲೆ ತುಂಬಿದ ಬಂಡಿಯು ಅವನ ಮೇಲೆ ಒಡೆದು ಬಿದ್ದರೂ ದೈವವಶದಿಂದ ಅವನಿಗೇನೂ ಆಗಲಿಲ್ಲ. ಬಿರುಗಾಳಿಯ ರೂಪದಲ್ಲಿ ಬಂದ ರಾಕ್ಷಸನ ಕೈಯಲ್ಲಿ ಸಿಕ್ಕಿಕೊಂಡು ನಮ್ಮ ಕೃಷ್ಣನು ಪಾರಾಗಿ ಬಂದನು. ದೊಡ್ಡ ಜೋಡಿ ಮತ್ತಿ ಮರಗಳು ಬಿದ್ದು ಹೋದರೂ ಅವುಗಳ ಮಧ್ಯದಲ್ಲಿಯೇ ಇದ್ದ ಕೃಷ್ಣನಿಗೂ ಹತ್ತಿರದಲ್ಲಿಯೇ ಇದ್ದ ಹುಡುಗರಿಗೂ ಯಾವ ತೊಂದರೆಯೂ ಆಗಲಿಲ್ಲ. ಗೋಕುಲಕ್ಕೆ ಸ್ವಲ್ಪ ದೂರದಲ್ಲಿಯೇ ವೃಂದಾವನವೆಂಬ ಸ್ಥಳವಿದೆ. ನಾವೆಲ್ಲರೂ ಅಲ್ಲಿಗೆ ಹೋಗಿ ನೆಲೆಸೋಣ. ಅಲ್ಲಿ ಹುಲ್ಲು ನೀರು ಸಮೃದ್ಧಿಯಾಗಿದೆ. ಆದಷ್ಟು ಶೀಘ್ರವಾಗಿ ಅಲ್ಲಿಗೆ ಹೋಗೋಣ. ಎಲ್ಲರೂ ಇದಕ್ಕೆ ಒಪ್ಪಿಗೆ ಕೊಟ್ಟ ನಂತರ ದನಕರುಗಳನ್ನು ಹೊಡೆದುಕೊಂಡು ಗಾಡಿಗಳಲ್ಲಿ ತಮ್ಮೆಲ್ಲ ಸಾಮಾನು ಸರಂಜಾಮುಗಳನ್ನೂ ತುಂಬಿಕೊಂಡು ಗೋಪರೆಲ್ಲರೂ ವೃಂದಾವನಕ್ಕೆ ಹೋಗಿ ನೆಲೆಸಿದರು. ವೃಂದಾವನವನ್ನು ನೋಡಿ ರಾಮಕೃಷ್ಣರಿಗೆ ಆನಂದವಾಯಿತು. ಅಲ್ಲಿನ ಹಚ್ಚ ಹಸುರಿನ ಹುಲ್ಲುಗಾವಲು, ಗೋವರ್ಧನಗಿರಿ, ಯಮುನಾ ನದಿಯ ತೀರದಲ್ಲಿದ್ದ ಮರಳುದಿಣ್ಣೆ ಇವುಗಳನ್ನು ನೋಡಿ ಅವರು ತಮ್ಮ ಸಂಗಡಿಗರೊಡನೆ ಕುಣಿದು ಕುಪ್ಪಳಿಸಿದರು. ಅಲ್ಲಿಯೇ ಸ್ವಲ್ಪ ದೊಡ್ಡವರಾದ ಮೇಲೆ ರಾಮಕೃಷ್ಣರು ಕರುಗಳನ್ನು ಮೇಯಿಸಲು ಹೊಡೆದುಕೊಂಡು ಹೋಗತೊಡಗಿದರು. ಹಳ್ಳಿಯ ಹೊರಗೆ ಅವರು ವಿಧ ವಿಧವಾದ ಆಟಗಳನ್ನಾಡುತ್ತಿದ್ದರು. ಕವಣೆಗಳಿಂದ ಕಲ್ಲು ಬೀರಿ ಮರಗಳಲ್ಲಿದ್ದ ಹಣ್ಣುಗಳನ್ನು ಬೀಳಿಸಿ ತಿನ್ನುತ್ತಿದ್ದರು. ಕಾಲುಗಳಿಗೆ ಗೆಜ್ಜೆಗಳನ್ನು ಕಟ್ಟಿಕೊಂಡು ಕುಣಿಯುತ್ತಿದ್ದರು. ಕಂಬಳಿಯನ್ನು ಹೊದ್ದುಕೊಂಡು ಹಸು ಕರುಗಳ ಆಟವಾಡುತ್ತಿದ್ದರು. ಕೆಲವು ವೇಳೆ ಗೂಳಿಗಳಂತೆ ಗುಟುರು ಹಾಕುತ್ತಾ ಕಾದಾಡುತ್ತಿದ್ದರು. ಕೆಲವೊಮ್ಮೆ ನವಿಲು, ಕೋಗಿಲೆ, ನಾಯಿ, ನರಿ ಇವೇ ಮುಂತಾದ ಪಶು ಪಕ್ಷಿಗಳಂತೆ ಕೂಗುತ್ತಾ ಆಟವಾಡುತ್ತಿದ್ದರು. ಹೀಗೆಯೇ ಇರುತ್ತಿರಲಾಗಿ ಒಂದು ದಿನ ಕಂಸನ ದೂತನಾದ ವತ್ಸಾಸುರನೆಂಬ ರಾಕ್ಷಸನು ಕರುವಿನ ರೂಪವನ್ನೇ ಧರಿಸಿ ಕರುಗಳ ಗುಂಪಿನಲ್ಲಿ ಸೇರಿಕೊಂಡು ಕೃಷ್ಣನನ್ನು ಕೊಲ್ಲಲು ಸಮಯ ಕಾಯುತ್ತಿದ್ದನು. ಕೃಷ್ಣನಿಗೆ ಇದು ತಿಳಿದು ಹೋಯಿತು. ಅವನು ಸಮಯ ಕಾದು ಆ ರಾಕ್ಷಸ ಕರುವಿನ ಬಳಿಗೆ ಹೋಗಿ ಅದರ ಹಿಂಗಾಲುಗಳನ್ನು ಬಾಲವನ್ನು ಹಿಡಿದುಕೊಂಡು ಗರಗರನೆ ತಿರುಗಿಸಿ ಆಕಾಶಕ್ಕೆ ಎಸೆದು ಬಿಟ್ಟನು. ಹಾಗೆ ಎಸೆಯುತ್ತಲೇ ಪ್ರಾಣ ಬಿಟ್ಟ ವತ್ಸಾಸುರನು ತನ್ನ ನಿಜವಾದ ರಾಕ್ಷಸ ರೂಪವನ್ನು ಹೊಂದಿ ಒಂದು ದೊಡ್ಡ ಬೇಲದ ಮರದ ಮೇಲೆ ಬಿದ್ದು 100 ಬೇಲದ ಹಣ್ಣುಗಳೊಡನೆ ಭೂಮಿಗೆ ಬಿದ್ದನು. ಈ ಆಶ್ಚರ್ಯವನ್ನು ನೋಡಿ ಎಲ್ಲರೂ ಕೃಷ್ಣನನ್ನು ಭಲೇ ಕೃಷ್ಣ ಎಂದು ಸಮ್ಮಾನಿಸಿದರು. ಒಂದು ದಿನ ಗೋಪಾಲಕರು ಕರುಗಳಿಗೆ ನೀರು ಕುಡಿಸಲು ಯಮುನಾ ನದಿಗೆ ಹೊಡೆದುಕೊಂಡು ಹೋಗಿ ತಾವು ಯಥೇಷ್ಟವಾಗಿ ನೀರು ಕುಡಿದು ಕುಳಿತಿದ್ದಾಗ ಒಂದು ಅದ್ಭುತ ಪ್ರಾಣಿಯೊಂದನ್ನು ನೋಡಿದರು. ಪರ್ವತದಂತೆ ಕುಳಿತಿದ್ದ ಬಕನೆಂಬ ಹೆಸರಿನ ಅಸುರನು ದೊಡ್ಡ ಕೊಕ್ಕರೆಯ ರೂಪವನ್ನು ಧರಿಸಿ ಕೃಷ್ಣನನ್ನು ಕೊಲ್ಲಲು ಅಲ್ಲಿಗೇ ಬಂದು ಸಮಯ ಕಾಯುತ್ತಿದ್ದನು. ಕೃಷ್ಣನನ್ನು ಕಂಡೊಡನೆಯೇ ಓಡಿ ಬಂದು ತನ್ನ ದೊಡ್ಡ ಬಾಯಿಯನ್ನು ಅಗಲವಾಗಿ ತೆರೆದು ಆತನನ್ನು ನುಂಗಿಯೇ ಬಿಟ್ಟನು. ಇದನ್ನು ನೋಡಿ ಎಲ್ಲ ಗೋಪ ಬಾಲಕರು ಬಲರಾಮನು ಕಂಬಗಳಂತೆ ನಿಂತುಬಿಟ್ಟರು. ಆದರೆ ಬಕಾಸುರನು ಕೃಷ್ಣನನ್ನು ನುಂಗಿದ ಕೂಡಲೇ ಅವನ ಗಂಟಲು ಸುಡಲಾರಂಭಿಸಿ ಉರಿಯನ್ನು ತಾಳಲಾರದೆ ಕೃಷ್ಣನನ್ನು ಹೊರಕ್ಕೆ ಕಕ್ಕಿಬಿಟ್ಟನು. ಬಕನ ಬಾಯಿಯಿಂದ ಹೊರಗೆ ಬಂದ ಕೃಷ್ಣನು ಮೊದಲಿನಂತೆಯೇ ಏನೂ ಆಗದವನಂತೆ ಇದ್ದುದನ್ನು ನೋಡಿ ಬಕನಿಗೆ ಬಹಳ ಕೋಪವೇ ಬಂದಿತು. ಅವನು ತನ್ನ ಚೂಪಾದ ಕೊಕ್ಕಿನಿಂದ ಕೃಷ್ಣನನ್ನು ಕುಕ್ಕಿ ಕೊಲ್ಲಲು ಮುನ್ನುಗ್ಗಿದನು. ಆಗ ಕೃಷ್ಣನು ಬಕನ ಕೊಕ್ಕಿನ 2 ಭಾಗಗಳನ್ನು ತನ್ನೆರಡೂ ಕೈಗಳಲ್ಲಿ ಹಿಡಿದು ಬಕನನ್ನು ಸೀಳಿ ಕೊಂದುಬಿಟ್ಟನು. ದುಷ್ಟ ಬಕಾಸುರನು ಸಾಯಲಾಗಿ ಎಲ್ಲರಿಗೂ ಸಂತೋಷವಾಯಿತು. ಒಂದು ದಿನ ಶ್ರೀಧಾಮ, ಸುಬಲ, ಚಿಕ್ಕ ಕೃಷ್ಣ ಎಂಬ ಕೃಷ್ಣನ ಗೆಳೆಯರಾದ ಗೋಪಬಾಲಕರು ಹೇಳಿದರು, ಕೃಷ್ಣ, ಬಲರಾಮ, ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ತಾಳೆಯ ಮರಗಳಿಂದ ತುಂಬಿದ ತಾಳವನವಿದೆ. ಮರಗಳ ತುಂಬ ತಾಳೆಯ ಹಣ್ಣುಗಳಿದ್ದು ಅವು ಕೆಳಗೆ ಬಿದ್ದು ಆ ವಾಸನೆಯು ಎಲ್ಲೆಡೆಗೂ ಹರಡಿದೆ. ಆದರೆ ಯಾರೂ ತಾಳೆಹಣ್ಣನ್ನು ತಿನ್ನುವಂತಿಲ್ಲ, ಏಕೆಂದರೆ ಅದು ಧೇನುಕನೆಂಬ ರಾಕ್ಷಸನ ವಶದಲ್ಲಿದೆ. ಯಾರೇ ಹೋದರೂ ಧೇನುಕನು ತನ್ನ ಅನುಚರರೊಡಗೂಡಿ
ಅವರನ್ನು ಕೊಂದು ತಿಂದು ಬಿಡುತ್ತಾನೆ. ಅವನು ಕಾಡು ಕತ್ತೆಯ ರೂಪವನ್ನು ಧರಿಸಿ ಬೇರೆ ಕತ್ತೆಗಳೊಂದಿಗೆ ಅಲ್ಲಿ ಅಲಿಯುತ್ತಿರುತ್ತಾನೆ. ತಾಳೆ ಹಣ್ಣುಗಳನ್ನು ತಿನ್ನಲು ನಮಗೆ ಬಹಳ ಆಸೆಯಾಗಿದೆ. ಹೇಗಾದರೂ ಮಾಡಿ ಅವುಗಳನ್ನು ತಂದುಕೊಡುವೀರಾ? ಈ ಮಾತನ್ನು ಕೇಳಿ ಬಲರಾಮಕೃಷ್ಣರು ನಗುತ್ತಾ ತಾಳೆವನದೊಳಕ್ಕೆ ಹೋದರು. ಬಲರಾಮನು ಒಂದು ತಾಳೆಯ ಮರವನ್ನು ತನ್ನ ಬಲಿಷ್ಠವಾದ ಕೈಯಿಂದ ಹಿಡಿದು ರಭಸದಿಂದ ಅಲ್ಲಾಡಿಸಿದನು. ಹಣ್ಣುಗಳು ತೊಪನೆ ಕೆಳಗೆ ಬಿದ್ದವು. ಆ ಶಬ್ದವನ್ನು ಕೇಳಿ ಧೇನುಕನು ಕತ್ತೆಯಂತೆ ಅರಚುತ್ತಾ ಓಡಿ ಬಂದು ತನ್ನ ಹಿಂಗಾಲುಗಳಿಂದ ಬಲರಾಮನ ಎದೆಗೆ ಒದೆದನು. ಬಲರಾಮನು ಆ ಧೇನುಕನ ಹಿಂಗಾಲುಗಳೆರಡನ್ನೂ ತನ್ನ ಒಂದೇ ಕೈಯಿಂದ ಹಿಡಿದು ಗರಗರನೆ ತಿರುಗಿಸಿ ಒಂದು ತಾಳೆಯ ಮರಕ್ಕೆ ಗುರಿಯಿಟ್ಟು ಎಸೆದನು. ಧೇನುಕನ ಶರೀರವು ತಾಳೆಯ ಮರದ ಮೇಲೆ ಬಿದ್ದು ಅದು ಮುರಿದು ಪಕ್ಕದ ತಾಳೆಯ ಮರದ ಮೇಲೆ ಬಿದ್ದು ಅದನ್ನೂ ಕೆಳಕ್ಕೆ ಕೆಡವಿತು. ಧೇನುಕನ ಅನುಚರರಾದ ಇತರ ಕತ್ತೆಗಳನ್ನು ರಾಮಕೃಷ್ಣರು ಕೊಂದು ಹಾಕಿದರು. ಅಂದಿನಿಂದ ಆ ತಾಳೆಯವನದಲ್ಲಿ ಹಸುಗಳು ನಿರ್ಭಯವಾಗಿ ಮೇಯಲಾರಂಭಿಸಿದವು. ಒಮ್ಮೆ ಕೃಷ್ಣನು ತನ್ನ ಗೆಳೆಯರೊಂದಿಗೆ ಯಮುನಾ ನದಿಯ ತೀರಕ್ಕೆ ಹೋದನು. ಅಂದು ಬಲರಾಮನು ಅವರ ಸಂಗಡ ಇರಲಿಲ್ಲ. ಗೋಪಬಾಲಕರು ಬೇಸಿಗೆಯ ಬಿಸಿಲಿನಿಂದ ಬಳಲಿ ಯಮುನೆಯ ಜಲವನ್ನು ತೃಪ್ತಿಯಾಗಿ ಹಸುಗಳೊಡನೆ ಕುಡಿದರು. ಆದರೆ ಆ ಸ್ಥಳದಲ್ಲಿ ಯಮುನೆಯ ನೀರು ವಿಷಮಿಶ್ರಿತವಾಗಿದೆ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಒಡನೆಯೇ ಎಲ್ಲರೂ ಸತ್ತು ಬಿದ್ದರು. ಆ ಕ್ಷಣದಲ್ಲಿಯೇ ಶ್ರೀಕೃಷ್ಣನು ತನ್ನ ಅದ್ಭುತಮಯವಾದ ದೃಷ್ಟಿಯನ್ನು ಅವರೆಲ್ಲರ ಮೇಲೆ ಬೀರಿ ಅವರನ್ನೆಲ್ಲ ಬದುಕಿಸಿಬಿಟ್ಟನು. ಯಮುನೆಯ ನೀರು ವಿಷಮಯವಾಗಿರುವುದಕ್ಕೆ ಅಲ್ಲಿನ ಮಡುವಿನಲ್ಲಿ ವಾಸವಾಗಿರುವ ಕಾಳಿಯ ನಾಗನೇ ಕಾರಣನೆಂದು ಕೃಷ್ಣನಿಗೆ ತಿಳಿಯಿತು. ಆ ಮಡುವಿನ ನೀರು ಕಾಳಿಯನ ವಿಷವೆಂಬ ಅಗ್ನಿಯಿಂದ ಕುದಿಯುತ್ತಿದ್ದಿತು. ಆ ಮಡುವಿನ ಮೇಲೆ ಹಾರಿಕೊಂಡು ಹೋಗುತ್ತಿದ್ದ ಪಕ್ಷಿಗಳು ವಿಷದ ಬೇಗೆಯನ್ನು ತಾಳಲಾರದೆ ಮಡುವಿನಲ್ಲೇ ಬಿದ್ದು ಬಿಡುತ್ತಿದ್ದುವು. ಅಲೆಗಳ ಮೂಲಕವಾಗಿ ಹೊರಬಂದ ತುಂತುರುಗಳಿಂದ ಕೂಡಿದ ವಿಷದ ಗಾಳಿಯು ತೀರ ಪ್ರದೇಶದಲ್ಲಿ ಬೀಸಿ ಅಲ್ಲಿದ್ದ ಮರ ಬಳ್ಳಿಗಳು ಸುಟ್ಟು ಹೋಗಿ ಪಶು ಪಕ್ಷಿಗಳು ಸಾಯುತ್ತಿದ್ದುವು. ಹಿಂದೆ ಗರುಡನಿಗೂ ಸರ್ಪಗಳಿಗೂ ಒಪ್ಪಂದವಾಗಿ ಪ್ರತಿ ಅಮಾವಾಸ್ಯೆಗೂ ಸರ್ಪಗಳು ಗರುಡನಿಗೆ ಕಾಣಿಕೆಯನ್ನು ಅರ್ಪಿಸುತ್ತಿದ್ದುವು. ಆದರೆ ಕಾಳಿಯ ನಾಗನು ಮಾತ್ರ ಕಾಣಿಕೆಯನ್ನು ಒಪ್ಪಿಸುತ್ತಿರಲಿಲ್ಲ. ಮಾತ್ರವಲ್ಲ, ಬೇರೆ ನಾಗಗಳು ಗರುಡನಿಗೆ ಅರ್ಪಿಸಿದ ಕಾಣಿಕೆಗಳನ್ನು ತಾನೇ ಅಪಹರಿಸಿ ಬಿಡುತ್ತಿದ್ದನು. ಅವನಿಗೆ 101 ಹೆಡೆಗಳಿದ್ದವು ಮತ್ತು ಅವನ ವಿಷವು ಅತ್ಯಂತ ತೀಕ್ಷ್ಣವಾಗಿತ್ತು. ಅವನಿಗೆ ಗರುಡನನ್ನು ಕಂಡರೆ ತಿರಸ್ಕಾರ ಬುದ್ಧಿ ಇದ್ದಿತು. ತನಗೆ ಸಲ್ಲಬೇಕಾದ ಕಾಣಿಕೆಯನ್ನು ಕಾಳಿಯನು ಅಪಹರಿಸುತ್ತಿರುವನೆಂಬ ವಿಷಯವನ್ನು ತಿಳಿದ ಗರುಡನು ಕೋಪದಿಂದ ಕಾಳಿಯನನ್ನು ಆಕ್ರಮಿಸಿದನು. ಕಾಳಿಯನು ತನ್ನ 101 ಹೆಡೆಗಳನ್ನು ಬಿಚ್ಚಿಕೊಂಡು ವಿಷವನ್ನು ಉಗುಳುತ್ತಾ ಗರುಡನನ್ನು ಎದುರಿಸಿದನು. ಆಗ ಮಹಾಬಲಶಾಲಿಯಾದ ಭಗವಂತನ ವಾಹನವಾದ ಗರುಡನು ತನ್ನ ಬಂಗಾರ ಬಣ್ಣದ ರೆಕ್ಕೆಗಳಿಂದ ಕಾಳಿಯನ ಹೆಡೆಗಳ ಮೇಲೆ ಬಲವಾಗಿ ಬಡಿದನು. ಆ ಪ್ರಹಾರಕ್ಕೆ ಕಾಳಿಯನ ಆರ್ಭಟವೆಲ್ಲವೂ ಉಡುಗಿ ಹೋಯಿತು. ಅವನು ಗರುಡನಿಗೆ ಬಹಳವಾಗಿ ಭಯಪಟ್ಟು ಆ ಸ್ಥಳವನ್ನೇ ಬಿಟ್ಟು ಓಡಿಹೋದನು. ಯಮುನಾ ನದಿಯ ಮಡುವಿನಲ್ಲಿ ತನ್ನ ಪರಿವಾರದೊಂದಿಗೆ ಬಂದು ನೆಲೆಸಿದನು. ಹಿಂದೊಮ್ಮೆ ಗರುಡನು ಆ ಮಡುವಿನಲ್ಲಿದ್ದ ಮೀನುಗಳನ್ನು ತಿನ್ನಲು ಹೋದನು. ಅಲ್ಲಿಯೇ ತಪೋನಿರತರಾಗಿದ್ದ ಸೌಭರಿ ಮಹರ್ಷಿಯು ಬೇಡವೆಂದು ತಡೆದರೂ ಹಸುವಿನಿಂದ ಪೀಡಿತನಾದ ಗರುಡನು ಒಂದು ದೊಡ್ಡ ಮೀನನ್ನು ಹಿಡಿದು ತಿಂದುಬಿಟ್ಟನು. ಅದು ಮೀನುಗಳ ರಾಜನಾಗಿತ್ತು. ತಮ್ಮ ರಾಜನ ಮರಣಕ್ಕಾಗಿ ಆ ಮೀನುಗಳು ದುಃಖಿಸುತ್ತಿರುವುದನ್ನು ನೋಡಿ ಪರಮ ದಯಾಳುವಾದ ಸೌಭರಿ ಮಹರ್ಷಿಯು ಇನ್ನು ಮುಂದೆ ಗರುಡನು ಈ ಮಡುವಿನಲ್ಲಿರುವ ಮೀನುಗಳನ್ನು ಭಕ್ಷಿಸಲು ಬಂದರೆ ಅವನು ಒಡನೆಯೇ ಮರಣ ಹೊಂದುತ್ತಾನೆ. ಹೀಗೆ ಹೇಳಿ ಮೀನುಗಳಿಗೆ ಅಭಯ ಕೊಟ್ಟನು. ಈ ವಿಷಯವು ಕಾಳಿಯನಿಗೆ ತಿಳಿದಿತ್ತು. ಅವನು ಇಲ್ಲಿ ಬಂದು ನೆಲೆಸಲು ಅದೇ ಕಾರಣವಾಗಿತ್ತು. ಕೃಷ್ಣನು ಎಲ್ಲರ ಕ್ಷೇಮಕ್ಕಾಗಿ ಕಾಳಿಯನನ್ನು ಅಲ್ಲಿಂದ ಓಡಿಸಬೇಕೆಂದು ನಿಶ್ಚಯಿಸಿದನು. ಒಡನೆಯೇ ಕೃಷ್ಣನು ಸೊಂಟಕ್ಕೆ ವಸ್ತ್ರವನ್ನು ಬಿಗಿದು ಹತ್ತಿರದಲ್ಲಿದ್ದ ಒಂದು ದೊಡ್ಡ ಕದಂಬ ವೃಕ್ಷವನ್ನು ಹತ್ತಿ ಮಡುವಿನೊಳಕ್ಕೆ ಧುಮುಕಿಬಿಟ್ಟನು. ಮದಿಸಿದ ಆನೆಯಂತೆ ನೀರಿಗೆ ಬಿದ್ದ ಕೃಷ್ಣನು ತನ್ನ ದುಂಡಾದ ತೋಳುಗಳಿಂದ ನೀರನ್ನು ಬಡಿಯುತ್ತಾ ಅಲ್ಲೋಲ ಕಲ್ಲೋಲಗೊಳಿಸಿಬಿಟ್ಟನು. ಆ ಘೋರ ಶಬ್ದವನ್ನು ಕೇಳಿ ಕಾಳಿಯನು ಕೋಪದಿಂದ ವೇಗವಾಗಿ ಕೃಷ್ಣನಿದ್ದಲ್ಲಿಗೆ ಬಂದನು.
ನಿರ್ಭಯವಾಗಿ ಆ ನೀರಿನಲ್ಲಿ ಈಜಾಡುತ್ತಿದ್ದ ಕೃಷ್ಣನನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು. ಹಿಂದೆ ಮುಂದೆ ಯೋಚಿಸದೆ ಕೃಷ್ಣನ ಮೈಯನ್ನು ಸುತ್ತಿಕೊಂಡು ಕಚ್ಚಲು ಪ್ರಾರಂಭಿಸಿದನು. ನಾಗವು ತನ್ನನ್ನು ಸುತ್ತಿಕೊಳ್ಳಲು ಕೃಷ್ಣನು ಏನೂ ಮಾಡದೆ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಬಿಟ್ಟನು. ಇದನ್ನು ನೋಡಿ ಗೋಪಬಾಲಕರಿಗೆಲ್ಲ ಬಹಳ ಭಯವೂ ದುಃಖವೂ ಉಂಟಾಯಿತು. ಹಸುಕರುಗಳು ಎತ್ತುಗೂಳಿಗಳು ಹಾವಿನಿಂದ ಸುತ್ತಲ್ಪಟ್ಟಿದ್ದ ಕೃಷ್ಣನನ್ನು ನೋಡುತ್ತಾ ಸಂಕಟದಿಂದ ಕೂಗಿಕೊಳ್ಳುತ್ತಿದ್ದುವು. ಇತ್ತ ವೃಂದಾವನದಲ್ಲಿ ಏನೋ ಅನಿಷ್ಟ ಉಂಟಾಗಿದೆ ಎಂಬ ಸೂಚನೆ ಕೊಡುವ ಅಪಶಕುನಗಳಾದವು. ಭೂಮಿಯು ಕಂಪಿಸಿತು. ಗಂಡಸರ ಎಡಭಾಗವು ಹೆಂಗಸರ ಬಲಭಾಗವು ಅದರತೊಡಗಿದವು. ನಂದಗೋಪನೆ ಮುಂತಾದವರು ಬಹಳ ಭಯಗೊಂಡರು. ಬಲರಾಮನನ್ನು ಬಿಟ್ಟು ಕೃಷ್ಣನೊಬ್ಬನೇ ಹಸುಗಳನ್ನು ಮೇಯಿಸಲು ಹೋಗಿರೋನೆಂಬ ವಿಷಯ ತಿಳಿದು ಅವರಿಗೆ ಇನ್ನೂ ಹೆದರಿಕೆಯಾಯಿತು. ಎಲ್ಲರೂ ಎಲ್ಲವನ್ನೂ ಮರೆತು ಮಾಡುತ್ತಿದ್ದ ಕೆಲಸಗಳನ್ನೂ ಅರ್ಧದಲ್ಲಿಯೇ ಬಿಟ್ಟು ಕೃಷ್ಣನನ್ನು ಹುಡುಕುತ್ತಾ ಹೊರಟರು. ಕೃಷ್ಣನ ಹೆಜ್ಜೆಗಳ ಗುರುತು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಕೃಷ್ಣನ ಹೆಜ್ಜೆಗಳಲ್ಲಿ ಕಮಲ, ವಜ್ರಾಯುಧ, ಅಂಕುಶ, ಧ್ವಜ ಮತ್ತು ನವಧಾನ್ಯ ಇವುಗಳ ಚಿಹ್ನೆಗಳು ಸ್ಪಷ್ಟವಾಗಿದ್ದುವು. ಎಲ್ಲರೂ ಹೆಜ್ಜೆಗಳ ಗುರುತನ್ನೇ ಅನುಸರಿಸಿ ಯಮುನಾ ತೀರಕ್ಕೆ ಬಂದರು. ದೂರದಿಂದಲೇ ಕೃಷ್ಣನು ಸರ್ಪದಿಂದ ಕಟ್ಟಿ ಹಾಕಲ್ಪಟ್ಟಿರುವುದನ್ನು, ಗೋಪಬಾಲಕರು ಮೂರ್ಛಿತರಾಗಿ ಬಿದ್ದಿರುವುದನ್ನು, ಹಸು ಕರುಗಳು ಕಿರಿಚಿಕೊಳ್ಳುತ್ತಿರುವುದನ್ನು ನೋಡಿದರು. ಅಂತಹ ದೃಶ್ಯವನ್ನು ನೋಡಿದೊಡನೆಯೇ ನಂದನೆ ಮೊದಲಾದವರು ಬಹಳ ದುಃಖದಿಂದ ಮೂರ್ಛೆ ಹೋಗಿ ಕೆಳಗೆ ಬಿದ್ದರು. ಯಶೋದೆಯು ತಾನೂ ನದಿಯೊಳಗೆ ಬೀಳಲೆಂದು ಓಡಿದಳು. ಆದರೆ ಇತರ ಗೋಪಿಯರು ಅವಳನ್ನು ಹಿಡಿದು ನಿಲ್ಲಿಸಿದರು. ನಂದನೆ ಮುಂತಾದವರು ನದಿಯೊಳಗೆ ಬೀಳಲು ಹೋದಾಗ ಬಲರಾಮನು ಅವರನ್ನು ತಡೆದು ನಿಲ್ಲಿಸಿದನು. ಅವನಿಗೆ ಕೃಷ್ಣನ ಪ್ರಭಾವವು ಚೆನ್ನಾಗಿ ತಿಳಿದಿತ್ತು. ಕೃಷ್ಣನು ತನ್ನ ತಂದೆ ತಾಯಿಗಳು, ಬಂಧುಗಳು, ಗೆಳೆಯರು, ತನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಗೋಪಿಯರು, ಪಶುಗಳು ಬಹಳ ಭಯಗೊಂಡಿರುವುದನ್ನು, ದುಃಖಿಸುತ್ತಿರುವುದನ್ನು ನೋಡಿ ಸ್ವಲ್ಪವೂ ಪ್ರಯಾಸವಿಲ್ಲದೆ ಸುಲಭವಾಗಿ ಕಾಳಿಯನ ಬಂಧನದಿಂದ ಬಿಡಿಸಿಕೊಂಡನು. ಕೃಷ್ಣನು ತನ್ನ ಹಿಡಿತದಿಂದ ಬಿಡಿಸಿಕೊಂಡುದನ್ನು ನೋಡಿ ಕಾಳಿಯನಿಗೆ ಬಹಳ ಕೋಪ ಬಂದಿತು. ಅವನು ನೇರವಾಗಿ ಸೆಟೆದು ನಿಂತು ತನ್ನ ಹೆಡೆಗಳನ್ನು ಬಿಚ್ಚಿಕೊಂಡು ವಿಷದ ಬಾಣಗಳಂತೆ ಮೂಗಿನ ಹೊಳ್ಳೆಗಳಿಂದ ಬಿಸಿ ಉಸಿರನ್ನು ಬಿಡುತ್ತಾ ಉರಿಯುವ ಪಂಜಿನಂತಹ ಕಣ್ಣುಗಳಿಂದ ಕೃಷ್ಣನನ್ನು ದಿಟ್ಟಿಸಿ ನೋಡುತ್ತಿದ್ದನು. ತನ್ನ ಎರಡೆರಡು ನಾಲಿಗೆಗಳಿಂದ ಕಟವಾಯಿಗಳನ್ನು ನೆಕ್ಕುತ್ತಾ ವಿಷಜ್ವಾಲೆಯನ್ನು ಕಾರುತ್ತಿದ್ದನು. ಕೃಷ್ಣನು ಕಾಳಿಯನು ಪರಸ್ಪರ ಒಬ್ಬರನ್ನೊಬ್ಬರು ಹಿಡಿಯಲು ಹೊಂಚು ಹಾಕುತ್ತಾ ಸುತ್ತುತ್ತಿದ್ದರು. ಕ್ರಮೇಣ ಕಾಳಿಯನು ಆಯಾಸಗೊಂಡನು. ಸಮಯ ನೋಡಿ ಕೃಷ್ಣನು ಛಂಗನೆ ಹಾರಿ ಕಾಳಿನ ಹೆಡೆಗಳ ಮೇಲೆ ನಿಂತನು. ಒಂದು ಕೈಯಲ್ಲಿ ಕಾಳಿನ ಬಾಲವನ್ನು ತಿರುಚಿ ಹಿಡಿದು ಹೆಡೆಗಳ ಮೇಲೆ ನರ್ತಿಸತೊಡಗಿದನು. ಅವನು ಸುಂದರವಾಗಿ ನಾಟ್ಯವಾಡುತ್ತಿದ್ದಾಗ ಆಕಾಶದಲ್ಲಿ ಗಂಧರ್ವರು, ಅಪ್ಸರೆಯರು ವಾದ್ಯಗಳನ್ನು ನುಡಿಸುತ್ತಾ ಹಾಡುತ್ತಿದ್ದರು. ಕಾಳಿಯನ ಯಾವ ಹೆಡೆಯು ಕೋಪದಿಂದ ಮೇಲಕ್ಕೆ ಏಳುತ್ತಿತ್ತೋ ಅದನ್ನು ಕೃಷ್ಣನು ನಾಟ್ಯವಾಡುತ್ತಾ ಮೆಟ್ಟಿಬಿಡುತ್ತಿದ್ದನು. ಕಾಳಿಯನ ಹೆಡೆಗಳಲ್ಲಿದ್ದ ಕೆಂಪು ರತ್ನಗಳ ಕಾಂತಿಯಿಂದ ಕೃಷ್ಣನ ಪಾದಗಳು ಕೆಂಪಾಗಿ ಕಾಣುತ್ತಿದ್ದವು. ಕೃಷ್ಣನ ಕುಣಿತದಿಂದ ಕಾಳಿಯನ ಹೆಡೆಗಳು ಬಹಳ ಗಾಯಗೊಂಡು ಅವನು ಮೂರ್ಛೆ ಹೋದನು. ಪುನಃ ಎಚ್ಚೆತ್ತು ಗಟ್ಟಿಯಾಗಿ ಬುಸುಗುಟ್ಟಿದನು. ಕಣ್ಣುಗಳಿಂದ ವಿಷವನ್ನೇ ಸುರಿದನು. ಕಡೆಗೆ ಕಾಳಿಯನಾಗನ ಶಕ್ತಿಯೆಲ್ಲವೂ ಉಡುಗಿ ಹೋಯಿತು. ಅವನ ಮೂಗು ಬಾಯಿಗಳಿಂದ ರಕ್ತ ಸುರಿಯಲಾರಂಭಿಸಿತು. ಕಾಳಿಯನಾಗನು ಸೋತು ಸೊಪ್ಪಾದನು. ಅವನಿಗೆ ಬಹಳ ಭಯವಾಯಿತು. ಅವನು ಮೂರ್ಛಿತನಾದನು. ಕಾಳಿಯನಾಗನ ಹೆಂಡತಿಯರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಕೃಷ್ಣನಿಗೆ ನಮಸ್ಕರಿಸಿ ತಮ್ಮ ಗಂಡನಾದ ಕಾಳಿಯನಾಗನನ್ನು ಕೊಲ್ಲಕೂಡದೆಂದು ಬೇಡಿಕೊಂಡರು. ಕಾಳಿಯನಾಗನು ಮೂರ್ಛೆ ತಿಳಿದ ನಂತರ ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಕೃಷ್ಣನಿಗೆ ನಮಸ್ಕರಿಸಿದನು. ಕೃಷ್ಣನು ಕಾಳಿಯನಿಗೆ ಅಭಯವನ್ನು ಕೊಟ್ಟು ಹೇಳಿದನು, ಕಾಳಿಯ, ಇನ್ನು ನೀನು ಈ ಮಡುವಿನಲ್ಲಿರಬಾರದು. ನಿನ್ನ ಬಂಧು ಬಾಂಧವರೊಡನೆ ಸಮುದ್ರಕ್ಕೆ ಹೊರಟು ಹೋಗು. ನಿನಗೆ ಗರುಡನಿಂದ ಇನ್ನೂ ಭಯವಿಲ್ಲ. ನಿನ್ನ ಹೆಡೆಯ ಮೇಲೆ ನನ್ನ ಹೆಜ್ಜೆಯ ಗುರುತನ್ನು ನೋಡಿ ಅವನು ನಿನ್ನನ್ನೇನೂ ಮಾಡಲಾರನು. ಕಾಳಿಯನಾಗನು ಹಾಗೆಯೇ ಆಗಲೆಂದು ಹೇಳಿ ತನ್ನವರೊಡನೆ ಸಮುದ್ರದ ಮಧ್ಯದಲ್ಲಿದ್ದ ರಮಣಕವೆಂಬ ದ್ವೀಪಕ್ಕೆ ಹೋಗಿ ನೆಲೆಸಿದನು. ಅವನಿದ್ದ ಮಡುವಿನ ಜಲವು ಶುದ್ಧವಾಗಿ ಎಲ್ಲರಿಗೂ ಸೇವಿಸಲು ಯೋಗ್ಯವಾಯಿತು. ಹೀಗೆಯೇ ಇರಲು ಒಮ್ಮೆ ಬೃಂದಾವನದ ಗೋಪಾಲಕರೆಲ್ಲರೂ ಇಂದ್ರಯಜ್ಞಕ್ಕೆ ಸಿದ್ಧತೆಗಳನ್ನು ಮಾಡತೊಡಗಿದರು. ಕೃಷ್ಣನು ಇದೆಲ್ಲವನ್ನೂ ಗಮನಿಸಿ
ತಂದೆಯಾದ ನಂದಗೋಪನನ್ನು ಕೇಳಿದನು. ಅಪ್ಪ, ಇದೇನನ್ನು ನಡೆಸಲು ಸಿದ್ಧ ಮಾಡಿಕೊಳ್ಳುತ್ತಿರುವಿರಿ? ಇದು ಯಾವ ಹಬ್ಬ? ಇದರ ಉದ್ದೇಶವೇನು? ಇದರ ಫಲವೇನು? ಯಾರ ಪ್ರೀತಿಗಾಗಿ ಈ ಉತ್ಸವವನ್ನು ಆಚರಿಸುತ್ತಿರುವಿರಿ? ನಂದಗೋಪನು ಹೇಳುತ್ತಾನೆ, ಮಗು ಕೃಷ್ಣ, ಇದು ಇಂದ್ರನ ಪ್ರೀತಿಗಾಗಿ ಮಾಡುವ ಯಜ್ಞವಪ್ಪ. ಇಂದ್ರನು ಮಳೆಗೆರೆಯುತ್ತಾನೆ. ಆ ಮಳೆಯಿಂದ ಎಲ್ಲ ಪ್ರಾಣಿಗಳಿಗೂ ತೃಪ್ತಿಯನ್ನುಂಟು ಮಾಡುವ, ಎಲ್ಲರೂ ಸುಖವಾಗಿ ಜೀವಿಸಲು ಅವಶ್ಯಕವಾಗಿ ಬೇಕಾಗುವ ನೀರು ಸಿಗುತ್ತದೆ. ಇಂದ್ರನು ಮೋಡಗಳ ಮೂಲಕವಾಗಿ ಸುರಿಸುವ ನೀರಿನಿಂದಲೇ ಈ ಜಗತ್ತು ಬದುಕುತ್ತಿದೆ. ಅದರಿಂದಲೇ ಅವನ ಅನುಗ್ರಹದಿಂದ ಉತ್ಪನ್ನವಾದ ಸಾಮಗ್ರಿಗಳಿಂದ ಅವನ ತೃಪ್ತಿಗಾಗಿ ಯಜ್ಞ ಮಾಡಿ ಉಳಿದುದನ್ನು ಅವನ ಪ್ರಸಾದವೆಂದು ನಾವು ಉಪಯೋಗಿಸಬೇಕು. ಇದು ಬಹಳ ಹಿಂದಿನ ಕಾಲದಿಂದ ನಮ್ಮ ಹಿರಿಯರು ನಡೆಸಿಕೊಂಡು ಬಂದ ಪದ್ಧತಿಯಪ್ಪ. ತನ್ನಿಂದಲೇ ಎಲ್ಲವೂ ನಡೆಯುವುದೆಂಬ, ತನ್ನನ್ನು ಎಲ್ಲರೂ ಪೂಜಿಸಬೇಕೆಂಬ ಭಾವನೆಯಿಂದ ಇಂದ್ರನಿಗೆ ಗರ್ವವು ಬಂದಿದೆ ಎಂಬ ವಿಷಯವು ಕೃಷ್ಣನಿಗೆ ತಿಳಿದಿತ್ತು. ಅವನು ಇಂದ್ರನ ಗರ್ವವನ್ನು ಮುರಿದು ಅವನಿಗೆ ಒಳ್ಳೆಯದನ್ನು ಮಾಡಬೇಕೆಂದು ನಿಶ್ಚಯಿಸಿ ತಂದೆಯಾದ ನಂದಗೋಪನಿಗೆ ಹೇಳಿದನು. ಅಪ್ಪ, ನನ್ನ ಮಾತನ್ನು ಕೇಳಿ. ನಮ್ಮದೆನ್ನುವ ಯಾವುದೇ ರಾಜ್ಯವಾಗಲಿ, ಪಟ್ಟಣವಾಗಲಿ, ಊರಾಗಲಿ, ಹಳ್ಳಿಯಾಗಲಿ ಇರುವುದಿಲ್ಲ. ನಾವು ವನವಾಸಿಗಳು. ಈ ವನ ಮತ್ತು ಪರ್ವತಗಳೇ ನಮ್ಮ ವಾಸಸ್ಥಾನ, ನಮ್ಮ ಸರ್ವಸ್ವವೂ ಆಗಿದೆ. ಇವುಗಳೇ ನಮಗೆ ಪ್ರತ್ಯಕ್ಷ ದೈವಗಳಾಗಿವೆ. ಇವುಗಳನ್ನು ಬಿಟ್ಟು ಬೇರೆ ದೈವವನ್ನು ಏಕೆ ಪೂಜಿಸಬೇಕು? ನಾವು ಗೋವುಗಳು, ಬ್ರಾಹ್ಮಣರು ಮತ್ತು ಪರ್ವತ ಇವುಗಳನ್ನು ಪೂಜಿಸಿ ಯಜ್ಞ ಮಾಡೋಣ. ಇದರಿಂದ ನಮಗೆ ಖಂಡಿತವಾಗಿ ಒಳ್ಳೆಯದಾಗುತ್ತದೆ. ಇಂದ್ರಯಾಗಕ್ಕೆ ಯಾವ ಸಾಮಗ್ರಿಗಳು ಸಿದ್ಧವಾಗಿವೆಯೋ ಅವುಗಳಿಂದಲೇ ಗೋವುಗಳ, ಬ್ರಾಹ್ಮಣರ, ಗೋವರ್ಧನ ಪರ್ವತದ ಪೂಜೆ ಮಾಡೋಣ. ಈ ಯಾಗಕ್ಕಾಗಿ ಗೋಧಿಯಿಂದ ಮಾಡಿದ ತಿಂಡಿಗಳನ್ನು, ಕಜ್ಜಾಯಗಳನ್ನು, ಚಕ್ಕುಲಿಗಳನ್ನು, ಪಾಯಸ ಮೊದಲುಗೊಂಡು ತವ್ವೆಯವರೆಗಿನ ಬಗೆ ಬಗೆಯ ಅಡಿಗೆಗಳನ್ನು ಸಿದ್ಧಪಡಿಸಿರಿ ಎಂದು ಕರೆದು ಎಲ್ಲ ಹಸುಗಳ ಹಾಲನ್ನು ಕೂಡಿ ಹಾಕಿರಿ. ಮೊದಲು ಬ್ರಾಹ್ಮಣರು ಅಗ್ನಿಯಲ್ಲಿ ಚೆನ್ನಾಗಿ ಹೋಮ ಮಾಡಲಿ. ಅನಂತರ ಅವರಿಗೆ ಭೋಜನ ಮಾಡಿಸಿ, ಅನಂತರ ಉಳಿದವರಿಗೆ ಊಟಕ್ಕೆ ಬಿಡಿಸೋಣ. ಆಮೇಲೆ ಚೆನ್ನಾಗಿ ಸ್ನಾನ ಮಾಡಿಸಿ ಸಿಂಗರಿಸಿದ ಗೋವುಗಳಿಗೆ ಹುಲ್ಲು ತಿಂಡಿ ತಿನ್ನಿಸಿ ನೀರು ಕುಡಿಸಿ ಪೂಜಿಸೋಣ. ಅನಂತರ ಗೋವರ್ಧನಗಿರಿಯನ್ನು ಪೂಜಿಸೋಣ. ಬಳಿಕ ನಾವು ಊಟ ಮಾಡಿ ಗಂಧವನ್ನು ಹಚ್ಚಿಕೊಂಡು ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ಅಗ್ನಿಗಳಿಗೂ, ಬ್ರಾಹ್ಮಣರಿಗೂ, ಗೋವುಗಳಿಗೂ, ಗೋವರ್ಧನಗಿರಿಗೂ ಪ್ರದಕ್ಷಿಣೆ ಹಾಕೋಣ. ಕೃಷ್ಣನು ಹೇಳಿದುದನ್ನು ಕೇಳಿ ನಂದಗೋಪನೆ ಮೊದಲಾದವರು ಸಂತೋಷದಿಂದ ಒಪ್ಪಿಕೊಂಡು ಹಾಗೇ ಮಾಡೋಣ ಎಂದು ಹೇಳಿ ಕೃಷ್ಣನು ಹೇಗೆ ಹೇಳಿದನೋ ಅದೇ ರೀತಿಯಲ್ಲಿ ಎಲ್ಲವನ್ನೂ ಮಾಡಲು ಪ್ರಾರಂಭಿಸಿದರು. ಬ್ರಾಹ್ಮಣರಿಂದ ಸ್ವಸ್ತಿ ವಾಚನ ಮಾಡಿಸಿ ಯಥಾವಿಧಿಯಾಗಿ ಹೋಮ ಮಾಡಿಸಿದರು. ಬಳಿಕ ಅವರಿಗೆ ಭೋಜನ ಮಾಡಿಸಿ ದಕ್ಷಿಣೆಯೊಡನೆ ಗೋವುಗಳನ್ನೂ ದಾನ ಮಾಡಿದರು. ಅನಂತರ ಗೋವರ್ಧನಗಿರಿಯ ಸುತ್ತಲೂ ಬಲಿಗಳನ್ನಿಟ್ಟು ಹಸುಗಳಿಗೆ ಹುಲ್ಲು ತಿನ್ನಿಸಿ ಅವುಗಳನ್ನು ಮುಂದೆ ಮಾಡಿಕೊಂಡು ಗಿರಿ ಪ್ರದಕ್ಷಿಣೆ ಮಾಡಿದರು. ಗೋಪಿಯರು ಕೂಡ ಆಭರಣಗಳನ್ನು ಹಾಕಿಕೊಂಡು ಎತ್ತಿನ ಗಾಡಿಗಳಲ್ಲಿ ಕುಳಿತು ಕೃಷ್ಣನ ಲೀಲೆಗಳನ್ನು ಹಾಡುತ್ತಾ ಗಿರಿ ಪ್ರದಕ್ಷಿಣೆ ಮಾಡಿದರು. ಶ್ರೀಕೃಷ್ಣನು ಗೋಪಾಲಕರ ವಿಶ್ವಾಸ ನಂಬಿಕೆಗಳನ್ನು ಹೆಚ್ಚಿಸಲು ತಾನೇ ದೊಡ್ಡದಾದ ದೇವತಾಕಾರವನ್ನು ತಾಳಿ ಗೋವರ್ಧನಗಿರಿಯ ಮೇಲೆ ಕುಳಿತು, ನಾನೇ ಗಿರಿರಾಜನಾದ ಗೋವರ್ಧನನಾಗಿದ್ದೇನೆ, ಪೂಜೆಯಿಂದ ನಾನು ಪ್ರೀತನಾಗಿದ್ದೇನೆ ಎಂದು ಹೇಳುತ್ತಾ ಸುತ್ತಲೂ ಇಟ್ಟಿದ್ದ ಬಲಿಯನ್ನು ತಾನೇ ಭಕ್ಷಿಸಿಬಿಟ್ಟನು. ಇಷ್ಟೇ ಅಲ್ಲ, ಶ್ರೀಕೃಷ್ಣನು ಗೋಪಿಯರೊಡನೆ ಸೇರಿ ತನ್ನದೇ ಆಗಿದ್ದ ಗಿರಿರಾಜನ ಸ್ವರೂಪಕ್ಕೆ ತಾನೇ ನಮಸ್ಕಾರ ಮಾಡುತ್ತಾ ಹೇಳಿದನು, ಅದೋ ನೋಡಿರಿ, ಈ ಗೋವರ್ಧನಗಿರಿಯು ದೇವತಾ ರೂಪವನ್ನು ಧರಿಸಿ ನಮ್ಮ ಕಣ್ಣೆದುರಿಗೆ ಬಂದು ನಮ್ಮನ್ನು ಅನುಗ್ರಹಿಸುತ್ತಿದೆ. ಈ ರೀತಿ ನಂದಗೋಪಾದಿಗಳು ಗೋವರ್ಧನಗಿರಿಯನ್ನು, ಗೋವುಗಳನ್ನು, ಬ್ರಾಹ್ಮಣರನ್ನು ಪೂಜಿಸಿ ಹಬ್ಬವನ್ನು ಮುಗಿಸಿ ಬೃಂದಾವನಕ್ಕೆ ಹಿಂದಿರುಗಿದರು. ಬೃಂದಾವನದಲ್ಲಿದ್ದ ಗೋಪರು ಕೃಷ್ಣನ ಮಾತನ್ನು ಕೇಳಿ ತನ್ನ ಪೂಜೆಯನ್ನು ನಿಲ್ಲಿಸಿಬಿಟ್ಟರೆಂಬ ವಿಷಯವನ್ನು ಗಮನಿಸಿ ಇಂದ್ರನಿಗೆ ಬಹಳ ಕೋಪವು ಬಂದಿತು. ಅವನು ಪ್ರಳಯ ಕಾಲದಲ್ಲಿ ಮಾತ್ರ ಕಂಡುಬರುವ ಸಂವರ್ತಕಗಳೆಂಬ ಮೇಘಗಳನ್ನು ಕರೆದು ಹೇಳಿದನು, ಕಾಡು ಮನುಷ್ಯರಾದ ಈ ಗೊಲ್ಲರ ಕೆಚ್ಚನ್ನು ನೋಡಿ, ಇವರಿಗೆ ಐಶ್ವರ್ಯ ಮದದಿಂದ ತಲೆ ತಿರುಗಿದೆ.
ಇನ್ನೂ ಹುಡುಗನಾದ ಏನೇನೂ ತಿಳಿಯದ ಬಾಯಿಗೆ ಬಂದಂತೆ ಮಾತನಾಡುವ ತನ್ನನ್ನು ತಾನೇ ಮಹಾಪಂಡಿತನೆಂದು ಭಾವಿಸಿಕೊಂಡು ಬಿಟ್ಟಿರುವ ಆ ಪೋರ ಕೃಷ್ಣನ ಮಾತನ್ನು ಕೇಳಿಕೊಂಡು ನನ್ನ ಪೂಜೆಯನ್ನು ನಿಲ್ಲಿಸಿದರಲ್ಲವೇ? ಇವರಿಗೆ ತಕ್ಕ ಶಾಸ್ತಿಯಾಗಲೇಬೇಕು. ಸಂವರ್ತಕ ಮೇಘಗಳೇ, ನೀವೀಗಲೇ ಬೃಂದಾವನಕ್ಕೆ ಹೋಗಿ ಒನಕೆಯಷ್ಟು ದಪ್ಪವಾದ ನೀರಿನ ಧಾರೆಗಳಿಂದ ಅದನ್ನು ಮುಳುಗಿಸಿಬಿಡಿ. ಗೋವುಗಳೇ ಅವರ ಐಶ್ವರ್ಯವಲ್ಲವೇ? ಅವುಗಳನ್ನೇ ನಾಶಪಡಿಸಿದರೆ ಅವರು ಗತಿಗೆಟ್ಟವರಾಗಿ ಬುದ್ಧಿ ಕಲಿಯುತ್ತಾರೆ. ನೀವು ನಡೆಯಿರಿ, ನಾನು ನಿಮ್ಮ ಹಿಂದೆ ಐರಾವತವನ್ನು ಹತ್ತಿ ಬರುತ್ತೇನೆ. ಇಂದ್ರನು ಮೇಘಗಳ ಕಟ್ಟನ್ನು ಬಿಚ್ಚಿ ಕಳುಹಿಸಿ ತಾನೂ ಅವುಗಳನ್ನು ಹಿಂಬಾಲಿಸಿದನು. ಆ ಮೇಘಗಳು ವೇಗವಾಗಿ ವೃಂದಾವನಕ್ಕೆ ಹೋಗಿ ಒನಕೆಯಷ್ಟು ದಪ್ಪವಾದ ಧಾರೆಗಳಿಂದ ಮಳೆಗೆರೆಯಲಾರಂಭಿಸಿದವು. 4 ದಿಕ್ಕುಗಳಲ್ಲೂ ಮಿಂಚು ಪ್ರಕಾಶಿಸತೊಡಗಿತು. ಕಿವಿಗಳು ಒಡೆದು ಹೋಗುವಂತೆ ಗುಡುಗುಗಳು ಮೊಳಗತೊಡಗಿತು. ಸಿಡಿಲುಗಳು ಭಯಂಕರವಾಗಿ ಬಡಿದು ಬೆಂಕಿ ಹೊತ್ತಿಕೊಳ್ಳತೊಡಗಿತು. ಪ್ರವಾಹದಲ್ಲಿ ವೃಂದಾವನವೇ ಕೊಚ್ಚಿ ಹೋಗತೊಡಗಿತು. ಎಲ್ಲರೂ ಹೆದರಿಕೆಯಿಂದ ಕಂಗಾಲಾದರು. ಆಲಿಕಲ್ಲುಗಳಿಂದಲೂ ನೀರಿನಿಂದಲೂ ವೇಗವಾಗಿ ಬೀಸುತ್ತಿದ್ದ ತಣ್ಣಗಿನ ಗಾಳಿಯಿಂದಲೂ ಎಲ್ಲರೂ ನಡುಗುತ್ತಿದ್ದರು. ಇದೆಲ್ಲವನ್ನೂ ನೋಡಿ ಕೃಷ್ಣನು ಇದಕ್ಕೆ ಇಂದ್ರನ ಕೋಪವೇ ಕಾರಣವೆಂದು ತಿಳಿದನು. ಶ್ರೀಕೃಷ್ಣನು ತನ್ನನ್ನೇ ನಂಬಿಕೊಂಡಿರುವ ಬ್ರಜವಾಸಿಗಳನ್ನು ಇಂದ್ರನ ಕೋಪದಿಂದ ರಕ್ಷಿಸಲು ಸಂಕಲ್ಪಿಸಿ ತನ್ನ ಒಂದೇ ಕೈಯಿಂದ ಲೀಲಾಜಾಲವಾಗಿ ನಾಯಿ ಕೊಡೆಯನ್ನು ಎತ್ತುವಂತೆ ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದನು. ಅನಂತರ ಎಲ್ಲ ಗೋಪರಿಗೂ ಕೂಗಿ ಹೇಳಿದನು, ಅಮ್ಮ, ಅಪ್ಪ, ಬಂಧುಗಳೇ, ನನ್ನ ಮಾತನ್ನು ಕೇಳಿರಿ. ನೀವೆಲ್ಲರೂ ನಿಮ್ಮ ಗೋವುಗಳೊಡನೆ ಇತರ ಸಾಮಗ್ರಿಗಳನ್ನು ತೆಗೆದುಕೊಂಡು ನಾನು ಎತ್ತಿ ಹಿಡಿದಿರುವ ಈ ಗಿರಿಯ ತಳಭಾಗಕ್ಕೆ ಬಂದು ಯಾವ ಶಂಕೆಯೂ ಇಲ್ಲದೆ ಕುಳಿತುಕೊಳ್ಳಿರಿ. ನನ್ನ ಕೈಯಿಂದ ಈ ಗಿರಿಯು ಜಾರಿ ಬೀಳುವುದೆಂಬ ಭಯಬೇಡ. ಇಂದ್ರನ ಕೋಪದಿಂದುಂಟಾದ ಈ ವಿನಾಶಕಾರಿ ಮಳೆ ಗಾಳಿಗಳಿಂದ ನಿಮ್ಮನ್ನು ರಕ್ಷಿಸಲು ಈ ಯುಕ್ತಿಯನ್ನು ಮಾಡಿದ್ದೇನೆ. ಕೃಷ್ಣನ ಮಾತುಗಳನ್ನು ಕೇಳಿ ವ್ರಜವಾಸಿಗಳೆಲ್ಲರಿಗೂ ಧೈರ್ಯ ಉಂಟಾಯಿತು. ಅವರೆಲ್ಲರೂ ತಮ್ಮ ತಮ್ಮ ಗೋವುಗಳೊಡನೆಯೂ ಸಾಮಗ್ರಿಗಳೊಡನೆಯೂ ಆ ಗಿರಿಯ ತಳಭಾಗಕ್ಕೆ ಬಂದು ಸುಮ್ಮನೆ ಕುಳಿತರು. ಶ್ರೀಕೃಷ್ಣನು 7 ದಿವಸಗಳವರೆಗೆ ನಿಂತ ಸ್ಥಳದಿಂದ ಕದಲದೆ ಹಸಿವು ಬಾಯಾರಿಕೆಗಳನ್ನು ಮರೆತು ಗಿರಿಯನ್ನೆತ್ತಿಕೊಂಡು ನಿಂತೇ ಇದ್ದನು. ಶ್ರೀಕೃಷ್ಣನ ಈ ಯೋಗಮಾಯ ಶಕ್ತಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾಯಿತು. ಅವನ ಗರ್ವವು ಅಡಗಿತು. ವ್ರಜವಾಸಿಗಳಿಗೆ ಬುದ್ಧಿ ಕಲಿಸುವನೆಂಬ ಅವನ ಛಲವು ಈಡೇರಲಿಲ್ಲ. ಅವನು ತಾನಾಗಿಯೇ ಸಂವರ್ತಕ ಮೇಘಗಳನ್ನು ಹಿಂದಕ್ಕೆ ಕರೆಸಿಕೊಂಡನು. ಭಯಂಕರವಾದ ಮಳೆಯು ಬಿರುಗಾಳಿಯು ನಿಂತುದನ್ನು, ಸೂರ್ಯನು ಬೆಳಗುತ್ತಿರುವುದನ್ನು ನೋಡಿ ಶ್ರೀಕೃಷ್ಣನು ಹೇಳಿದನು, ಗೋಪಾಲಕರೇ, ಈಗ ನೀವು ಯಾವ ಭಯವೂ ಇಲ್ಲದೆ ಗಿರಿತಳದಿಂದ ಹೊರಗೆ ಬನ್ನಿರಿ. ಮಳೆಗಾಳಿಗಳು ನಿಂತಿವೆ. ನದಿಯ ಪ್ರವಾಹವು ಇಳಿಮುಖವಾಗಿದೆ. ಕೃಷ್ಣನ ಮಾತಿನಂತೆ ಗೋಪಾಲಕರೆಲ್ಲರೂ ತಮ್ಮವರೊಡನೆ ಗಿರಿತಳದಿಂದ ಹೊರಬಂದು ತಮ್ಮ ಹಳ್ಳಿಯ ಕಡೆಗೆ ಹೊರಟರು. ಅನಂತರ ಶ್ರೀಕೃಷ್ಣನು ಗೋವರ್ಧನಗಿರಿಯನ್ನು ಅದರ ಸ್ಥಾನದಲ್ಲಿ ಲೀಲಾಜಾಲವಾಗಿ ಇರಿಸಿದನು. ಗೋಪಿಯರ ಸಂತೋಷಕ್ಕೆ ಎಣೆಯೇ ಇರಲಿಲ್ಲ. ಎಲ್ಲರೂ ವಿಧ ವಿಧವಾಗಿ ಕೃಷ್ಣನನ್ನು ಅಭಿನಂದಿಸಿದರು. ಯಶೋದೆ, ರೋಹಿಣಿ, ನಂದಗೋಪ, ಬಲರಾಮ ಇವರೆಲ್ಲರೂ ಕೃಷ್ಣನನ್ನು ಅಪ್ಪಿಕೊಂಡು ಮುತ್ತಿಟ್ಟು ಆಶೀರ್ವದಿಸಿದರು. ಅನಂತರ ಎಲ್ಲರೂ ಸಂತೋಷದಿಂದ ವೃಂದಾವನಕ್ಕೆ ಹಿಂದಿರುಗಿದರು. ತನ್ನ ಸಂಕಲ್ಪವು ಭಂಗವಾಗಲು ಇಂದ್ರನಿಗೆ ನಾಚಿಕೆಯೂ ಭಯವೂ ಉಂಟಾಯಿತು. ಅವನು ಸ್ವರ್ಗದಿಂದ ಇಳಿದು ಬಂದು ಶ್ರೀಕೃಷ್ಣನನ್ನು ಏಕಾಂತದಲ್ಲಿ ಸಂಧಿಸಿ ಅವನ ಕಾಲುಗಳಿಗೆ ನಮಸ್ಕರಿಸಿದನು. ಶ್ರೀಕೃಷ್ಣನು ಅವನನ್ನು ಮನ್ನಿಸಿ ಹೇಳಿದನು, ಇಂದ್ರ, ಅಧಿಕಾರವಿದೆ, ಐಶ್ವರ್ಯವಿದೆ ಎಂದು ಮದದಿಂದ ಅಹಂಕಾರ ಪಡಬಾರದು. ನಿನ್ನ ಪ್ರೀತಿಗಾಗಿ ಗೋಪಾಲಕರು ಮಾಡುತ್ತಿದ್ದ ಯಜ್ಞವನ್ನು ನಿನಗೆ ಈ ತಿಳಿವಳಿಕೆ ಬರುವುದಕ್ಕಾಗಿಯೇ ನಿಲ್ಲಿಸಿದೆ. ಇನ್ನು ಮುಂದೆ ಮರ್ಯಾದೆಯನ್ನು ಮೀರದೆ ನಿನ್ನ ಪದವಿಯಲ್ಲೇ ಇದ್ದು 3 ಲೋಕಗಳನ್ನು ಪಾಲಿಸುತ್ತಿರು. ಅನಂತರ ಬ್ರಹ್ಮನ ಪ್ರೇರಣೆಯಿಂದ ಅಲ್ಲಿಗೆ ಬಂದ ಕಾಮಧೇನುವು ಕೃಷ್ಣನಿಗೆ ನಮಸ್ಕರಿಸಿ ಹೇಳಿತ್ತು, ಕೃಷ್ಣ, ಬ್ರಹ್ಮನ ಆಜ್ಞೆಯಂತೆ ಗೋವುಗಳಾದ ನಾವೆಲ್ಲರೂ ನಿನ್ನನ್ನು ಇಂದ್ರ ಪದವಿಯಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡುತ್ತೇವೆ. ನೀನೇ ಗೋವುಗಳಿಗೂ ಬ್ರಾಹ್ಮಣರಿಗೂ ದೇವತೆಗಳಿಗೂ ಮತ್ತು ಸಾಧು ಸತ್ಪುರುಷರಿಗೂ ಅವರ ರಕ್ಷಣೆಯ ಸಲುವಾಗಿ ಇಂದ್ರನಾಗು.
ಹೀಗೆ ಹೇಳಿ ಕಾಮಧೇನುವು ತನ್ನ ಹಾಲಿನಿಂದ ಶ್ರೀಕೃಷ್ಣನಿಗೆ ಅಭಿಷೇಕ ಮಾಡಿತು. ಇಂದ್ರನು ಐರಾವತದ ಸೊಂಡಿಲಿನಿಂದ ದೇವಗಂಗೆಯ ತೀರ್ಥವನ್ನು ತರಿಸಿ ಕೃಷ್ಣನಿಗೆ ಅಭಿಷೇಕ ಮಾಡಿದನು. ಅಂದಿನಿಂದ ಶ್ರೀಕೃಷ್ಣನಿಗೆ ಗೋವಿಂದ ಎಂದು ಹೆಸರಾಯಿತು. ಶ್ರೀಕೃಷ್ಣನ ದಿವ್ಯವಾದ ರೂಪ, ಗುಣ, ಔದಾರ್ಯ ಮತ್ತು ಮಹಿಮೆಗಳು ಎಲ್ಲರನ್ನೂ ಆಕರ್ಷಿಸುತ್ತಿದ್ದವು. ಈ ಕಾರಣದಿಂದ ವೃಂದಾವನದ ಗೋಪ ಬಾಲಕಿಯರು ಆತನಲ್ಲಿ ಮೋಹಗೊಂಡರು. ಶರತ್ಕಾಲದ ರಾತ್ರಿ ಹುಣ್ಣಿಮೆಯಲ್ಲಿ ಭಗವಂತನು ತನ್ನ ದಿವ್ಯವಾದ ಕೊಳಲಿನ ನಾದದಿಂದ ಅವರನ್ನು ಆಕರ್ಷಿಸಿದನು. ಅವರೊಡನೆ ದಿವ್ಯವಾದ ರಾಸಕ್ರೀಡೆಯನ್ನಾಡಿದನು. ಶುದ್ಧನಾದ ಭಗವಂತನಲ್ಲಿ ಕಾಮವನ್ನು ಇಟ್ಟಿದ್ದರಿಂದ ಆ ಗೋಪಿಯರೆಲ್ಲರೂ ಶುದ್ಧರಾದರು. ಕಂಸನಿಗೆ ತನ್ನ ಶತ್ರುವಾದ ಕೃಷ್ಣನು ವೃಂದಾವನದಲ್ಲಿರುವುದು ನಾರದರಿಂದ ತಿಳಿಯಿತು. ಕೃಷ್ಣನನ್ನು ಕೊಲ್ಲುವ ತನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಗಲು ಕಂಸನು ಕೃಷ್ಣನನ್ನು ಮಥುರೆಗೆ ಕರೆಸಿಕೊಂಡು ತನ್ನೆದುರಿನಲ್ಲೇ ಅವನನ್ನು ಕೊಲ್ಲಿಸಲು ನಿಶ್ಚಯಿಸಿದನು. ಅವನು ಅಕ್ರೂರನನ್ನು ವೃಂದಾವನಕ್ಕೆ ಕಳುಹಿಸಿ ಬಲರಾಮಕೃಷ್ಣರನ್ನು ಮಥುರೆಗೆ ಕರೆಸಲು ಯೋಚಿಸಿ ಮಂತ್ರಿಯಾದ ಅಕ್ರೂರನಿಗೆ ಹೇಳಿದನು, ಅಕ್ರೂರ, ನನ್ನ ಸೋದರಳಿಯಂದಿರಾದ ರಾಮಕೃಷ್ಣರು ವೃಂದಾವನದಲ್ಲಿದ್ದಾರೆ. ನೀನು ಅಲ್ಲಿಗೆ ಹೋಗಿ ಇಲ್ಲಿ ನಡೆಯುವ ಧನುರ್ಯಾಗಕ್ಕೆ ಅವರನ್ನು ಕರೆದುಕೊಂಡು ಬಾ. ಧನುರ್ಯಾಗವನ್ನು ನೋಡಲು ಮತ್ತು ರಾಜಧಾನಿಯಾದ ಮಥುರಾ ಪಟ್ಟಣದ ಸೊಬಗನ್ನು ನೋಡಿ ಸಂತೋಷಪಡಲು ಅವರು ಇಲ್ಲಿಗೆ ಬರುವಂತೆ ಮಾಡು. ನಂದ ಗೋಪನೇ ಮೊದಲಾದ ಗೋಪರು ಅಪಾರವಾದ ಕಾಣಿಕೆಗಳೊಡನೆ ಇಲ್ಲಿಗೆ ಬರಲಿ. ಹೀಗೆ ಹೇಳಿ ಅವನನ್ನು ಕಳುಹಿಸಿಕೊಟ್ಟು ತನ್ನ ದುಷ್ಟಮಂತ್ರಿಗಳನ್ನು, ಚಾಣೂರನೇ ಮೊದಲಾದ ಜಟ್ಟಿಗಳನ್ನು, ಮಾವಟಿಗರನ್ನು ಕರೆಯಿಸಿ ಹೇಳಿದನು, ಚಾಣೂರ ಮುಷ್ಟಿಕರೇ, ನಾನು ಹೇಳುವುದನ್ನು ಗಮನವಿಟ್ಟು ಕೇಳಿರಿ. ವಸುದೇವನ ಮಕ್ಕಳಾದ ಬಲರಾಮಕೃಷ್ಣರೆಂಬ ಇಬ್ಬರು ಮಕ್ಕಳು ವೃಂದಾವನದಲ್ಲಿದ್ದಾರೆ. ನನ್ನ ಮರಣಕ್ಕೆ ಅವರೇ ಕಾರಣರಾಗುವರೆಂದು ಹೇಳಲ್ಪಟ್ಟಿದ್ದಾರೆ. ಅವರು ಇಲ್ಲಿಗೆ ಬಂದಾಗ ಅವರನ್ನು ಮಲ್ಲಯುದ್ಧಕ್ಕೆ ಆಹ್ವಾನಿಸಿ ಅವರನ್ನು ಕೊಂದು ಹಾಕಿರಿ. ಮಲ್ಲಯುದ್ಧಕ್ಕಾಗಿ ಸುತ್ತಲೂ ಬಗೆ ಬಗೆಯಾದ ಎತ್ತರವಾದ ಆಸನಗಳುಳ್ಳ ರಂಗವನ್ನು ಕಲ್ಪಿಸಿರಿ. ಎಲ್ಲರೂ ಸ್ವೇಚ್ಛೆಯಿಂದ ಮಲ್ಲಯುದ್ಧವನ್ನು ನೋಡಲಿ. ಹೀಗೆ ಜಟ್ಟಿಗಳಿಗೆ ಹೇಳಿ ಮಾವಟಿಗನನ್ನು ಕುರಿತು, ಮಾವುತ, ನೀನು ಆನೆಗಳನ್ನು ಪಳಗಿಸಿ ಅವುಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದರಲ್ಲಿ ಚತುರನಾಗಿರುವೆ. ನಮ್ಮಲ್ಲಿ ಬಲಿಷ್ಠವಾದ ಬಹಳ ದೊಡ್ಡದಾದ ಕುವಲಯಾಪೀಡವೆಂಬ ಆನೆ ಇದೆಯಲ್ಲವೇ, ಅದನ್ನು ರಂಗಸ್ಥಳದ ಮಹದ್ವಾರದಲ್ಲಿ ನಿಲ್ಲಿಸಿಕೊಂಡಿರು. ಬಲರಾಮಕೃಷ್ಣರು ಮಹದ್ವಾರಕ್ಕೆ ಬಂದೊಡನೆಯೇ ಆ ಸಲಗವನ್ನು ಅವರ ಮೇಲೆ ನುಗ್ಗಿಸಿ ಅವರನ್ನು ಸಂಹರಿಸಿಬಿಡಬೇಕು. ಬಳಿಕ ಮಂತ್ರಿಗಳಿಗೆ ಹೇಳಿದನು, ಮಹಾಮಾತ್ಯರೇ, ಚತುರ್ದಶಿ ತಿಥಿಯಲ್ಲಿ ಧನುರ್ಯಾಗವು ಯಥಾವಿಧಿಯಾಗಿ ಆರಂಭವಾಗಲಿ. ಕಂಸನ ಆಜ್ಞೆಯಂತೆ ತಮ್ಮಲ್ಲಿಗೆ ಬಂದ ಅಕ್ರೂರನನ್ನು ಬಲರಾಮಕೃಷ್ಣರು ಆದರದಿಂದ ಬರಮಾಡಿಕೊಂಡರು. ಅಕ್ರೂರನು ವಿಷಯವೆಲ್ಲವನ್ನೂ ತಿಳಿಸಿದನು. ಮಾರನೆಯ ದಿನ ಬೆಳಗ್ಗೆಯೇ ಮಥುರೆಗೆ ಹೊರಡಲು ಸಿದ್ಧತೆ ಮಾಡಿಕೊಳ್ಳುವಂತೆ ನಂದಗೋಪನು ಎಲ್ಲ ಗೋಪಾಲಕರಿಗೂ ತಿಳಿಸಿದನು. ಹಾಲು, ಮೊಸರು, ಬೆಣ್ಣೆಗಳನ್ನು, ಇತರೆ ಕಾಣಿಕೆಗಳನ್ನು ಸಂಗ್ರಹಿಸಿ ಗಾಡಿಗಳಲ್ಲಿ ತುಂಬಲಾಯಿತು. ಮಾರನೆಯ ಬೆಳಗ್ಗೆ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಮಥುರೆಗೆ ಹೊರಡಲು ಸಿದ್ಧರಾಗಿ ರಾಮಕೃಷ್ಣರು ಅಕ್ರೂರನ ರಥದಲ್ಲಿ ಕುಳಿತರು. ಶ್ರೀಕೃಷ್ಣನು ಮಥುರೆಗೆ ಹೋಗುತ್ತಿರುವನೆಂಬ ಸುದ್ದಿಯನ್ನು ಕೇಳಿ ಗೋಪಿಕೆಯರಿಗೆ ಬಹಳ ದುಃಖವಾಯಿತು. ಅವರು ರಥದ ಬಳಿಗೆ ಬಂದು ಕೃಷ್ಣನನ್ನು ತಡೆಯಲು ಅವನು ಅವರಿಗೆ ಬಹಳ ವಿಧವಾಗಿ ಸಮಾಧಾನ ಹೇಳಿ ರಥವನ್ನು ಮುಂದೆ ನಡೆಸುವಂತೆ ಅಕ್ರೂರನಿಗೆ ಹೇಳಿದನು. ರಥವು ವೇಗವಾಗಿ ಹೊರಟು ಸಂಜೆಯ ಹೊತ್ತಿಗೆ ಮಥುರೆಯನ್ನು ತಲುಪಿತು. ಬಲರಾಮಕೃಷ್ಣರು ಬರುತ್ತಿರುವ ಸುದ್ದಿಯನ್ನು ತಿಳಿದು ಹೆದ್ದಾರಿಯ ಅಕ್ಕಪಕ್ಕದಲ್ಲಿದ್ದ ಹಳ್ಳಿಗಳಿಂದ ಜನರು ಗುಂಪು ಗುಂಪಾಗಿ ಬಂದು ಕಾಣಿಕೆಗಳನ್ನು ಅರ್ಪಿಸಿ ಶ್ರೀಕೃಷ್ಣ ಬಲರಾಮರ ದರ್ಶನವನ್ನು ಪಡೆದು ತಾವು ಧನ್ಯರಾದವೆಂದು ಭಾವಿಸಿಕೊಂಡರು. ನಂದಗೋಪನೆ ಮುಂತಾದ ಗೋಪಾಲಕರು ರಾಮಕೃಷ್ಣರು ಮಥುರೆಗೆ ಬಂದು ಸೇರುವ ಮುನ್ನವೇ ಮಥುರೆಯನ್ನು ಸೇರಿ ಪಟ್ಟಣದ ಹೊರಭಾಗದಲ್ಲಿದ್ದ ಉದ್ಯಾನವನದಲ್ಲಿ ಬೀಡು ಬಿಟ್ಟು ರಾಮಕೃಷ್ಣರು ಬರುವುದನ್ನೇ ಎದುರು ನೋಡುತ್ತಿದ್ದರು. ರಥವು ಉದ್ಯಾನವನಕ್ಕೆ ಬಂದು ನಿಂತ ನಂತರ ಶ್ರೀಕೃಷ್ಣನು ರಥದಿಂದಿಳಿದು ಅಕ್ರೂರನಿಗೆ ಹೇಳಿದನು, ಅಕ್ರೂರ, ನೀನು ಪಟ್ಟಣಕ್ಕೆ ಹೋಗು. ನಾವೆಲ್ಲರೂ ಇಲ್ಲಿ ವಿಶ್ರಮಿಸಿಕೊಂಡು ಅನಂತರ ಬರುತ್ತೇವೆ. ಅಕ್ರೂರನು, ದಯಮಾಡಿ ನೀವೆಲ್ಲರೂ ನಮ್ಮ ಮನೆಗೆ ಬಂದು ಇಳಿದುಕೊಳ್ಳಿ. ಎಲ್ಲರೂ ಒಟ್ಟಿಗೆ ನಗರವನ್ನು ಪ್ರವೇಶಿಸೋಣ ಎಂದು ಪ್ರಾರ್ಥಿಸಿಕೊಂಡನು. ಶ್ರೀಕೃಷ್ಣನು, ಅಕ್ರೂರ,
ಯದುವಂಶೀಯರಿಗೆ ದ್ರೋಹ ಮಾಡಿರುವ ಕಂಸನನ್ನು ಸಂಹರಿಸಿ ನಮ್ಮವರೆಲ್ಲರಿಗೂ ಸಂತೋಷವನ್ನುಂಟು ಮಾಡಿ ನಂದ, ಬಲರಾಮನೇ ಮೊದಲಾದ ಹಿರಿಯರೊಂದಿಗೆ ನಿನ್ನ ಮನೆಗೆ ಬರುತ್ತೇನೆ ಎಂದು ಅಕ್ರೂರನಿಗೆ ಸಮಾಧಾನ ಹೇಳಿ ಕಳುಹಿಸಿಕೊಟ್ಟನು. ಮರುದಿನ ಮಧ್ಯಾಹ್ನ ಸಮಯದಲ್ಲಿ ಶ್ರೀಕೃಷ್ಣನು ಬಲರಾಮ ಗೋಪಾಲರೊಡನೆ ಮಥುರೆಯನ್ನು ಪ್ರವೇಶಿಸಿದನು. ಯಾದವರ ರಾಜಧಾನಿಯಾಗಿದ್ದ ಮಥುರೆಯು ಬಹಳ ದೊಡ್ಡದಾಗಿ ಸುಂದರವಾಗಿದ್ದಿತು. ಪಟ್ಟಣದ ಸೊಬಗನ್ನು ನೋಡುತ್ತಾ ರಾಮಕೃಷ್ಣರು ರಾಜಬೀದಿಯನ್ನು ಪ್ರವೇಶಿಸಿದರು. ಬಲರಾಮಕೃಷ್ಣರು ಬರುತ್ತಿರುವರೆಂಬ ಸುದ್ದಿಯನ್ನು ತಿಳಿದ ಹೆಂಗಸರೆಲ್ಲರೂ ಮನೆಗಳಿಂದ ಹೊರಬಂದು ರಾಜಬೀದಿಯಲ್ಲಿ ನಿಂತರು. ಶ್ರೀಕೃಷ್ಣನ ವಿವಿಧ ಲೀಲೆಗಳ ಬಗ್ಗೆ ಕೇಳಿದ್ದ ಅವರು ಅವನನ್ನು ಪ್ರತ್ಯಕ್ಷವಾಗಿಯೇ ನೋಡಿ ಸಂತೋಷಗೊಂಡರು. ಮನೆಯ ಉಪ್ಪರಿಗೆಗಳ ಮೇಲೆ ನಿಂತಿದ್ದ ಸ್ತ್ರೀಯರು ಬಲರಾಮಕೃಷ್ಣರ ಮೇಲೆ ಘಮಘಮಿಸುವ ಹೂಗಳ ಮಳೆಗರೆದರು. ಹಾಗೆಯೇ ದಾರಿಯಲ್ಲಿ ಬರುತ್ತಿದ್ದಾಗ ಕಂಸನ ಬಟ್ಟೆಗೆ ಬಣ್ಣ ಹಾಕುವ ಕಸುಬಿನಲ್ಲಿದ್ದ ಅಗಸನು ಎದುರಾಗಲು ಕೃಷ್ಣನು ಅವನನ್ನು ಕುರಿತು, ಮಹಾಶಯ, ನನಗೂ ನಮ್ಮಣ್ಣನಿಗೂ ಉಟ್ಟುಕೊಳ್ಳಲು ಒಳ್ಳೆಯ ಬಟ್ಟೆಗಳನ್ನು ಕೊಡುವೆಯಾ? ಈ ವಸ್ತ್ರಗಳನ್ನು ನಮಗೆ ಕೊಟ್ಟರೆ ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದನು. ಆ ಅಗಸನು ಕಂಸನ ಅನುಚರನೇ ಆಗಿದ್ದು ಅವನಂತೆಯೇ ದುಷ್ಟ ಅಸುರನಾಗಿದ್ದನು. ಅವನು ಕೃಷ್ಣನನ್ನು ಅಪಹಾಸ್ಯ ಮಾಡಿ ಗದರಿಸುತ್ತಾ ಕೆಟ್ಟ ಮಾತುಗಳನ್ನಾಡಿದನು. ಆದ್ದರಿಂದ ಶ್ರೀಕೃಷ್ಣನು ಆತನನ್ನು ಸಂಹರಿಸಿಬಿಟ್ಟನು. ಬಲರಾಮಕೃಷ್ಣರು ತಮಗೆ ಇಷ್ಟವಾದ ವಸ್ತ್ರಗಳನ್ನು ಅಲ್ಲಿದ್ದ ಮೂಟೆಗಳಿಂದ ತೆಗೆದುಕೊಂಡು ಧರಿಸಿಕೊಂಡರು. ಉಳಿದುವನ್ನು ಇತರ ಗೋಪಾಲಕರು ತೊಟ್ಟುಕೊಂಡರು. ಮುಂದೆ ರಾಮಕೃಷ್ಣರು ಸುಧಾಮನೆಂಬ ಹೂವಾಡಿಗನ ಮನೆಗೆ ಹೋದರು. ಅವರನ್ನು ನೋಡಿದೊಡನೆಯೇ ಸುಧಾಮನು ಎದ್ದು ಬಂದು ದೀರ್ಘದಂಡ ನಮಸ್ಕಾರ ಮಾಡಿದನು. ಅನಂತರ ಪ್ರೀತಿಯಿಂದ ಸುವಾಸನೆಯಿಂದ ಕೂಡಿದ್ದ ಸುಂದರವಾದ ಹೂವುಗಳಿಂದ ಕಡು ಚೆಲುವಾದ ಹಾರಗಳನ್ನು ಕಟ್ಟಿ ಸುಂದರವಾದ ಆ ಹಾರಗಳಿಂದ ಅವರನ್ನು ಸಿಂಗರಿಸಿದನು. ಶ್ರೀಕೃಷ್ಣನು ಸುಧಾಮನಿಗೆ ಅವನು ಕೇಳಿದ ವರಗಳನ್ನು ಕೊಟ್ಟು ತನ್ನ ಸಂಗಡಿಗರೊಂದಿಗೆ ಹೊರಟನು. ಆಗ ಅವನು ತಮಗೆದುರಾಗಿ ಸುಂದರ ಸ್ತ್ರೀಯೊಬ್ಬಳು ಬರುತ್ತಿರುವುದನ್ನು ಕಂಡನು. ಅವಳು ಸುಂದರಿಯಾಗಿದ್ದರೂ ಅವಳ ಶರೀರವು 3 ಕಡೆಗಳಲ್ಲಿ ಡೊಂಕಾಗಿದ್ದಿತು. ಅವಳನ್ನು ಕುಬ್ಜ, ತ್ರಿವಕ್ರ ಎಂದು ಕರೆಯುತ್ತಿದ್ದರು. ಅವಳು ಕಂಸನಿಗೆ ಗಂಧವನ್ನು ಮೈಗೆ ಹಚ್ಚಿಕೊಳ್ಳಲು ಅಂಗರಾಗವನ್ನು ಸರಬರಾಜು ಮಾಡುವ ಸೈರಂಧ್ರಿಯಾಗಿದ್ದಳು. ಶ್ರೀಕೃಷ್ಣನು ಅವಳನ್ನು ಅನುಗ್ರಹಿಸಲು ನಿಶ್ಚಯಿಸಿ ನಗುತ್ತಾ ಅವಳನ್ನು ಕೇಳಿದನು, ನಮಗೆ ಮೈಯಿಗೆ ಹಚ್ಚಿಕೊಳ್ಳಲು ಗಂಧವನ್ನು ಅಂಗರಾಗವನ್ನು ಕೊಡುವೆಯಾ? ಇದರಿಂದ ನಿನಗೆ ಒಳ್ಳೆಯದಾಗುತ್ತದೆ. ಕುಬ್ಜೆಯು ಹೇಳಿದಳು, ನಾನು ಸಿದ್ಧಪಡಿಸುವ ಚಂದನವು ಅಂಗರಾಗವು ರಾಜನಿಗೆ ಅತ್ಯಂತ ಪ್ರಿಯವಾಗಿರುತ್ತದೆ. ಆದರೆ ಇವನು ನಿಮ್ಮಿಬ್ಬರಿಗೆ ಸಂತೋಷದಿಂದ ಅರ್ಪಿಸುತ್ತೇನೆ. ನೀವಿಬ್ಬರೇ ಇದಕ್ಕೆ ಅರ್ಹರು. ಹೀಗೆ ಹೇಳಿ ಎಲ್ಲವನ್ನು ರಾಮಕೃಷ್ಣರಿಗೆ ಅರ್ಪಿಸಿಬಿಟ್ಟಳು. ಶ್ರೀಕೃಷ್ಣನು ಬಲರಾಮನು ಗಂಧ ಅಂಗರಾಗಾದಿಗಳಿಂದ ತಮ್ಮನ್ನು ಸಿಂಗರಿಸಿಕೊಂಡರು. ಶ್ರೀಕೃಷ್ಣನು ಕುಬ್ಜೆಯ ಕಾಲುಗಳನ್ನು ತನ್ನ ಕಾಲುಗಳಿಂದ ಮೆಟ್ಟಿಕೊಂಡು ಅವಳ ಗಲ್ಲವನ್ನು ಹಿಡಿದೆತ್ತಿ ಎಳೆಯಲು ಕುಬ್ಜೆಯು ನೆಟ್ಟಗೆ ನಿಂತಳು. ಅವಳ ಗೂನು ವಾಸಿಯಾಯಿತು. ಮುಂದೆ ಶ್ರೀಕೃಷ್ಣನು ಧನುರ್ಯಜ್ಞವು ನಡೆಯುತ್ತಿದ್ದ ಯಾಗಶಾಲೆಗೆ ಸಂಗಡಿಗರೊಂದಿಗೆ ಹೋದನು. ಅಲ್ಲಿ ಅವನು ಇಂದ್ರನ ಧನುಸ್ಸಿಗೆ ಸಮಾನವಾದ ದೊಡ್ಡದಾದ ಅದ್ಭುತವಾದ ಧನುಸ್ಸನ್ನು ನೋಡಿದನು. ಆ ಧನುಸ್ಸಿಗೆ ನಿತ್ಯವೂ ಪೂಜೆ ಸಲ್ಲುತ್ತಿತ್ತು. ಅದನ್ನು ಸುತ್ತಿ ನಿಂತು ಹಲವಾರು ಸೈನಿಕರು ಕಾವಲು ಕಾಯುತ್ತಿದ್ದರು. ಸೈನಿಕರೆಲ್ಲರೂ ತಡೆಯುತ್ತಿದ್ದರೂ ಶ್ರೀಕೃಷ್ಣನು ಮುಂದೆ ನುಗ್ಗಿ ತನ್ನ ಎಡಗೈಯಿಂದಲೇ ಲೀಲಾಜಾಲವಾಗಿ ಆ ಧನುಸ್ಸನ್ನು ಹಿಡಿದೆತ್ತಿದನು. ಅನಂತರ ಆ ಮಹಾಧನಸ್ಸನ್ನು ಹಿಡಿದು ನಾಣನ್ನು ಬಿಗಿದು ಧನಸ್ಸನ್ನು ದೀರ್ಘವಾಗಿ ಸೆಳೆಯಲು ಆ ಧನಸ್ಸು ಮಧ್ಯಭಾಗದಲ್ಲಿ ಘೋರವಾಗಿ ಶಬ್ದ ಮಾಡುತ್ತಾ ಮುರಿದು ಬಿತ್ತು. ಆ ಭಯಂಕರ ಶಬ್ದವು ಎಲ್ಲ ದಿಕ್ಕುಗಳನ್ನು ತುಂಬಿ ಕಂಸನನ್ನು ನಡುಗಿಸಿಬಿಟ್ಟಿತು. ಇತ್ತ ಕಂಸನಿಗೆ ನಿದ್ರೆಯೇ ಬರಲಿಲ್ಲ. ಶ್ರೀಕೃಷ್ಣ ಬಲರಾಮರು ಮಾಡಿದ ಸಾಹಸ ಕಾರ್ಯಗಳನ್ನು ಕೇಳಿ ಅವನಿಗೆ ಬಹಳ ಭಯವಾಯಿತು. ಮಲಗಿದರೆ ಕೆಟ್ಟ ಕನಸುಗಳೇ ಬೀಳುತ್ತಿದ್ದವು. ಹೇಗೋ ರಾತ್ರಿಯನ್ನು ಕಳೆದು ಬೆಳಗಾಗುತ್ತಲೇ ಬೆಳಗಿನ ಕರ್ಮಗಳನ್ನು ಮುಗಿಸಿಕೊಂಡು ಮಲ್ಲ ಕ್ರೀಡಾ ಮಹೋತ್ಸವವನ್ನು ಎಂದರೆ ಜಟ್ಟೆಗಳ ಕಾಳಗವನ್ನು ಉದ್ಘಾಟಿಸಿದನು. ರಂಗಮಂಟಪವು ಚೆನ್ನಾಗಿ ಸಿಂಗರಿಸಲ್ಪಟ್ಟಿತ್ತು. ಭೇರಿ, ತುತ್ತೂರಿ, ಢಕ್ಕೆ, ಮೃದಂಗ ಇವೇ ಮುಂತಾದ ವಾದ್ಯಗಳನ್ನು ಬಾರಿಸುತ್ತಿದ್ದರು. ಪ್ರೇಕ್ಷಕರು ಕುಳಿತುಕೊಳ್ಳುವ ಮಂಚಗಳು
ಚೆನ್ನಾಗಿ ಸಿಂಗರಿಸಲ್ಪಟ್ಟು ಅದರ ಮೇಲೆ ನಗರವಾಸಿಗಳು ಗ್ರಾಮವಾಸಿಗಳು ಸುಖದಿಂದ ಕುಳಿತಿದ್ದರು. ಹಾಗೆಯೇ ರಾಜರು ರಾಜಪರಿವಾರದವರು ಸಿಂಹಪೀಠಗಳಲ್ಲಿ ಕುಳಿತಿದ್ದರು. ಗರ್ವಿಷ್ಠರಾದ ಜಟ್ಟಿಗಳು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ತಮ್ಮ ತಮ್ಮ ಗುರುಗಳೊಡನೆ ರಂಗಮಂಟಪದಲ್ಲಿ ಬಂದು ಕುಳಿತರು. ಚಾಣೂರ, ಮುಷ್ಟಿಕ, ಕೂಟ, ಶಲ, ತೋಶಲ ಇವರೇ ಮೊದಲಾದ ಮುಖ್ಯರಾದ ಜಟ್ಟಿಗಳು ವಾದ್ಯಗಳ ಮಧುರ ಧ್ವನಿಯಿಂದ ಉತ್ಸಾಹಿತರಾಗಿ ರಂಗಮಂಟಪಕ್ಕೆ ಬಂದು ಕುಳಿತರು. ನಂದಗೋಪನೆ ಮೊದಲಾದ ಗೋಪಾಲಕರು ತಾವು ತಂದಿದ್ದ ಕಪ್ಪ ಕಾಣಿಕೆಗಳನ್ನು ರಾಜನಾದ ಕಂಸನಿಗೆ ಸಮರ್ಪಿಸಿ ಅವನ ಅನುಮತಿಯನ್ನು ಪಡೆದು ರಂಗಮಂಟಪದ ಸಮೀಪದಲ್ಲಿದ್ದ ಮಂಚವೊಂದರಲ್ಲಿ ಕುಳಿತರು. ಶ್ರೀಕೃಷ್ಣ ಬಲರಾಮರು ಮುಂಜಾನೆಯೇ ಎದ್ದು ಸ್ನಾನಾದಿ ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡರು. ಮಲ್ಲರ ಕಾಳಗಕ್ಕಾಗಿ ಮಾಡಿದ ತುತ್ತೂರಿ ದುಂದುಬಿಗಳ ಶಬ್ದಗಳನ್ನು ಕೇಳಿ ಮಲ್ಲಯುದ್ಧವನ್ನು ನೋಡುವ ಆಸೆಯಿಂದ ರಂಗಮಂಟಪದೆಡೆಗೆ ಹೊರಟರು. ಅವರು ರಂಗಮಂಟಪದ ಮಹದ್ವಾರಕ್ಕೆ ಬರುತ್ತಿದ್ದಂತೆಯೇ ಅಡ್ಡಲಾಗಿ ದೊಡ್ಡ ಬೆಟ್ಟದಂತೆ ನಿಂತಿದ್ದ ಕುವಲಯಾಪೀಡವೆಂಬ ಆನೆಯನ್ನು ನೋಡಿದರು. ತಮ್ಮನ್ನು ಕೊಲ್ಲಲೆಂದೇ ನಿಲ್ಲಿಸಿದ್ದ ಆ ಮದ್ದಾನೆಯ ಮೇಲೆ ಕುಳಿತಿದ್ದ ಮಾವಟಿಗನನ್ನು ಕುರಿತು ಕೃಷ್ಣನು ಹೇಳಿದನು. ಏಯ್ ಮಾವಟಿಗ, ಒಳಗೆ ಹೋಗಲು ನಮಗೆ ದಾರಿ ಬಿಟ್ಟು ನಿಲ್ಲು. ಇಲ್ಲದಿದ್ದರೆ ಆನೆಯೊಂದಿಗೆ ನಿನ್ನನ್ನು ಯಮನ ಪಟ್ಟಣಕ್ಕೆ ಕಳುಹಿಸಿಬಿಡುತ್ತೇವೆ. ಹೀಗೆ ಹೇಳಿ ಶ್ರೀಕೃಷ್ಣನು ನಡುಕಟ್ಟನ್ನು ಸೊಂಟಕ್ಕೆ ಬಿಗಿದುಕೊಂಡು ಸಿದ್ಧನಾಗಿ ನಿಂತನು. ಮಾವಟಿಗನು ಕೋಪದಿಂದ ಕಿಡಿಕಿಡಿಯಾಗಿ ಮೊದಲೇ ಮದಿಸಿದ್ದ ಆನೆಯನ್ನು ಅಂಕುಶದಿಂದ ತಿವಿದು ಕೆರಳಿಸಿ ಶ್ರೀಕೃಷ್ಣನ ಮೇಲೆ ನುಗ್ಗಿಸಿದನು. ಆನೆಯು ನುಗ್ಗಿ ಹೋಗಿ ಸೊಂಡಿಲಿನಿಂದ ಕೃಷ್ಣನನ್ನು ಹಿಡಿದು ಬಿಟ್ಟಿತು. ಮರುಕ್ಷಣವೇ ಶ್ರೀಕೃಷ್ಣನು ಆನೆಯ ಹಿಡಿತದಿಂದ ನುಣುಚಿಕೊಂಡು ಅದಕ್ಕೆ ಬಲವಾಗಿ ಹೊಡೆದು ಅದರ ಕಾಲುಗಳ ಮಧ್ಯೆ ನುಸುಳಿಕೊಂಡನು. ಅನಂತರ ಆನೆಗೆ ಎದುರಾಗಿ ನಿಂತು ಅದರ ಸೊಂಡಿಲನ್ನು ಹಿಡಿದು ತಿರುಚಿ ನೆಲಕ್ಕೆ ಕೆಡವಿದನು. ಅದರ ದಂತವನ್ನೇ ಕಿತ್ತು ಅದರಿಂದಲೇ ಆನೆಯನ್ನು ಮಾವಟಿಗನನ್ನು ಕೊಂದನು. ಕಂಸನು ಮಹಾಪರಾಕ್ರಮಿಯೇ ಆಗಿದ್ದನು. ಆದರೆ ಶ್ರೀಕೃಷ್ಣನು ಕುವಲಯಾಪೀಡ ಗಜವನ್ನು ಕೊಂದನೆಂದು ಕೇಳಿದೊಡನೆಯೇ ಅವನಿಗೆ ಬಹಳ ಹೆದರಿಕೆಯಾಯಿತು. ಆದರೆ ಸಭೆಯ ಜನರಿಗೆ ಶ್ರೀಕೃಷ್ಣನನ್ನು ನೋಡಿ ಹಿಡಿಸಲಾರದಷ್ಟು ಸಂತೋಷವಾಯಿತು. ಅವರು ಈ ಬಾಲಕರಿಬ್ಬರು ಸಾಕ್ಷಾತ್ ಶ್ರೀಮನ್ನಾರಾಯಣ ಅಂಶದಿಂದಲೇ ಅವತರಿಸಿದ್ದಾರಂತೆ. ಯದುವಂಶವು ಶ್ರೀಕೃಷ್ಣನಿಂದ ರಕ್ಷಿಸಲ್ಪಡುತ್ತಾ ವಿಖ್ಯಾತವಾಗುತ್ತದೆಂದು ಭವಿಷ್ಯವನ್ನು ತಿಳಿದ ವಿದ್ವಾಂಸರು ಹೇಳಿದ್ದಾರಂತೆ. ಇವರ ದರ್ಶನ ಮಾಡಿದ ನಮ್ಮ ಭಾಗ್ಯವೇ ಭಾಗ್ಯ ಎಂದು ಹೇಳಿಕೊಳ್ಳುತ್ತಿದ್ದರು. ಬಳಿಕ ಕಂಸನ ಆಸ್ಥಾನದಲ್ಲಿ ಮುಖ್ಯ ಮಲ್ಲನಾಗಿದ್ದ ಚಾಣೂರನು ಮುಂದೆ ಬಂದು ಶ್ರೀಕೃಷ್ಣನನ್ನು ಕುರಿತು ಹೇಳಿದನು. ಕೃಷ್ಣ, ನೀನು ನಿಮ್ಮಣ್ಣನಾದ ಬಲರಾಮನು ಮಲ್ಲಯುದ್ಧದಲ್ಲಿ ಬಹಳ ಕುಶಲರಾಗಿರುವಿರಿ ಎಂಬುದನ್ನು ತಿಳಿದು ನಮ್ಮ ಕಂಸ ಮಹಾರಾಜರು ನಿಮ್ಮ ಮಲ್ಲಯುದ್ಧ ಕೌಶಲವನ್ನು ನೋಡುವ ಸಲುವಾಗಿ ನಿಮ್ಮನ್ನಿಲ್ಲಿಗೆ ಕರೆಸಿದ್ದಾರೆ. ರಾಜರನ್ನು ಸಂತೋಷಪಡಿಸುವುದು ನಮ್ಮೆಲ್ಲರ ಕರ್ತವ್ಯ. ನೀವು ನಿತ್ಯವೂ ಕಾಡು ಮೇಡುಗಳಲ್ಲಿ ದನ ಕರುಗಳನ್ನು ಮೇಯಿಸುತ್ತಾ ಕುಸ್ತಿಯೇ ಮೊದಲಾದ ಆಟಗಳನ್ನು ಆಡುತ್ತಿದ್ದೀರಿ. ಆದ್ದರಿಂದ ನಾವು ರಾಜರ ಪ್ರೀತಿಗಾಗಿ ಮಲ್ಲಯುದ್ಧ ಮಾಡೋಣ ಬನ್ನಿ. ಅದಕ್ಕುತ್ತರವಾಗಿ ಶ್ರೀಕೃಷ್ಣನು ಹೇಳಿದನು. ಚಾಣೂರ, ನೀನು ಹೇಳಿದುದು ಸರಿಯೇ. ನಾವು ಕಂಸರಾಜನ ಪ್ರಜೆಗಳೇ ಆಗಿದ್ದೇವೆ. ರಾಜನಿಗೆ ಪ್ರೀತಿಯನ್ನುಂಟು ಮಾಡುವುದು ನಮ್ಮ ಕರ್ತವ್ಯವೇ ಸರಿ. ಆದರೆ ನಾವು ಬಾಲಕರು. ಕಾಡಿನಲ್ಲಿ ದನಗಳನ್ನು ಮೇಯಿಸುವಾಗ ನಮ್ಮ ಜೊತೆಯ ಬಾಲಕರೊಡನೆ ಕುಸ್ತಿಯೇ ಮೊದಲಾದ ಆಟಗಳನ್ನಾಡುತ್ತೇವೆ. ನಮಗೆ ಸಮಾನರಾದವರೊಡನೆ ನಾವು ಕಾದುವುದು ಉಚಿತ. ನೀವೆಲ್ಲರೂ ಜಗಜ್ಜಟ್ಟಿಗಳಲ್ಲವೇ? ನಮ್ಮಂತಹ ಗೋಪಾಲಕರು ನಿಮಗೆ ಸಮರಾಗುತ್ತಾರೆಯೇ? ನಿಮಗೆ ಸಮಾನರಾದವರೊಡನೆ ಮಲ್ಲಯುದ್ಧ ಮಾಡಿರಿ. ನೀವು ನಮ್ಮೊಡನೆ ಕಾದುವುದು ಅಧರ್ಮವಾಗುತ್ತದೆ. ಇದರಿಂದ ಇಲ್ಲಿ ಮಲ್ಲಯುದ್ಧವನ್ನು ನೋಡಲು ಬಂದಿರುವ ಸಭಾಸದರು ಅಧರ್ಮದ ಪಾಪಕ್ಕೆ ಒಳಗಾಗುವುದಿಲ್ಲ. ಏಕೆಂದರೆ ಅಧರ್ಮವನ್ನು ತಡೆಯದೆ ಸುಮ್ಮನಿದ್ದರೆ ಅಂಥವರಿಗೂ ಪಾಪ ಬರುತ್ತದೆ. ಚಾಣೂರನು ಹೇಳುತ್ತಾನೆ. ಕೃಷ್ಣ, ಬಾಲಕನೆಂದು ಏಕೆ ಹೇಳಿಕೊಳ್ಳುವೆ? ನೀನು ಬಲಿಷ್ಠರಲ್ಲಿ ಬಲಿಷ್ಠ. 1,000 ಆನೆಗಳ ಬಲವನ್ನು ಹೊಂದಿದ್ದ ಕುವಲಯಾಪೀಡ ಗಜವನ್ನು ನೀನೊಬ್ಬನೇ ಕೊಂದೆಯಲ್ಲವೇ? ನಿಮ್ಮಿಬ್ಬರ ಸಾಹಸ ಕಾರ್ಯಗಳೆಲ್ಲವನ್ನೂ ಕೇಳಿದ್ದೇವೆ. ನೀನು ನಿಮ್ಮಣ್ಣನಾದ ಬಲರಾಮನು ನಮ್ಮೊಡನೆ ಹೋರಾಡಲು ಅರ್ಹರೇ ಆಗಿದ್ದೀರಿ. ನೀನು ನನ್ನೊಡನೆ ಹೋರಾಡು, ಬಲರಾಮನು ಮುಷ್ಟಿಕನೊಡನೆ ಹೋರಾಡಲಿ. ಇದರಲ್ಲಿ ಅಧರ್ಮದ ಪ್ರಶ್ನೆಯೇ ಇಲ್ಲ. ಅನಂತರ ಮಲ್ಲಯುದ್ಧವು ಪ್ರಾರಂಭವಾಯಿತು. ಒಬ್ಬರು ಮತ್ತೊಬ್ಬರನ್ನು ಗೆಲ್ಲಬೇಕೆಂಬ ಛಲದಿಂದ
ಕೃಷ್ಣ ಚಾಣೂರರು ಬಲರಾಮ ಮುಷ್ಟಿಕರು ಹೋರಾಡತೊಡಗಿದರು. ಒಬ್ಬರ ಕೈಯನ್ನು ಮತ್ತೊಬ್ಬರು ಹಿಡಿದುಕೊಂಡು ತೊಡರುಗಾಲು ಕೊಟ್ಟುಕೊಂಡು ಅಲ್ಲಿಂದಿಲ್ಲಿಗೂ ಇಲ್ಲಿಂದಲ್ಲಿಗೂ ಬಲಪೂರ್ವಕವಾಗಿ ಎಳೆದಾಡುತ್ತಿದ್ದರು. ಪರಸ್ಪರವಾಗಿ ಎದುರಾಳಿಯ ಮೊಣಕೈಗಳನ್ನು ತಮ್ಮ ಮೊಣಕೈಗಳಿಂದ ತಳ್ಳುತ್ತಿದ್ದರು. ಮೊಣಕಾಲುಗಳಿಂದ ಎದುರಾಳಿಯ ಮೊಣಕಾಲುಗಳನ್ನು ತೊಡರಿಸುತ್ತಿದ್ದರು. ತಲೆಯಿಂದ ಎದುರಾಳಿಯ ತಲೆಗೆ ಡಿಕ್ಕಿ ಹೊಡೆಯುತ್ತಿದ್ದರು. ಮತ್ತೊಬ್ಬರನ್ನು ಹಿಡಿದು ಗರಗರನೆ ತಿರುಗಿಸುತ್ತಿದ್ದರು. ದೂರಕ್ಕೆ ತಳ್ಳುತ್ತಿದ್ದರು. ತೋಳಿನ ಸಂದಿಯಲ್ಲಿ ಸೇರಿಸಿ ಅಮುಕುತ್ತಿದ್ದರು. ಕೆಳಕ್ಕೆ ಬಿದ್ದವನ ಕೈ ಕಾಲು ಹಿಡಿದು ದರದರನೆ ಎಳೆದಾಡುತ್ತಿದ್ದರು. ಎದುರಾಳಿಯು ಹಾಕಿದ ಪಟ್ಟನ್ನು ಬಿಡಿಸಿಕೊಳ್ಳಲು ಸತತವಾಗಿ ಪ್ರಯತ್ನಿಸುತ್ತಿದ್ದರು. ಈ ಕಾಳಗವನ್ನು ನೋಡುತ್ತಿದ್ದ ಹಲವಾರು ಹೆಂಗಸರು ಗುಂಪು ಗುಂಪಾಗಿ ಸೇರಿ ಪರಸ್ಪರ ಮಾತನಾಡಲು ಪ್ರಾರಂಭಿಸಿದರು. ಇದೆಂತಹ ಅನ್ಯಾಯ! ಕಂಸರಾಜನ ಸಭಾಸದರು ದೊಡ್ಡ ಅಧರ್ಮದ ಕಾರ್ಯ ಮಾಡುತ್ತಿದ್ದಾರೆ. ರಾಜನೆದುರಿನಲ್ಲಿಯೇ ಇಂತಹ ಅನ್ಯಾಯವಾಗುವುದನ್ನು ಅನುಮೋದಿಸಿರುವುದು ಬಹಳ ದುಃಖದ ವಿಷಯ. ವಜ್ರದಂತೆ ಕಠಿಣವಾದ, ಬೆಟ್ಟದಂತೆ ದೊಡ್ಡದಾದ ಶರೀರವನ್ನು ಹೊಂದಿರುವ ಈ ಜಟ್ಟಿಗಳಲ್ಲಿ, ಕೋಮಲವಾದ ಶರೀರಗಳನ್ನು ಹೊಂದಿರುವ ಈ ಬಾಲಕರಲ್ಲಿ, ಅಧರ್ಮವು ನಡೆಯುತ್ತಿರುವ ಸ್ಥಳದಲ್ಲಿ ಇದ್ದರೆ ಅಲ್ಲಿದ್ದು ನೋಡುತ್ತಿರುವವರಿಗೂ ಪಾಪವು ಬರುವುದೆಂದು ಶಾಸ್ತ್ರಗಳು ಹೇಳುತ್ತವೆ. ಏಕೆಂದರೆ ಸಭೆಗಳಿಗೆ ಹೋಗಿ ಅಲ್ಲಿ ಧರ್ಮಕ್ಕೆ ವಿರುದ್ಧವಾದುದೇನಾದರೂ ನಡೆದರೆ ಅದನ್ನು ಖಂಡಿಸದೇ ಇರುವುದಾಗಲಿ, ಸುಮ್ಮನಿರುವುದಾಗಲಿ, ತಿಳಿದಿದ್ದು ತಿಳಿಯದೆಂದಾಗಲಿ ಹೇಳುವುದು ದೋಷವಾಗುತ್ತದೆ. ಆದುದರಿಂದ ನಾವಿಲ್ಲಿಂದ ಹೊರಟು ಹೋಗೋಣ. ಇವರ ಮಾತುಗಳನ್ನು ಪಕ್ಕದ ಸೆರೆಮನೆಯಲ್ಲಿದ್ದ ದೇವಿಕಿ ವಸುದೇವರು ಕೇಳಿಸಿಕೊಂಡು ದುಃಖಿತರಾದರು. ಇದನ್ನು ತಿಳಿದ ಯೋಗೇಶ್ವರನಾದ ಶ್ರೀಕೃಷ್ಣನು ಶತ್ರುವನ್ನು ಕೊಲ್ಲಲು ಮನಸ್ಸು ಮಾಡಿದನು. ಶ್ರೀಕೃಷ್ಣನ ಅಂಗಾಂಗಗಳೆಲ್ಲವೂ ವಜ್ರದಂತೆ ಕಠಿಣವಾಗಿದ್ದುವು. ಅವನ ಕೈಕಾಲು, ಎದೆ, ತಲೆಗಳ ಪ್ರಹಾರದಿಂದ ಚಾಣೂರನ ಮೈಯೆಲ್ಲವೂ ನುಜ್ಜುಗುಜ್ಜಾಯಿತು. ಚಾಣೂರನು ನೋವನ್ನು ತಡೆಯಲಾರದೆ ಬಾರಿ ಬಾರಿಗೂ ಆಯಾಸಗೊಳ್ಳುತ್ತಿದ್ದನು. ಅವನು ತನ್ನೆರಡು ವಜ್ರಮುಷ್ಟಿಗಳನ್ನು ಬಿಗಿದುಕೊಂಡು ವೇಗವಾಗಿ ನುಗ್ಗಿ ಬಂದು ಕೃಷ್ಣನ ಎದೆಗೆ ಗುದ್ದಿದನು. ಆನೆಯನ್ನು ಹೂಮಾಲೆಯಿಂದ ಹೊಡೆದಂತೆ ಕೃಷ್ಣನಿಗೆ ಆ ಪ್ರಹಾರದಿಂದ ಏನೂ ಆಗಲಿಲ್ಲ. ಕಡೆಗೆ ಶ್ರೀಕೃಷ್ಣನು ಚಾಣೂರನ ತೋಳುಗಳನ್ನು ಹಿಡಿದು ಗರಗರನೆ 10 ಬಾರಿ ತಿರುಗಿಸಿ ನೆಲದ ಮೇಲೆ ಅಪ್ಪಳಿಸಿದನು. ಚಾಣೂರನ ವೇಷಭೂಷಣಗಳು ಅಸ್ತವ್ಯಸ್ತವಾದುವು. ಕೂದಲು ಕೆದರಿ ಹೋಯಿತು. ಅವನು ಸತ್ತು ಕೆಳಕ್ಕೆ ಬಿದ್ದನು. ಇತ್ತ ಮುಷ್ಟಿಕನು ಮುಷ್ಟಿಯಿಂದ ಬಲರಾಮನನ್ನು ಹೊಡೆಯಲು ಅದಕ್ಕೆ ಪ್ರತಿಯಾಗಿ ಬಲರಾಮನು ಅಂಗೈಯಿಂದಲೇ ಮುಷ್ಟಿಕನನ್ನು ಪ್ರಹರಿಸಿದನು. ಮುಷ್ಟಿಕನು ತರತರನೆ ನಡುಗತೊಡಗಿ ಬುಡ ಸಹಿತ ಬಿದ್ದ ಮರದಂತೆ ಸತ್ತು ಬಿದ್ದನು. ಇದನ್ನು ಕಂಡ ಮಿಕ್ಕ ಜಟ್ಟಿಗಳು ಹೇಳದೆ ಕೇಳದೆ ದಿಕ್ಕಾಪಾಲಾಗಿ ಓಡಿಹೋದರು. ಅನಂತರ ಬಲರಾಮಕೃಷ್ಣರು ಅಲ್ಲಿ ಬಾರಿಸಲ್ಪಡುತ್ತಿದ್ದ ಮಂಗಳವಾದ್ಯಗಳ ಶಬ್ದಕ್ಕೆ ಸರಿಯಾಗಿ ತಮ್ಮ ಕಾಲುಂಗುಗಳ ಧ್ವನಿಯನ್ನು ಸೇರಿಸಿ ಕುಣಿದಾಡುತ್ತಿದ್ದರು. ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಸಂತೋಷದಿಂದ ಚಪ್ಪಾಳೆ ತಟ್ಟುತ್ತಿದ್ದರು. ಇದನ್ನೆಲ್ಲ ನೋಡಿದ ಕಂಸನಿಗೆ ಕೋಪವನ್ನು ತಡೆಯಲಾಗಲಿಲ್ಲ. ಆತನು ಮಂಗಳವಾದ್ಯಗಳನ್ನು ನಿಲ್ಲಿಸುವಂತೆ ಹೇಳಿ ಗರ್ಜಿಸಿದನು. ಕೆಟ್ಟ ನಡತೆಯುಳ್ಳ ವಸುದೇವನ ಈ 2 ಮಕ್ಕಳನ್ನು ನಗರದಿಂದ ಹೊರಗೆ ಅಟ್ಟಿರಿ. ಈ ಗೋಪರಲ್ಲಿರುವ ಐಶ್ವರ್ಯವೆಲ್ಲವನ್ನು ಕಿತ್ತಿಕೊಳ್ಳಿರಿ. ದುರ್ಬುದ್ಧಿಯವನಾದ ಈ ನಂದಗೋಪನನ್ನು ಸೆರೆ ಹಿಡಿಯಿರಿ. ಬಹಳ ಅಯೋಗ್ಯನಾದ ಕೆಟ್ಟ ಬುದ್ಧಿಯ ವಸುದೇವನನ್ನು ಈಗಲೇ ಕೊಲ್ಲಿರಿ. ನಮ್ಮ ತಂದೆಯಾದರೂ ಶತ್ರುಪಕ್ಷಕ್ಕೆ ಸೇರಿರುವ ಉಗ್ರಸೇನನನ್ನು ಕೊಂದು ಹಾಕಿರಿ. ಹೀಗೆ ಬಾಯಿಗೆ ಬಂದಂತೆ ಬಡಬಡಿಸುತ್ತಿದ್ದ ಕಂಸನನ್ನು ನೋಡಿ ಶ್ರೀಕೃಷ್ಣನಿಗೆ ಬಹಳ ಕೋಪವೇ ಬಂದಿತು. ಅವನು ಛಂಗನೆ ಒಂದೇ ಹಾರಿಗೆ ಕಂಸನು ಕುಳಿತಿದ್ದ ಎತ್ತರವಾದ ಮಂಚಕ್ಕೆ ಹಾರಿದನು. ಕಂಸನು ಸಿಂಹಾಸನದಿಂದೆದ್ದು ಕತ್ತಿ ಗುರಾಣಿಗಳನ್ನು ಹಿಡಿದುಕೊಂಡು ಕೃಷ್ಣನನ್ನೆದುರಿಸಿದನು. ಕತ್ತಿಯನ್ನು ವರಸೆಯಾಗಿ ತಿರುಗಿಸುತ್ತಾ ಹಿಂದಕ್ಕೂ ಮುಂದಕ್ಕೂ ಹೆಜ್ಜೆಗಳನ್ನಿಡುತ್ತಾ ಕಂಸನು ಗಿಡಗ ಪಕ್ಷಿಯಂತೆ ಎಡಕ್ಕೂ ಬಲಕ್ಕೂ ಹೆಜ್ಜೆಗಳನ್ನಿಡುತ್ತಾ ಕೃಷ್ಣನ ಮೇಲೆ ಏರಿ ಬಂದನು. ಆದರೆ ಶ್ರೀಕೃಷ್ಣನು ಗರುಡನು ಹಾವನ್ನು ಹಿಡಿಯುವಂತೆ ಲೀಲೆಯಿಂದಲೇ ಕಂಸನನ್ನು ಹಿಡಿದುಕೊಂಡನು. ಕಂಸನ ತಲೆಯ ಮೇಲಿದ್ದ ಕಿರೀಟವು ಬಿದ್ದು ಹೋಯಿತು. ಮರುಕ್ಷಣದಲ್ಲಿಯೇ ಶ್ರೀಕೃಷ್ಣನು ಕಂಸನ ತಲೆಮುಡಿಯನ್ನು ಹಿಡಿದು ಎತ್ತರವಾದ ಮಂಚದಿಂದ ಕೆಳಗಿನ ರಂಗಭೂಮಿಯ ಮೇಲೆ ಬೀಳಿಸಿದನು. ಬಳಿಕ ಶ್ರೀಕೃಷ್ಣನು ತಾನು ನಿಂತಿದ್ದ ಮಂಚದ ಮೇಲಿನಿಂದಲೇ ಕೆಳಗೆ ಬಿದ್ದಿದ್ದ ಕಂಸನ ಮೇಲೆ ಹಾರಿದನು. ಶ್ರೀಕೃಷ್ಣನು ಅವನ ಮೇಲೆ ಬೀಳುತ್ತಿದ್ದಂತೆಯೇ ಕಂಸನ ಪ್ರಾಣಪಕ್ಷಿಯು ಹಾರಿಹೋಯಿತು. ಕಂಸನು ಸತ್ತುದನ್ನು ನೋಡಿ ಕೋಪಗೊಂಡ ಅವನ ತಮ್ಮಂದಿರಾದ ಕಂಕ, ನೆಗ್ರೋಧ ಇವರೇ ಮುಂತಾದವರು ಬಲರಾಮಕೃಷ್ಣರ ಮೇಲೆ
ನುಗ್ಗಿ ಬಂದರು. ಬಲರಾಮನು ಅವರೆಲ್ಲರನ್ನು ಸುಲಭವಾಗಿಯೇ ಕೊಂದುಬಿಟ್ಟನು. ಹೀಗೆ ಅಸುರರೆಲ್ಲರೂ ಸಾಯಲಾಗಿ ಅಲ್ಲಿದ್ದ ಎಲ್ಲ ಸಜ್ಜನರಿಗೂ ಬಹಳ ಸಂತೋಷವಾಯಿತು. ಬಳಿಕ ಬಲರಾಮಕೃಷ್ಣರು ಸೆರೆಮನೆಯಲ್ಲಿದ್ದ ತಂದೆ ತಾಯಿಗಳಾದ ವಸುದೇವ ದೇವಕಿಯರನ್ನು ಅಲ್ಲಿಂದ ಬಿಡಿಸಿದರು. ಅನಂತರ ಅವರ ಪಾದಗಳಲ್ಲಿ ತಮ್ಮ ತಲೆಯನ್ನಿಟ್ಟು ನಮಸ್ಕರಿಸಿದರು. ಶ್ರೀಕೃಷ್ಣನು, ಅಮ್ಮ, ಅಪ್ಪ, ನೀವು ದುಷ್ಟನಾದ ಕಂಸನ ದೆಸೆಯಿಂದ ಬಹಳ ಕಷ್ಟಕ್ಕೆ ಒಳಗಾದಿರಿ. ಅಂತಹ ಸಮಯದಲ್ಲಿ ನಾವು ನಿಮ್ಮನ್ನು ಕಾಪಾಡಬೇಕಾಗಿತ್ತು. ಹಾಗೆ ಮಾಡಲಾಗಲಿಲ್ಲ. ತಂದೆ ತಾಯಿಗಳ ಸೇವೆಯೇ ಮಕ್ಕಳ ಮುಖ್ಯ ಕರ್ತವ್ಯ. ಅದು ಇದುವರೆಗೂ ನಮಗೆ ಲಭಿಸಲಿಲ್ಲ. ನಮ್ಮನ್ನು ಕ್ಷಮಿಸಿರಿ ಎಂದು ಮುಂತಾಗಿ ದೇವಕಿ ವಸುದೇವರಿಗೆ ಹೇಳಿ ಅವರನ್ನು ಸಮಾಧಾನಗೊಳಿಸಿದನು. ಬಳಿಕ ಶ್ರೀಕೃಷ್ಣನು ತನ್ನ ತಾಯಿಯ ದೊಡ್ಡ ತಂದೆಯಾದ ಉಗ್ರಸೇನನನ್ನು ಯಾದವರಿಗೆ ರಾಜನನ್ನಾಗಿ ಮಾಡಿಸಿದನು. ಕೆಲವು ಸಮಯದ ನಂತರ ವಸುದೇವನು ಕುಲಪುರೋಹಿತರಾದ ಗರ್ಗಾಚಾರ್ಯರನ್ನು ಕರೆಯಿಸಿ ಬಲರಾಮಕೃಷ್ಣರಿಗೆ ಉಪನಯನ ಸಂಸ್ಕಾರ ಮಾಡಿಸಿದನು. ಉಪನಯನವಾದ ನಂತರ ಶ್ರೀಕೃಷ್ಣ ಬಲರಾಮರು ವಿದ್ಯಾಭ್ಯಾಸಕ್ಕಾಗಿ ಉಜ್ಜಯಿನಿಯಲ್ಲಿ ವಾಸವಾಗಿದ್ದ ಕಾಶ್ಯಪ ಗೋತ್ರದವರಾದ ಸಂದೀಪನಿ ಮುನಿಗಳ ಬಳಿಗೆ ಹೋದರು. ಗುರುಕುಲದಲ್ಲಿ ಅವರು ಒಂದೇ ಮನಸ್ಸಿನಿಂದ ಗುರುಗಳ ಸೇವೆಯನ್ನು ಮಾಡುತ್ತಿದ್ದರು. ಗುರುಗಳನ್ನು ತಮ್ಮ ಇಷ್ಟ ದೇವತೆಯೆಂದೇ ತಿಳಿದು ಭಕ್ತಿಪೂರ್ವಕವಾಗಿ ಸ್ವಲ್ಪವಾದರೂ ಸೋಮಾರಿತನವಿಲ್ಲದೆ ಎಚ್ಚರಿಕೆಯಿಂದ ಸೇವಿಸುತ್ತಿದ್ದರು. ಶಿಷ್ಯರ ಶುದ್ಧ ಭಾವದ ಸೇವೆಯಿಂದ ತೃಪ್ತರಾದ ಗುರುಗಳು ಶಿಷ್ಯರಿಗೆ ಸಮಸ್ತ ವಿದ್ಯೆಗಳನ್ನೂ ಉಪದೇಶಿಸಿದರು. ಗುರುಗಳು ಒಂದು ಸಲ ಹೇಳಿದ ಮಾತ್ರದಿಂದಲೇ ಶ್ರೀಕೃಷ್ಣ ಬಲರಾಮರು ಎಲ್ಲವನ್ನೂ ಗ್ರಹಿಸಿಬಿಡುತ್ತಿದ್ದರು. ಅವರು 64 ಕಲೆಗಳನ್ನು 64 ದಿನಗಳಲ್ಲಿಯೇ ಕಲಿತುಕೊಂಡರು. ಅನಂತರ ಗುರುದಕ್ಷಿಣೆಯಾಗಿ ಏನು ಕೊಡಬೇಕೆಂದು ಗುರುಗಳನ್ನು ವಿನಯಪೂರ್ವಕವಾಗಿ ಕೇಳಿದರು. ಗುರುಗಳಾದ ಸಂದೀಪನಿ ಮುನಿಗಳು ಹೇಳಿದರು, ಪ್ರಿಯ ಶಿಷ್ಯರೇ, ನಿಮ್ಮ ಶ್ರದ್ಧಾಭಕ್ತಿಗಳೇ ಗುರುದಕ್ಷಿಣೆ. ಆದರೂ ಅದ್ಭುತವಾದ ನಿಮ್ಮ ಲೀಲೆಗಳನ್ನು ನೋಡಿ ಅದ್ಭುತವಾದ ಗುರುದಕ್ಷಿಣೆಯನ್ನೇ ಕೇಳುವ ಮನಸ್ಸಾಗಿದೆ. ಸ್ವಲ್ಪ ದಿನಗಳ ಹಿಂದೆ ನಮ್ಮ ಒಬ್ಬನೇ ಒಬ್ಬ ಮಗನು ಪ್ರಭಾಸ ಕ್ಷೇತ್ರದ ಸಮುದ್ರದಲ್ಲಿ ಮುಳುಗಿ ಹೋದನು. ಅವನನ್ನು ಕರೆತಂದರೆ ಅದೇ ನಮ್ಮ ಗುರುದಕ್ಷಿಣೆಯಾದಿತ್ತು. ಶ್ರೀಕೃಷ್ಣ ಬಲರಾಮರು ಹಾಗೇ ಆಗಲೆಂದು ಹೇಳಿ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಸಮುದ್ರ ರಾಜನನ್ನು ಗುರುಪುತ್ರನ ಬಗೆಗೆ ಕೇಳಿದರು. ಆತನ ಸಲಹೆಯಂತೆ ಸಮುದ್ರ ತಳಕ್ಕೆ ಹೋಗಿ ಅಲ್ಲಿ ಶಂಖಾಸುರನನ್ನು ಸಂಹರಿಸಿ ಅಲ್ಲಿಂದ ಯಮಲೋಕಕ್ಕೆ ಹೋದರು. ಯಮಧರ್ಮರಾಜನು ಅವರನ್ನು ಸತ್ಕರಿಸಿ ತನ್ನ ಲೋಕದಲ್ಲಿದ್ದ ಗುರುಪುತ್ರನನ್ನು ಅವರಿಗೆ ಸಮರ್ಪಿಸಿದನು. ರಾಮಕೃಷ್ಣರು ಗುರುಪುತ್ರನನ್ನು ಕರೆದುಕೊಂಡು ಗುರುಗಳ ಆಶ್ರಮಕ್ಕೆ ಹೋಗಿ ಗುರುಗಳಿಗೆ ಅವನನ್ನು ಒಪ್ಪಿಸಿದರು. ಗುರುಗಳಾದ ಸಂದೀಪನಿಗಳು ಅವರನ್ನು ಹೃತ್ಪೂರ್ವಕವಾಗಿ ಆಶೀರ್ವದಿಸಿ ಮಥುರೆಗೆ ಕಳುಹಿಸಿಕೊಟ್ಟರು. ಹಲವಾರು ವರ್ಷಗಳ ನಂತರ ಶ್ರೀಕೃಷ್ಣನು ಜರಾಸಂಧನೆ ಮೊದಲಾದ ಶತ್ರುಗಳ ಉಪಟಳದಿಂದ ಪಾರಾಗಲು ಸಮುದ್ರದ ಮಧ್ಯದಲ್ಲಿ ದ್ವಾರಕೆ ಎಂಬ ಹೆಸರಿನ ಪಟ್ಟಣವನ್ನು ನಿರ್ಮಿಸಿ ರಾಜಧಾನಿಯನ್ನು ಮಥುರೆಯಿಂದ ದ್ವಾರಕೆಗೆ ವರ್ಗಾಯಿಸಿದನು. ವಿದರ್ಭ ದೇಶದ ರಾಜಕುಮಾರಿಯಾದ ರುಕ್ಮಿಣಿಯು ಶ್ರೀಕೃಷ್ಣನನ್ನೇ ಮದುವೆಯಾಗಬೇಕೆಂದು ಆಸೆಪಟ್ಟಳು. ಅದೇ ರೀತಿಯಲ್ಲಿ ಶ್ರೀಕೃಷ್ಣನು ರುಕ್ಮಿಣಿಯನ್ನು ಮದುವೆಯಾಗಲು ಆಸೆಪಟ್ಟನು. ಆದರೆ ರುಕ್ಮಿಣಿಯ ಅಣ್ಣನಾದ ರುಕ್ಮಿಯು ಶ್ರೀಕೃಷ್ಣನನ್ನು ದ್ವೇಷಿಸುತ್ತಿದ್ದನು. ಅವನು ತನ್ನಂತೆಯೇ ಕೃಷ್ಣದ್ವೇಷಿಗಳಾದ ಜರಾಸಂಧನೆ ಮುಂತಾದವರೊಡನೆ ಕೂಡಿಕೊಂಡು ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಲು ಸಿದ್ಧತೆ ನಡೆಸಿದ್ದನು. ಇದನ್ನು ತಿಳಿದ ರುಕ್ಮಿಣಿಯು ಬ್ರಾಹ್ಮಣನೊಬ್ಬನ ಮೂಲಕ ಶ್ರೀಕೃಷ್ಣನಿಗೆ ಪತ್ರ ಬರೆದು ತನ್ನ ಮದುವೆಯ ಸಮಯದಲ್ಲಿ ಕುಂಡಿನಪುರಕ್ಕೆ ಬಂದು ತನ್ನನ್ನು ದ್ವಾರಕೆಗೆ ಕರೆದೊಯ್ಯುವಂತೆ ತಿಳಿಸಿದಳು. ಅಂತೆಯೇ ಶ್ರೀಕೃಷ್ಣನು ಮದುವೆಯ ದಿನ ದೇವಿ ಅಂಬಿಕೆಯ ಗುಡಿಗೆ ಪೂಜೆಗಾಗಿ ಬಂದ ರುಕ್ಮಿಣಿಯನ್ನು ಜರಾಸಂಧನೆ ಮೊದಲಾದ ರಾಜರು ನೋಡುತ್ತಿದ್ದಂತೆಯೇ ರಥದಲ್ಲಿ ಕುಳ್ಳಿರಿಸಿಕೊಂಡು ಅಡ್ಡಗಟ್ಟಿದ ರಾಜರೆಲ್ಲರನ್ನೂ ಸೋಲಿಸಿ ದ್ವಾರಕೆಗೆ ಕರೆತಂದು ವಿಜೃಂಭಣೆಯಿಂದ ಮದುವೆಯಾದನು. ರುಕ್ಮಿಣಿಯು ಶ್ರೀಕೃಷ್ಣನ ಪಟ್ಟದ ರಾಣಿಯಾದಳು. ಸತ್ರಾಜಿತ ಎಂಬ ಶ್ರೀಮಂತನಲ್ಲಿದ್ದ ಸೆಮಂತಕವೆಂಬ ಅಮೂಲ್ಯವಾದ ಮಣೆಯು ಕಳೆದು ಹೋಯಿತು. ಆಗ ಶ್ರೀಕೃಷ್ಣನು ಉಪಾಯ ಸಾಹಸಗಳಿಂದ ಅದನ್ನು ಪತ್ತೆ ಮಾಡಿಕೊಟ್ಟು ತನ್ನ ಮೇಲೆ ಬಂದಿದ್ದ ಅಪವಾದವನ್ನು ಕಳೆದುಕೊಂಡನು. ಸತ್ರಾಜಿತನು ತನ್ನ ಕನ್ಯಾರತ್ನವಾಗಿದ್ದ ಸತ್ಯಭಾಮೆಯನ್ನು ಆತನಿಗೆ ವಿವಾಹ ಮಾಡಿಕೊಟ್ಟನು. ಶ್ರೀಕೃಷ್ಣನು ಹೀಗೆ ತನ್ನ ಅದ್ಭುತ ಪರಾಕ್ರಮದಿಂದ ಜಾಂಬವತಿಯೇ ಮುಂತಾದ ಇನ್ನೂ 6 ಮಂದಿ ಕನ್ಯಾಮಣಿಗಳನ್ನು ಪತ್ನಿಯರನ್ನಾಗಿ ಪಡೆದುಕೊಂಡನು. ಅನಂತರ ಭಗವಾನ್ ಕೃಷ್ಣನು ನರಕಾಸುರ, ಶಿಶುಪಾಲ, ದಂತವಕ್ರ, ಪೌಂಡ್ರಕ, ಶಾಲ್ವನೆ ಮುಂತಾದ ಲೋಕಕಂಟಕರಾಗಿದ್ದ ದುಷ್ಟ ರಾಜರನ್ನು ಸಂಹರಿಸಿದನು.
ನರಕಾಸುರನು ಸೆರೆಯಲ್ಲಿಟ್ಟಿದ್ದ 16,000 ಮಂದಿ ಸ್ತ್ರೀಯರನ್ನು ಬಿಡಿಸಿ ಅವರಿಗೆ ಆಶ್ರಯ ನೀಡಿದನು. ಭೀಮಸೇನನ ಮೂಲಕ ಜರಾಸಂಧನನ್ನು ಸಂಹಾರ ಮಾಡಿಸಿ ಅವನು ಸೆರೆಯಲ್ಲಿಟ್ಟಿದ್ದ ರಾಜರನ್ನು ಬಿಡಿಸಿದನು. ಧರ್ಮರಾಜನೇ ಮೊದಲಾದ ಪಾಂಡವರು ಶ್ರೀಕೃಷ್ಣನ ಸೋದರತ್ತೆ ಕುಂತಿದೇವಿಯ ಸುಪುತ್ರರು. ಅವರು ಅತ್ಯಂತ ಧರ್ಮಿಷ್ಠರು. ಆದ್ದರಿಂದ ಶ್ರೀಕೃಷ್ಣನು ಅವರನ್ನು ತನ್ನ ಪ್ರಾಣದಂತೆ ಭಾವಿಸಿ ನಾನಾ ಕಷ್ಟ ಸಮಯಗಳಲ್ಲಿ ಅವರ ಪ್ರಾಣ ಮಾನಗಳನ್ನು ಕಾಪಾಡಿದನು. ಪಾಂಡವರಲ್ಲಿ ಜ್ಯೇಷ್ಠನಾದ ಧರ್ಮರಾಜನಿಂದ ರಾಜಸೂಯ ಯಾಗ ಮಾಡಿಸಿದನು. ಅವನು ಬೇರೆ ಕೆಲಸದಲ್ಲಿದ್ದಾಗ ಪಾಂಡವರು ಕೌರವರೊಡನೆ ಜೂಜಾಡಿ ತಮ್ಮ ರಾಜ್ಯವನ್ನು ಕಳೆದುಕೊಂಡು ವನವಾಸ ಅಜ್ಞಾತವಾಸಗಳನ್ನು ಮಾಡಬೇಕಾಯಿತು. ಕುರುರಾಜನಾದ ದುಷ್ಟ ದುರ್ಯೋಧನನು ದ್ಯೂತದ ಸಭೆಯಲ್ಲಿ ಪಾಂಡವರ ಪತ್ನಿ ದ್ರೌಪದಿಯ ವಸ್ತ್ರಾಪಹರಣ ಮಾಡಲು ಯತ್ನಿಸಿದನು. ಆಗ ಯೋಗೇಶ್ವರನಾದ ಶ್ರೀಕೃಷ್ಣನು ಆಕೆಗೆ ಯೋಗಬಲದಿಂದ ಅಕ್ಷಯ ವಸ್ತ್ರಗಳನ್ನು ಅನುಗ್ರಹಿಸಿ ಆಕೆಯ ಮಾನವನ್ನು ಕಾಪಾಡಿದನು. ಪಾಂಡವರು ವನವಾಸದಲ್ಲಿದ್ದಾಗ ದುರ್ವಾಸರ ಶಾಪದಿಂದ ಪಾಂಡವರನ್ನು ಕಾಪಾಡಿದನು. ಕೌರವ ಪಾಂಡವರಿಗೆ ಯುದ್ಧದ ಪ್ರಸಂಗ ಬಂದಾಗ ಪಾಂಡವರ ಕಡೆಯ ದೂತನಾಗಿ ಕೌರವರ ಆಸ್ಥಾನಕ್ಕೆ ಹೋಗಿ ಅವರಲ್ಲಿ ಸಂಧಿಯನ್ನು ಸಾಧಿಸಲು ಪ್ರಯತ್ನಿಸಿದನು. 3 ಲೋಕದ ನಾಥನು ಪಾಂಡವರ ದೂತನಾಗಲು ಹಿಂಜರಿಯಲಿಲ್ಲ. ಆದರೆ ಯುದ್ಧವು ಅನಿವಾರ್ಯವಾದಾಗ ಧರ್ಮನಿಷ್ಠರಾಗಿದ್ದ ಪಾಂಡವರ ಪಕ್ಷವನ್ನು ವಹಿಸಿದನು. ಅವರಿಗೆ ಕಾಲಕಾಲಗಳಲ್ಲಿ ಅತ್ಯಂತ ಉಪಯುಕ್ತ ಸಲಹೆಗಳನ್ನು ನೀಡಿದನು. ತಾನೇ ಮಹಾವೀರನಾಗಿದ್ದರೂ ಪಾಂಡವ ವೀರನಾದ ಅರ್ಜುನನಿಗೆ ಸಾರಥಿಯ ಕೆಲಸ ಮಾಡಿದನು. ಆಸ್ಥಾನ ಅಸಮಯಗಳಲ್ಲಿ ಸೇಹ ತೋರಿಸುತ್ತಾ ಕರ್ತವ್ಯ ವಿಮುಖನಾಗಿದ್ದ ಆತನಿಗೆ ಜಗತ್ಪ್ರಸಿದ್ಧವಾದ ಆಧ್ಯಾತ್ಮಗೀತ ಭಗವದ್ಗೀತೆಯನ್ನು ಉಪದೇಶಿಸಿ ಆತನನ್ನು ಕರ್ತವ್ಯದಲ್ಲಿ ತೊಡಗಿಸಿದನು. ಭೀಷ್ಮ, ದ್ರೋಣ, ಕರ್ಣರೇ ಮುಂತಾದ ಅಧಿರಥ ಮಹಾರಥರ ಆಕ್ರಮಣದಿಂದ ಆತನನ್ನು ಕಾಪಾಡಿದನು. ಜಯದ್ರಥ ವಧೆ, ಕರ್ಣವಧೆಯೇ ಮುಂತಾದ ಆಪತ್ಕಾಲಗಳಲ್ಲಿ ಅರ್ಜುನನ ಪ್ರತಿಜ್ಞೆಯು ನೆರವೇರುವಂತೆ ಮಾಡಿದನು. ಪಾಂಡವರಿಗೆ ಯುದ್ಧದಲ್ಲಿ ಜಯವನ್ನು ದೊರಕಿಸಿಕೊಟ್ಟು ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಿಸಿದನು. ಭೀಷ್ಮರ ಮೂಲಕ ಧರ್ಮೋಪದೇಶವನ್ನೂ ಮಾಡಿಸಿದನು. ಆತನಿಂದ ಅಶ್ವಮೇಧ ಯಜ್ಞವನ್ನು ಮಾಡಿಸಿ ದ್ವಾರಕೆಗೆ ಹಿಂದಿರುಗಿದನು. ಶ್ರೀಕೃಷ್ಣನಿಗೆ ಧರ್ಮ ಸಂರಕ್ಷಣೆಯೇ ಧ್ಯೇಯವಾಗಿತ್ತು. ಮಹಾವೀರರಾಗಿದ್ದ ಯಾದವರು ಆತನ ಹತ್ತಿರದ ಬಂಧುಗಳೇ ಆಗಿದ್ದರೂ ಅವರು ತುಂಬ ಅಧರ್ಮಿಷ್ಠರಾಗಿ ಭೂಮಿಗೆ ಭಾರವಾದರು. ಆಗ ಶ್ರೀಕೃಷ್ಣನು ಋಷಿಗಳ ಶಾಪದ ನೆಪದಿಂದ ಅವರಲ್ಲಿ ಒಳ ಜಗಳಗಳನ್ನುಂಟು ಮಾಡಿಸಿ ಅವರು ನಾಶವಾಗುವಂತೆ ಮಾಡಿದನು. ಬೆರಳು ತನ್ನ ಶರೀರದ ಒಂದು ಭಾಗವೇ ಆಗಿದ್ದರೂ ಅದು ವಿಷದಿಂದ ಕೆಟ್ಟಾಗ ಅದನ್ನು ಕತ್ತರಿಸಿ ಹಾಕಬೇಕಾಗುತ್ತದೆಯಲ್ಲವೇ? ಹೀಗೆ ನಾನಾಮುಖವಾಗಿ ಅಧರ್ಮವನ್ನು ಕುಗ್ಗಿಸಿ ಧರ್ಮ ಸೇತುವನ್ನು ಉದ್ಧರಿಸಿ ಭಗವಂತನಾದ ಮಹಾಯೋಗೇಶ್ವರ ಶ್ರೀಕೃಷ್ಣನು ಒಬ್ಬ ಬೇಡನ ಬಾಣ ಪ್ರಯೋಗವನ್ನು ಸ್ವೀಕರಿಸುತ್ತಾ ದಿವ್ಯಯೋಗ ಬಲದಿಂದ ಪರಂಧಾಮವನ್ನು ಹೊಂದಿದನು. ಶ್ರೀಕೃಷ್ಣಾರ್ಪಣಮಸ್ತು.